हरे कृष्णा। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्ता नमोऽस्तु ते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ श्री श्री राधा गोविंद की जय श्री श्री गौरनिताय की जय श्रील प्रभुपाद की जय हरे कृष्ण ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಪದೇಶಾಮೃತ ತರಗತಿ ಲೆವೆಲ್ 3 ಮೂರನೇ ಹಂತದ ಅಧ್ಯಯನ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಶ್ಲೋಕ 5. ಹರೇ ಕೃಷ್ಣ. ಈ ಶ್ಲೋಕ 5ಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಹಿಂದಿನ 4 ಶ್ಲೋಕಗಳಲ್ಲಿ ಏನನ್ನು ನಾವು ತಿಳ್ಕೊಂಡೇವೆ ಅಂತ ನೋಡೋಣ. ಮೊದಲನೇ ಶ್ಲೋಕ, ಅದರಲ್ಲಿ ನಮಗೆ ಮುಖ್ಯವಾಗಿ ತಿಳಿಸಿದ್ದು ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹವನ್ನು ಹೇಗೆ ಮಾಡೋದು. ಇದು ಆಧ್ಯಾತ್ಮಿಕದಲ್ಲಿ ಮಾನವನ ಮೊದಲ ಕರ್ತವ್ಯ. ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹ. ಸೊ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು. ಮಾತಿನ ಚಾಪಲ್ಯವನ್ನ ನಾವು ಭಗವಂತನ ಕೃಷ್ಣನ ಕಥೆಗಳನ್ನು ಹೇಳುವುದರಲ್ಲಿ, ಕೃಷ್ಣನ ಒಂದು ನಾಮವನ್ನ ಜಪಿಸುವುದರಲ್ಲಿ, ಸಂಕೀರ್ತನೆ ಮಾಡುವುದರಲ್ಲಿ ನಾವು ಅದನ್ನ ತೊಡಗಿಸ್ಕೊಳ್ಬೇಕು. ಮನಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು. ಮನಸ್ಸನ್ನ ಕೃಷ್ಣ ಚಿಂತನೆಯಲ್ಲಿ ಇಟ್ಟು ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ, ಕೃಷ್ಣ ಚಿಂತನೆಯಲ್ಲಿ ನಾವು ಮನಸ್ಸನ್ನು ಇಟ್ಟು ಅದನ್ನ ನಾವು ಹತೋಟಿಗೆ ತರಬಹುದು. ಇಲ್ಲದಿದ್ರೆ ಮನಸ್ಸನ್ನ ಹತೋಟಿಗೆ ತರುವುದು ತುಂಬಾ ಕಷ್ಟ. ಕ್ರೋಧ ವೇಗ ಅಂದ್ರೆ ಕೋಪವನ್ನು ಹೇಗೆ ಕಡಿವಾಣ ಹಾಕುವುದು. ಕೋಪವನ್ನು ನಾವು ನಿಗ್ರಹಿಸಬೇಕು. ಆದರೆ ಕೋಪವನ್ನು ನಾವು ಭಗವಂತನ ಒಂದು ಸೇವೆಗೆ ಬಳಸಬೇಕು. ಅದನ್ನ ನಾವು ಕೂಡ ನೋಡಿದ್ದೇವೆ. ಹೇಗೆ ಹನುಮಂತ ತನ್ನ ಒಂದು ಬಾಲದಿಂದ ಬೆಂಕಿಯನ್ನು ಒಂದು ಇಡೀ ಲಂಕಾಪಟ್ಟಣಕ್ಕೆ ಸುಟ್ಟು ಅದನ್ನ ತನ್ನ ರಾಮನ ಸೇವೆಯಲ್ಲಿ ತನ್ನ ಕ್ರೋಧವನ್ನ ಬೆಳೆಸಿದ. ಅರ್ಜುನ ಯುದ್ಧ ಮಾಡಿ, ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿ ತನ್ನ ಕೋಪವನ್ನ ಅವನು ಕೃಷ್ಣನ ಸೇವೆಯಲ್ಲಿ ಬಳಸಿದ. ಹೀಗೆ ನಾವು ನಾಲಿಗೆಯನ್ನು ಹೇಗೆ ಕಂಟ್ರೋಲ್ ಮಾಡೋದು. ನಾಲಿಗೆಯನ್ನ ನಾವು ಪ್ರಸಾದ ಸೇವನೆ ಮಾಡಿ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಉದರ ಉಪಸ್ಥ, ಉದರ ಅಂದ್ರೆ ಹೊಟ್ಟೆಯನ್ನು ಹೇಗೆ ಕಂಟ್ರೋಲ್ ಮಾಡೋದು. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹೊಟ್ಟೆಯ ಒಂದು ಒತ್ತಡ, ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು. ಹರೇ ಕೃಷ್ಣ. ಕಣ್ಣಿಗೆ ಬೇಕಾಗಿದ್ದೆಲ್ಲ ತಿನ್ಬಾರ್ದು ಮಾತಾಜಿ. ಹರೇ ಕೃಷ್ಣ. ಹೊಟ್ಟೆಗೆ ಪ್ರಸಾದವನ್ನು ಸ್ವೀಕರಿಸಿ, ಮತ್ತೆ ಜಾಸ್ತಿ ಎಕ್ಸ್ಟ್ರಾ ಅಂದ್ರೆ ಜಾಸ್ತಿ ಊಟ ಮಾಡೋದು, ಬೇರೆ ತಿಂಡಿ ತಿನ್ನೋದು. ಹರೇ ಕೃಷ್ಣ. ಏಕಾದಶಿ ವ್ರತ ಮತ್ತೆ ಉಪವಾಸ ಅಂದ್ರೆ ಭಗವಂತನ ಅಂದ್ರೆ ಜನ್ಮದಿನ ಮತ್ತೆ ಕೃಷ್ಣ ಜನ್ಮಾಷ್ಟಮಿ, ಆಮೇಲೆ ಅನೇಕ ಅಂದ್ರೆ ಅದು ಶ್ರೀ ರಾಮನ್ ನವಮಿ, ಆಮೇಲೆ ನರಸಿಂಹ ಜಯಂತಿ, ಇಂತಹ ದಿವಸಗಳಲ್ಲಿ ಉಪವಾಸವನ್ನು ಮಾಡೋದು, ಮತ್ತೆ ಏಕಾದಶಿ ವ್ರತವನ್ನು ಮಾಡೋದು. ಹಾಗೆ ಅದು ಆಚಾರ್ಯರ ತಿರುಭಾವ ದಿವಸ, ಆವಿರ್ಭಾವ ದಿವಸಗಳಲ್ಲಿ ನಾವು ಒಂದು ಉಪವಾಸ ವ್ರತವನ್ನ ಮಾಡ್ತಕ್ಕಂಥದ್ದು. ಇಂಥದ್ರಿಂದ ನಾವು ನಮ್ಮ ಉದರದ ವೇಗ ಅಂದ್ರೆ ಹೊಟ್ಟೆಯ ಒತ್ತಡ ಇದನ್ನ ತಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಹೇಳ್ತಾರೆ ಅತ್ಯಾಹಾರ, ಅದನ್ನ ನಾವು ಮುಂದೆ ನೋಡೋಣ. ಆಮೇಲೆ ಎರಡನೇ ವಿಚಾರ ಅಂತಂದ್ರೆ, ಕೊನೆಯ ವಿಚಾರ ಅಂತಂದ್ರೆ ಜನನಾಂಗಗಳ ವೇಗವನ್ನ ಅಂದ್ರೆ ಮಕ್ಕಳನ್ನ, ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನ ಪಡ್ಕೊಳ್ಳಿಕ್ಕೆ ನಾವು ಉಪಯೋಗಿಸೋದು ಅಷ್ಟೇ.
ಆಮೇಲೆ 2ನೇ ಶ್ಲೋಕದಲ್ಲಿ ಶ್ರೀಲ ರೂಪ ಗೋಸ್ವಾಮಿಯರು ಏನು ಹೇಳ್ತಾರೆ ಅಂದರೆ, ಭಕ್ತಿಯ ಆ ಒಂದು ಚಟುವಟಿಕೆ, ಯಾವ ಚಟುವಟಿಕೆಗಳಲ್ಲಿ ನಾವು ಒಳಗೊಂಡ್ರೆ ಭಕ್ತಿ ಸೇವೆ ಹಾಳಾಗುತ್ತೆ. ಸೊ 6 ಚಟುವಟಿಕೆಗಳು ಅಂದರೆ ಅತಿಯಾದ ಆಹಾರ ತಿನ್ನುವುದು, ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಸಂಗ್ರಹ ಮಾಡುವುದು, ಮತ್ತೆ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಮಾಡುವುದು, ಆಮೇಲೆ ಪ್ರಜಲ್ಪ ಅಂದರೆ ಅನಾವಶ್ಯಕವಾಗಿ ಲೌಕಿಕ ವಿಷಯಗಳನ್ನು ಮಾತನಾಡ್ತಕ್ಕಂಥದ್ದು, ಅಲ್ಲದೆ ಶಾಸ್ತ್ರವಿಧಿಗಳನ್ನು ಕಾಟಾಚಾರಕ್ಕೆ ಅದನ್ನು ಅನುಸರಿಸುವುದು, ಶಾಸ್ತ್ರೋಕ್ತ ವಿಧಿಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ತಾನು ಮನಸ್ಸೋ ಇಚ್ಛೆ ವರ್ತಿಸೋದು, ಆಮೇಲೆ ಲೌಕಿಕರ ಸಹವಾಸ ಮಾಡೋದು, ಲೌಕಿಕ ಒಂದು ಸಾಧನೆಗಳಿಗಾಗಿ ತುಂಬ ಅದಕ್ಕಾಗಿ ಕಾತರ ಪಡೋದು. ಇದನ್ನ ನಾವು ನೋಡಿದ್ವಿ. ಶ್ಲೋಕ 3ರಲ್ಲಿ ಯಾವುದು ನಾವು 6 ತತ್ವಗಳನ್ನು ಮಾಡಿದರೆ ಭಕ್ತಿಯಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಅಂದರೆ, ಉತ್ಸಾಹದಿಂದ ಆ ಭಕ್ತಿ ಸೇವೆಯನ್ನು ಮಾಡೋದು, ಆತ್ಮವಿಶ್ವಾಸ ತುಂಬ ಅಂದರೆ ಧೈರ್ಯ, ಭರವಸೆಯಿಂದ ನಾವು ಇರ್ತಕ್ಕಂಥದ್ದು, ತಾಳ್ಮೆಯಿಂದ ಇರ್ತಕ್ಕಂಥದ್ದು, ಹಾಗೆ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು, ಆಮೇಲೆ ಭಕ್ತರಲ್ಲದವರ ಸಹವಾಸವನ್ನು ಬಿಡುವುದು, ಹಿಂದಿನ ಆಚಾರ್ಯರು ನಡೆದು ಹೋದ ದಾರಿಯನ್ನು ನಡೆಯುವುದು. ಈ 6 ತತ್ವಗಳನ್ನು ನಾವು ಅನುಸರಿಸಿದರೆ ಭಕ್ತಿಯಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ. ಇನ್ನು 4ನೆಯ ಶ್ಲೋಕ, ಅದರಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಲ್ಲಿ ಅಂದರೆ, ಭಕ್ತರು ಸಾಧು ಸಂಘ, ಭಕ್ತರ ನಡುವೆ ನಾವು ಹೇಗೆ ಭಕ್ತರ ಜೊತೆ ವ್ಯವಹಾರ ಮಾಡಬೇಕು, ಆ ಭಕ್ತರ ನಡುವೆ ನಡೀತಕ್ಕಂತಹ 6 ಪ್ರೇಮದ ಸಂಕೇತಗಳನ್ನು ನಿನ್ನೆ ದಿವಸ ತರಗತಿಯಲ್ಲಿ ನಾವು ನೋಡಿದ್ದೇವೆ. ದಾನವಾಗಿ ಕೊಡುಗೆಗಳನ್ನು ಕೊಡ್ತಕ್ಕಂಥದ್ದು, ದದಾತಿ ಪ್ರತಿಗೃಹಣಾತಿ, ದಾನವನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಪ್ರತಿಗೃಹಣಾತಿ ದಾನವನ್ನು ಸ್ವೀಕರಿಸುವುದು, ಮತ್ತೆ ಮನಸ್ಸು ಬಿಚ್ಚಿ ರಹಸ್ಯವಾಗಿ ನಾವು ಹೇಗೆ ಭಕ್ತಿಯಲ್ಲಿ ಮುಂದುವರಿಯೋದು ಇದನ್ನು ಭಕ್ತರ ಜೊತೆಯಲ್ಲಿ ಕೇಳಿ ತಿಳಿದುಕೊಳ್ಳೋದು, ಮತ್ತೆ ಭುಂಕ್ತೆ ಭೋಜಯತೆ ಪ್ರಸಾದವನ್ನ ಸ್ವೀಕರಿಸುವುದು ಮತ್ತು ಪ್ರಸಾದವನ್ನ ಕೊಡ್ತಕ್ಕಂಥದ್ದು. ಇದು ಭಕ್ತರ ನಡುವೆ ನಡೆಯತಕ್ಕಂಥ ಒಂದು ಪ್ರೀತಿಯ ಲಕ್ಷಣಗಳು. ಇದನ್ನು ನೋಡಿದ ಮೇಲೆ ಇವತ್ತು ನಾವು ಶ್ಲೋಕ 5, ಈ ಶ್ಲೋಕದಲ್ಲಿ ನಾವು ಏನು ಕಲಿತಾ ಇದ್ದೇವೆ ಅಂತಂದ್ರೆ, ಯಾವ ರೀತಿ ಭಕ್ತರ ಜೊತೆ ಈ 6 ವಿಷಯಗಳನ್ನು ನಾವು ವಿನಿಮಯ ಮಾಡ್ಕೊಳ್ಬೇಕು. ಸೊ ಮತ್ತು ಈ 3 ರೀತಿಯ ಭಕ್ತರನ್ನ ಇಲ್ಲಿ ಹೇಳಿದ್ದಾರೆ: ಕನಿಷ್ಠ ಭಕ್ತರು, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ ಅಂತ. ಸೊ ಇಲ್ಲಿ ಈ ಯಾವ ರೀತಿಯ ಭಕ್ತರ ಜೊತೆ ಯಾವ ರೀತಿ ನಾವು ನಡ್ಕೊಳ್ಬೇಕು, ಮತ್ತೆ ಯಾವ ಭಕ್ತರ ಜೊತೆ 6 ವಿನಿಮಯಗಳನ್ನು ನಾವು ಮಾಡಿಕೊಳ್ಳಬೇಕು, ಪ್ರೀತಿಯ ಒಂದು ಸಂಕೇತ, ಅದನ್ನು ನಾವು ಇದನ್ನ ವಿನಿಮಯ ಮಾಡ್ಕೊಳ್ಬೇಕು. ಮತ್ತೆ ನಾವು ಯಾವ ಒಂದು ಪೊಸಿಷನ್ನಲ್ಲಿ ಇದ್ದೇವೆ, ನಮ್ಮ ಒಂದು ಭಕ್ತಿಯಲ್ಲಿ ನಾವೀಗ ಬಂದಿದ್ದೇವೆ, ನಮ್ಮ ಒಂದು ಸ್ಥಾನ ಏನು, ಇದನ್ನು ಕೂಡ ತಿಳ್ಕೊಳ್ಬೋದು. ಮತ್ತು ಈ ಶ್ಲೋಕದಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಇಲ್ಲ, ಆ ಪ್ಲಾಟ್ಫಾರ್ಮಲ್ಲಿ ನಾವು ನಡ್ಕೋಬಾರ್ದು, ಈ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಶ್ಲೋಕ ತುಂಬ ಮುಖ್ಯವಾದದ್ದು. ಇದನ್ನ ನೋಡೋಣ. ಹರೇ ಕೃಷ್ಣ. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ, ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಂ ಈಶಂ, ಶುಶ್ರೂಷಯಾ ಭಜನ ವಿಜ್ಞಂ ಅನನ್ಯಮನ್ಯ, ನಿಂದಾದಿಶೂನ್ಯ ಹೃದಮೀಪ್ಸಿತ ಸಂಗಲಬ್ಧ್ಯ. ಇದನ್ನ ಅನುವಾದ ನೋಡೋಣ. ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವ ಭಕ್ತನನ್ನು ಮನಸಾ ಗೌರವಿಸಬೇಕು. ಆಧ್ಯಾತ್ಮಿಕ ದೀಕ್ಷೆ ಪಡೆದು ವಿಗ್ರಹಾರಾಧನೆ ಮಾಡುವ ಭಕ್ತನಿಗೆ ನಮ್ರ ನಮನಗಳನ್ನು ಸಲ್ಲಿಸಬೇಕು. ಅಚಲ ಭಕ್ತಿ ಸೇವೆಯಲ್ಲಿ ಮುಂದುವರಿದು ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಶುದ್ಧ ಭಕ್ತರ ಸಹವಾಸ ಮಾಡಿ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಹಾಗಾಗಿ ಇಲ್ಲಿ 3 ರೀತಿಯ ಭಕ್ತರನ್ನ ಇಲ್ಲಿ ತೋರಿಸಿದ್ದಾರೆ, ಇಲ್ಲಿ ಹೇಳಿದ್ದಾರೆ. ಮೊದಲನೆಯ ಭಕ್ತರು ಅವರು ಕನಿಷ್ಠ ಭಕ್ತರು. ಸೊ ಯಾರು ಕನಿಷ್ಠ ಭಕ್ತರಾಗಿರ್ತಾರೆ ಅವರು ಪವಿತ್ರ ನಾಮವನ್ನು ಜಪಿಸ್ತಾರೆ, ಕೃಷ್ಣನ ಹರೇ ಕೃಷ್ಣ ಮಂತ್ರವನ್ನ, ಅವರನ್ನು ನಾವು ಮನಸ್ಸಿನಿಂದ ಗೌರವಿಸಬೇಕು. ಆಮೇಲೆ ಯಾರು ಆಧ್ಯಾತ್ಮಿಕ ದೀಕ್ಷೆ ಪಡೆದು ಆಮೇಲೆ ದೀಕ್ಷೆ ಪಡೆದ ನಂತರ ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾರೆ, ವಿಗ್ರಹಾರಾಧನೆ ಮಾಡ್ತಾರೆ, ಅಂತಹ ಭಕ್ತರಿಗೆ ನಾವು ಅವರು ಮಧ್ಯಮ ಅಧಿಕಾರಿಗಳು, ಅವರಿಗೆ ನಮ್ಮ ನಮ್ರ ನಮನಗಳನ್ನು ಸಲ್ಲಿಸಬೇಕು. ಅಂದರೆ ಅವರಿಗೆ ನಾವು
ಅದನ್ನ ಪ್ರಣಾಮಗಳನ್ನ ಸಲ್ಲಿಸಬೇಕು, ನಮಸ್ಕಾರ ಮಾಡಬೇಕು. ಆಮೇಲೆ ಭಕ್ತಿಯಲ್ಲಿ ಮುಂದುವರಿದವರು, ಅವರು ಉತ್ತಮ ಭಕ್ತರು, ಅವರು ಭಕ್ತಿ ಸೇವೆಯಲ್ಲಿ ತುಂಬ ಮುಂದುವರೆದಿದ್ದಾರೆ. ಅಂತಹ ಶುದ್ಧ ಭಕ್ತರ ಸಹವಾಸವನ್ನು ನಾವು ಮಾಡಬೇಕು, ಅವರ ಸಂಘದಲ್ಲಿ ನಾವು ಇರಬೇಕು, ಅವರ ಸೇವೆಯನ್ನು ಮಾಡಬೇಕು. ಸೊ ಅದನ್ನು ಹೇಗೆ ಮಾಡಬೇಕು? ನಿಷ್ಠೆಯಿಂದ ಮಾಡಬೇಕು. ಸೊ ಹಾಗಾಗಿ 3 ರೀತಿಯ ಭಕ್ತರು, 3 ರೀತಿಯಲ್ಲಿ ನಾವು ನಡ್ಕೊಳ್ತಕ್ಕಂಥದ್ದು. ಇದನ್ನ ಈಗ ಈ ಒಂದು ಶ್ಲೋಕದಲ್ಲಿ ತುಂಬ ವಿವರವಾಗಿ ನಮಗೆ ತಿಳಿಸಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡೋಣ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು 6 ಬಗೆಯ ಪ್ರೀತಿ ವಿನಿಮಯವನ್ನ ಮಾಡ್ಕೊಳ್ಬೇಕು ಅಂತ ನಿನ್ನೆ ಶ್ಲೋಕದಲ್ಲಿ ದದಾತಿ ಪ್ರತಿಗೃಹಣಾತಿ ಹೇಳುವ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಆದರೆ ಸೂಕ್ತ ವ್ಯಕ್ತಿಗಳನ್ನು ನಾವು ವಿವೇಚನೆಯಿಂದ ಆರಿಸಬೇಕು. ನಮಗೆ ಅಂದ್ರೆ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯರು ಹೇಳ್ತಾರೆ, ಈ ರೀತಿಯಾದ 3 ರೀತಿಯ ಅಧಿಕಾರಿಗಳು, ಅಂದರೆ 3 ರೀತಿಯ ಭಕ್ತರು, ಅವರ ಹಂತ ಹೇಗಿರುತ್ತೆ ಅಂದ್ರೆ, ಒಬ್ಬ ಕನಿಷ್ಠ ಅಧಿಕಾರಿ, ಆಮೇಲೆ ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ. ಈ 3 ಬಗೆಯ ಭಕ್ತರ ನಡುವೆ ನಾವು ಹೇಗೆ ನಡ್ಕೊಳ್ಬೇಕು ಅಂತಂದ್ರೆ, ಮೊದಲು ನಾವು ತಿಳ್ಕೊಳ್ಬೇಕು ಆ ಭಕ್ತರ, ಆ 3 ರೀತಿಯ ಭಕ್ತರು ಅಂದ್ರೆ ಹೇಗಿರ್ತಾರೆ, ಅವರು ಯಾವ ರೀತಿ ಇರ್ತಾರೆ, ಅವರನ್ನ ನಾವು ಕಂಡು ಹಿಡ್ಕೊಳ್ಳೋದು ಹೇಗೆ, ಮತ್ತು ನಾವು ಅವರ ಜೊತೆ ಯಾವ ವ್ಯವಹಾರವನ್ನು ಯಾವ ರೀತಿ ಮಾಡಬೇಕು, ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಕನಿಷ್ಠ ಅಧಿಕಾರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕನಿಷ್ಠ ಅಧಿಕಾರಿ ಅಂತಂದ್ರೆ ಇದು ಆರಂಭಿಕ ಹಂತ. ಅದಕ್ಕೆ ಒಂದು ಶ್ಲೋಕವನ್ನು ಇಲ್ಲಿ ಹೇಳ್ತಾರೆ. ಅರ್ಚಯಾಂ ಏವ ಹರಯೇ ಪೂಜಾಮ್ಯಃ ಶ್ರದ್ಧೆಯೇ ಹತೆ ನ ತದ್ಭಕ್ತೇಷು ಚ ಅನ್ಯೇಷು ಸ ಭಕ್ತಃ ಪ್ರಾಕೃತಃ ಸ್ಮೃತಃ. ಅಂದ್ರೆ ಕನಿಷ್ಠ ಭಕ್ತನನ್ನ ಆರಂಭಿಕ ಭಕ್ತ ಅಥವಾ ಪ್ರಾಕೃತ ಭಕ್ತ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಕನಿಷ್ಠ ಭಕ್ತರು ಹೇಗಿರ್ತಾರೆ, ಅವರದ್ದು ಲಕ್ಷಣಗಳು ಹೇಗೆ? ಕನಿಷ್ಠ ಭಕ್ತ ಅಂತಂದ್ರೆ ಭಕ್ತಿಯ ಅತ್ಯಂತ ಕೆಳಗಿನ ಹಂತ, ಈ ಭಕ್ತಿಯಲ್ಲಿಯೇ ಕೆಳಗಿನ ಹಂತ. ಅಂದ್ರೆ ಅವರಿಗೆ ದೇವಾಲಯದಲ್ಲಿ ಅವರು ಭಗವಂತನನ್ನ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಮತ್ತೆ ಅವರಿಗೆ ಕೋಮಲ ಶ್ರದ್ಧೆ ಇರುತ್ತೆ. ಅವರ ಶ್ರದ್ಧೆ ಇಷ್ಟು ಅಂದ್ರೆ ಕೋಮಲವಾಗಿರುತ್ತೆ ಅಂದ್ರೆ, ಯಾರಾದ್ರೂ ಏನೇ ಒಂದು ರೀತಿಯಿಂದ, ಒಂದು ರೀತಿ ಒತ್ತಡದಿಂದ ಅಥವಾ ಏನಾದ್ರೂ ಒಬ್ರು ಅವರ ಮನಸ್ಸನ್ನ ಬದಲು ಮಾಡಲಿಕ್ಕೆ ಸಾಧ್ಯ ಇರ್ತದೆ, ಅಷ್ಟು ಕೋಮಲವಾದ ಶ್ರದ್ಧೆ ಅವರಿಗೆ. ಮತ್ತು ದೇವಾಲಯದಲ್ಲಿ ಭಗವಂತ ಇದ್ದಾನೆ, ಅದು ಆ ಶ್ರದ್ಧೆ ಅವರಿಗಿದೆ, ಆ ರೀತಿಯಿಂದ ಅವರ ಪೂಜೆ ಮಾಡ್ತಾರೆ. ಆದರೆ ಅವರಿಗೆ ಭಗವಂತ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ, ದೇವೋತ್ತಮ ಪರಮ ಪುರುಷ, ಇದು ತಿಳಿದಿಲ್ಲ. ಈ ರೀತಿಯ ಮನೋಧರ್ಮ ಈ ಕನಿಷ್ಠ ಅಧಿಕಾರಿ. ಈ ಕನಿಷ್ಠ ಅಧಿಕಾರಿಯ ಮನೋಧರ್ಮವನ್ನು ನಾವು ಜನಸಾಮಾನ್ಯರಲ್ಲೂ ಕೂಡ ಕಾಣಬಹುದು ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹೌದು ಮಾತಾಜಿ. ಜನರು ಏನ್ ತಿಳ್ಕೊಳ್ತಾರೆ, ದೇವಸ್ಥಾನದಲ್ಲಿ ದೇವರಿದ್ದಾನೆ, ಅಲ್ಲಿ ಹೋಗಿ ನಾವು ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ತಾರೆ, ಅಥವಾ ಅಲ್ಲಿ ಹೋಗಿ ನಮ್ಮದೊಂದು ಭಕ್ತಿಯನ್ನು ತೋರಿಸ್ಬೇಕು ಅಂತ. ಆದ್ರೆ ಇಲ್ಲಿ ಅದು ಕನಿಷ್ಠ ಹಂತ. ಯಾಕೆಂತಂದ್ರೆ ಇದೇ ಹಂತ ಜನಸಾಮಾನ್ಯರಲ್ಲಿ ನಾವು ನೋಡ್ಬೋದು. ಜನ ಏನ್ ಮಾಡ್ತಾರೆ, ಹೇಗಿರ್ತದೆ ಅಂತಂದ್ರೆ, ಜನ ಮನೆಯಲ್ಲಿ ಅಥವಾ ಬೀದಿಯಲ್ಲಿ ಅಥವಾ ಸಮಾಜದಲ್ಲಿ ಅಥವಾ ತಮ್ಮ ಒಂದು ಕೆಲಸದ ಒಂದು ಒಂದು ಸಂಸ್ಥೆ ಅಥವಾ ಆಫೀಸಲ್ಲಿ ಎಷ್ಟೋ ರೀತಿಯಲ್ಲಿ ಅವರು ಪಾಪಗಳನ್ನು ಮಾಡ್ತಾರೆ. ಆದರೆ ಆ ಪಾಪಗಳನ್ನ ಅವರು ಮಾಡಿ ದೇವಸ್ಥಾನಕ್ಕೆ ಬಂದು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ? ಆದರೆ ಅವರಿಗೆ ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ, ಇದು ಅರಿವಿರೋದಿಲ್ಲ. ಸೊ ಹಾಗಾಗಿ ಭಗವಂತ ಎಲ್ಲ ಕಡೆ ಇರ್ತಕ್ಕಂಥ ಶಕ್ತಿಯನ್ನ ಅವನು ಹೊಂದಿದ್ದಾನೆ, ಇದು ಅವರಿಗೆ ಅನಿಸೋದಿಲ್ಲ. ಹಾಗಾಗಿ ಇದೊಂದೇ ಅಲ್ಲ, ಕನಿಷ್ಠ ಅಧಿಕಾರಿ ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಬೇರೆಯವರು ಹೆಚ್ಚು ಧಾರ್ಮಿಕ ಇರ್ತಾರೆ ಅಂತ ಅವರಿಗೆ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಇತರ ಭಕ್ತರು ತನಗಿಂತ ಮುಂದುವರೆದಿದ್ದಾರೆ, ಈ ಒಂದು ಅರಿವು ಅವರಿಗೆ ಇರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಅಂದ್ರೆ ಉನ್ನತ ಭಕ್ತರು ಮತ್ತೆ ಅಂದ್ರೆ ಮಧ್ಯಮ ಭಕ್ತರು ಅವರು ಅಥವಾ ಮಧ್ಯಮ ಭಕ್ತರು ಸಂಪೂರ್ಣ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಅದು ಮಧ್ಯಮ ಭಕ್ತರು ಬೋಧಕರಾಗಿರ್ತಾರೆ, ಪ್ರೀಚಿಂಗ್ ಮಾಡ್ತಾರೆ.
ಮತ್ತು ಉತ್ತಮ ಅಧಿಕಾರಿಗಳು ಅವರ ಆತ್ಮ ಸಾಕ್ಷಾತ್ಕಾರವನ್ನು ಸಂಪೂರ್ಣ ಪಡ್ಕೊಂಡಿರ್ತಾರೆ. ಇಂತಹ ಉನ್ನತ ನೆಲೆಯಲ್ಲಿರ್ತಕ್ಕಂಥ ಭಕ್ತರ ಬಗ್ಗೆ ಅವರಿಗೆ ಅರ್ಥ ಆಗುವುದಿಲ್ಲ. ಇದು ಈ ಒಂದು ಕನಿಷ್ಠ ಅಧಿಕಾರಿ ಅಂದರೆ ಆರಂಭಿಕ ಹಂತದಲ್ಲಿರ್ತಕ್ಕಂಥ ಭಕ್ತರ ಒಂದು ಸ್ಥಿತಿ. ಹೇಗೆ ಅಂತಂದರೆ ಅವರು ಯಾಕೆ ಹೀಗಾಗತ್ತೆ ಅಂದರೆ ಅವರು ದೇಹ ಭಾವನೆಯಲ್ಲಿ ಇರ್ತಾರೆ. ಅವರು ಲೌಕಿಕ ಭಕ್ತರು. ಲೌಕಿಕದಲ್ಲಿ ಇರ್ತಕ್ಕಂತಹ ಒಂದು ಎಲ್ಲ ಆಕರ್ಷಣೆಗೆ ಅವರು ಇನ್ನೂ ಒಳಗಾಗಿರ್ತಾರೆ. ಲೌಕಿಕ ಆಕರ್ಷಣೆಯಿಂದ ಅವರು ಇನ್ನೂ ಹೊರತಾಗಿರೋದಿಲ್ಲ. ಆಮೇಲೆ ಅವರ ಕೋಮಲ ಶ್ರದ್ಧೆ ಹೇಗಿರುತ್ತೆ ಅಂದರೆ ಅವರಿಗೆ ಅದು ಶಾಸ್ತ್ರದ ಆಧಾರ ಅಥವಾ ಒಂದು ಇದರ ವೇದಶಾಸ್ತ್ರಗಳ ಆಧಾರದ ಮೇಲೆ ಅವರ ಒಂದು ಶ್ರದ್ಧೆ ನಿಂತಿರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಭಗವಂತನ ಉನ್ನತ ನೆಲೆಯನ್ನು ಕೂಡ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತನ ಉನ್ನತ ನೆಲೆ ಅಥವಾ ಭಕ್ತನ ಉನ್ನತ ನೆಲೆ, ಇತರ ಭಕ್ತರ ಉನ್ನತ ನೆಲೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರಿಗೆ ವಸ್ತುತಃ ಭಗವತ್ ಪ್ರೇಮವನ್ನು ಅವರಿಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರು ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಾರೆ ಆದರೆ ಅದು ಅಪರಾಧ ಪೂರ್ವಕವಾಗಿ ಹೇಳ್ತಾರೆ. ಸೊ ಹಾಗಾಗಿ ಜಪವನ್ನು ಮಾಡ್ತಾರೆ, ಅಪರಾಧ ಪೂರ್ವಕವಾಗಿ ಮಾಡ್ತಾರೆ. ಅವರಿಗೆ ಭಕ್ತರು ಅಂದರೆ ಭಕ್ತರಲ್ಲಿ ಮಧ್ಯಮ ಭಕ್ತರು, ಉತ್ತಮ ಭಕ್ತರು, ಅವರಿಗೆ ಗೌರವ ಕೊಡಬೇಕು ಇದು ಗೊತ್ತಿರೋದಿಲ್ಲ. ಮತ್ತೆ ಜನಸಾಮಾನ್ಯರು ಅವರನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯ ಪರಿಸ್ಥಿತಿ. ಸೊ ಹಾಗಾಗಿ ಈ ಕನಿಷ್ಠ ಅಧಿಕಾರಿ ಅವರನ್ನು ನಾವು ಯಾವ ರೀತಿ ನೋಡ್ಕೊಳ್ಬೇಕು? ನಾವು ಕನಿಷ್ಠ ಅಧಿಕಾರಿ ಅಥವಾ ಆರಂಭಿಕ ಭಕ್ತನನ್ನು ಇಲ್ಲಿ ರೂಪ ಗೋಸ್ವಾಮಿಯವರು ಏನು ಹೇಳ್ತಾರೆ, ಅವನನ್ನು ಕನಿಷ್ಠ ವೈಷ್ಣವ ಅಂತ ಭಾವಿಸಿ ಮನಸ್ಸಿನಲ್ಲಿ ಅವರಿಗೆ ಗೌರವ ಕೊಡಬೇಕು. ಯಾಕೆಂತಂದರೆ ಈ ಭಕ್ತಿಗೆ ಬಂದಿದ್ದು ಅದು ತುಂಬ ಶ್ರೇಷ್ಠ. ಈ ಕನಿಷ್ಠ ಅಧಿಕಾರಿ ಅವರು ಭಕ್ತಿಗೆ ಬಂದಿರೋದ್ರಿಂದ ಅವರು ಉಳಿದ ಜನಸಾಮಾನ್ಯರಿಗಿಂತ ಒಂದು ಒಳ್ಳೆಯ ಹಾದಿಯಲ್ಲಿ ಇರ್ತಾರೆ. ಯಾಕೆಂತಂದರೆ ಭಕ್ತಿಗೆ ಬಂದಿರೋದ್ರಿಂದ ಅವರು ಕರ್ಮಿಗಿಂತ ಜ್ಞಾನಿಗಿಂತ ಅವರು ಬೆಟರ್, ಶ್ರೇಷ್ಠ. ಸೊ ಹಾಗಾಗಿ ಅಂಥವರಿಗೆ ನಾವು ಮನಸ್ಸಿನಲ್ಲಿ ಗೌರವಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ಹೀಗಾದರೆ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಏನು ಹೇಳ್ತಾರೆ, ಪ್ರಭುಪಾದರು ಏನು ಹೇಳ್ತಾರೆ, ಯಾವುದನ್ನು ಹೇಳ್ತಾರೆ ಅಂದರೆ ಒಬ್ಬ ಕನಿಷ್ಠ ಅಧಿಕಾರಿಯಾಗೆ ಉಳಿಬಾರ್ದು, ನಾವು ಕೆಳಗಿನ ಹಂತದಲ್ಲೇ ಉಳಿಬಾರದು ಅಲ್ವಾ ಹರೇ ಕೃಷ್ಣ? ನಾವು ಯಾವುದೇ ವಿಚಾರದಲ್ಲಿ ಭೌತಿಕದಲ್ಲೂ ಕೂಡ ನಾವು ಕೆಳಗಿನ ಹಂತದಲ್ಲಿ ಉಳಿಲಿಕ್ಕೆ ಇಷ್ಟಪಡ್ತೇವಾ ಹರೇ ಕೃಷ್ಣ? ಇಲ್ಲ ಮಾತಾಜಿ, ಇಷ್ಟಪಡಲ್ಲ. ನಾವು ಮುಂದುವರಿಲಿಕ್ಕೆ ಇಷ್ಟಪಡ್ತೇವೆ ಅಲ್ವಾ? ಅದೇ ರೀತಿ ಇಲ್ಲಿ ಭಕ್ತಿಯಲ್ಲಿ ಕೂಡ ನಾವು ಕೆಳಗಿನ ಹಂತದಲ್ಲಿ ಅಂದರೆ ಕನಿಷ್ಠ ಅಧಿಕಾರಿಯಾಗಿ ನಾವು ಉಳಿಬಾರ್ದು ಅಂತ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾರೆ. ಯಾಕೆಂತಂದರೆ ಅದು ಭಕ್ತಿ ಸೇವೆಯ ಅತ್ಯಂತ ಕೆಳಗಿನ ಹಂತ. ಅಲ್ಲಿ ಏನಾಗಿರುತ್ತೆ ಅಂತಂದರೆ ಭಗವಂತನ ಆ ಸಂಬಂಧ ಇನ್ನೂ ಕೂಡ ಗಟ್ಟಿಯಾಗಿರೋದಿಲ್ಲ, ಮತ್ತೆ ಭಗವಂತನ ಜೊತೆ ಅವರಿಗೆ ಇನ್ನು ಪ್ರೇಮ ಭಾವನೆ ಬೆಳೆದಿರೋದಿಲ್ಲ. ಅವರು ಮೂರ್ತಿ ಪೂಜೆ ಇದನ್ನು ಮಾಡೋದರಲ್ಲಿ ಮಾತ್ರವೇ ಆಸಕ್ತಿ ಆಗಿರುತ್ತಾರೆ. ಅವರಿಗೆ ಧರ್ಮ ಗ್ರಂಥಗಳ ಬಗ್ಗೆ ಇನ್ನೂ ಹೆಚ್ಚಿನ ಏನು ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ಕನಿಷ್ಠ ಅಧಿಕಾರಿ ತನ್ನ ಸ್ಥಾನದಿಂದ ಮಧ್ಯಮ ಅಧಿಕಾರಿ ಸ್ಥಾನಕ್ಕೆ ಏರಬೇಕು. ಈ ಮಧ್ಯಮ ಅಧಿಕಾರಿ ಸ್ಥಾನ ಅಂದರೆ ಏನು ಮತ್ತು ಅದಕ್ಕೆ ಹೇಗೆ ಏರುವುದು ಅಂತ, ಮಧ್ಯಮ ಅಧಿಕಾರಿಯ ಸ್ಥಾನ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಈಶ್ವರೇ ತದ್ ಅಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ ಯಃ ಕರೋತಿ ಸ ಮಧ್ಯಮಃ. ಈ ಮಧ್ಯಮ ಅಧಿಕಾರಿ ಅಂತಂದರೆ ಅವರು ಮುಂದುವರಿದವರು, ಕನಿಷ್ಠ ಅಧಿಕಾರಿಗಿಂತ ಮೇಲಿನ ಹಂತ. ಅದರಲ್ಲಿ ಅವರು ಯಾವ ರೀತಿ ಇರ್ತಾರೆ ಕೇಳಿದರೆ 4 ರೀತಿಯ ಒಂದು ಅವರಿಗೆ ಡಿಫ್ರೆನ್ಸಿಯೇಷನ್ ಬೇರೆ ಬೇರೆ ಮಾಡೋದ್ರಲ್ಲಿ ಅವರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಈಶ್ವರೇ ಪ್ರೇಮ ಅಂದರೆ ಭಗವಂತನಲ್ಲಿ ಅವರು ಪ್ರೇಮದಿಂದ ಇರ್ತಾರೆ. ಭಗವಂತನನ್ನು ಪ್ರೇಮದಿಂದ ಅವರು ಸೇವೆ ಮಾಡ್ತಾರೆ, ಭಕ್ತಿ ಸೇವೆಯನ್ನು ಪ್ರೇಮದಿಂದ ಮಾಡ್ತಾರೆ. ಆಮೇಲೆ ತನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ ಅಂದರೆ ತಾನು ಭಕ್ತರ ಸೇವಕನಾಗಲು ಪ್ರಯತ್ನಿಸ್ತೇನೆ ಅಂತ ತಿಳ್ಕೊಳ್ತಾರೆ. ಈಗ ಕನಿಷ್ಠ ಅಧಿಕಾರಿಗೆ ಉಳಿದ ಭಕ್ತರು ತನಗಿಂತ ಮುಂದುವರಿದವರು ಅದು ಗೊತ್ತೇ ಆಗೋದಿಲ್ಲ. ಆದರೆ ಇಲ್ಲಿ ಮಧ್ಯಮಾಧಿಕಾರಿಗೆ ಬಂದಾಗ ಅವರಿಗೇನು ಅನಿಸುತ್ತೆ, ತಾನು ಭಕ್ತರ ಸೇವಕನಾಗಲಿಕ್ಕೆ ಇಷ್ಟಪಡ್ತಾರೆ, ನನಗಿಂತ ಮೇಲೆ ಭಕ್ತರಿದ್ದಾರೆ, ಅವರ ಸೇವೆಯನ್ನು ನಾನು ಮಾಡಬೇಕು, ಈ ಭಾವನೆ ಅವರಲ್ಲಿರುತ್ತೆ. ಆಮೇಲೆ ಅವರು
ಉಳಿದ ವೈಷ್ಣವರನ್ನ ಉಳಿದ ವೈಷ್ಣವರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ ಇರುತ್ತೆ, ಅವರ ಬೆಲೆನೂ ಕೂಡ ಗೊತ್ತಿರುತ್ತೆ. ಅದಕ್ಕೆ ಅವರು ಮೈತ್ರಿ, ತದ್ ಅಧೀನೇಶು ಮೈತ್ರಿ. ತದ್ ಅಧೀನೇಶು ಅಂದರೆ ಭಗವದ್ ಭಕ್ತರ ಜೊತೆ ಸ್ನೇಹದಿಂದ ಬೆಳೆಸ್ತಾರೆ. ಭಗವದ್ಭಕ್ತರ ಜೊತೆ ಸ್ನೇಹ ಬೆಳೆಸ್ತಾರೆ. ಭಗವಂತನನ್ನು ಭಗವಂತ ಅವನು ಭಗವಾನ್ ಶ್ರೀಕೃಷ್ಣ ಅವನೊಬ್ಬನೇ ಪರಮ ಪ್ರೀತಿಪಾತ್ರ ವಸ್ತು, ಅವನನ್ನೇ ನಾವು ಪೂಜಿಸಬೇಕು, ಇದು ಅವರಿಗೆ ಗೊತ್ತಿರುತ್ತೆ. ಮತ್ತೆ ಭಗವಂತನ ಭಕ್ತರ ಸ್ನೇಹವನ್ನು ಅವರು ಬೆಳೆಸಿರ್ತಾರೆ. ಮತ್ತೆ ಬಾಲಿಶೇಷು ದ್ವಿಷತ್ಸುಚ ಅಂದರೆ ಬಾಲಿಶ ಅಂತಂದರೆ ಯಾರಿಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ, ಭಕ್ತಿಯ ಬಗ್ಗೆ ಗೊತ್ತಿಲ್ಲ, ಯಾರು ಇನ್ನೋಸೆಂಟ್ ಅಂದರೆ ಅಜ್ಞರು, ಅವರ ಮೇಲೆ ದಯೆ ತೋರಿಸ್ತಾರೆ. ಬಾಲಿಶೇಷು ಕೃಪಾ ಅಂದರೆ ಅವರಿಗೆ ಗೊತ್ತಿರುತ್ತೆ, ಇವರಿಗೆ ಭಕ್ತಿ ಸೇವೆ ಅಂದರೆ ಗೊತ್ತಿಲ್ಲ, ಕೃಷ್ಣ ಪ್ರಜ್ಞೆ ಅಂದರೆ ಗೊತ್ತಿಲ್ಲ. ಸೊ ಹಾಗಾಗಿ ಇವರು ಅಂದರೆ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವನ ಚಕ್ರದಲ್ಲಿ ಸಿಲುಕಿಕೊಂಡಿದ್ದಾರೆ. ಇವರನ್ನ ನಾನು ಹೇಗೆ ಮೇಲೆತ್ತೋದು, ಇದ್ರ ಬಗ್ಗೆ ದಯೆ ಅಂದರೆ ಕಂಪ್ಯಾಷನ್ ಇರುತ್ತೆ. ಅಂದರೆ ಅಜ್ಞರ ಬಗ್ಗೆ ದಯೆ. ಸೊ ಹಾಗಾಗಿ ಅಜ್ಞರ ಬಗ್ಗೆ ದಯೆ ಇರೋದ್ರಿಂದ ಅವರಿಗೆ ಅವರು ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾರೆ, ಅವರಿಗೆ ಅವರು ಬೋಧನೆಯನ್ನು ಮಾಡ್ತಾರೆ, ಪ್ರೀಚಿಂಗ್ ಮಾಡ್ತಾರೆ. ಭಗವದ್ಗೀತೆಯನ್ನು ಹೇಳೋದು, ಭಾಗವತಂ ಹೇಳೋದು, ಹಾಗೆ ಕೃಷ್ಣ ಹರಿನಾಮ ಬಗ್ಗೆ ಎಲ್ಲ ತಿಳಿಸೋದು, ಇದನ್ನೆಲ್ಲ ಅವರು ಮಾಡ್ತಾರೆ. ಸೊ ಅದಕ್ಕೆ ಅಜ್ಞರ ಬಗೆಗೆ ಅವರಿಗೆ ದಯೆ ಇದೆ. ಆಮೇಲೆ ಅಸೂಯಾಪರರು ಅಂದರೆ ಯಾರು ಭಗವಂತನ ಬಗ್ಗೆ ಅಸೂಯೆ ಪಡ್ತಾರೆ, ಯಾರು ಭಗವಂತನ ಬಗ್ಗೆ ಅಂದರೆ ದ್ವೇಷ ಮಾಡ್ತಾರೆ, ಅವರ ಬಗ್ಗೆ ಇವರು ನ್ಯೂಟ್ರಲ್ ಆಗಿರ್ತಾರೆ. ಅವರ ಬಗ್ಗೆ ಅವರ ವಿಚಾರಕ್ಕೆ ಹೋಗೋದೇ ಇಲ್ಲ, ಅವರನ್ನು ಉಪೇಕ್ಷೆ ಮಾಡ್ತಾರೆ. ಸೊ ಹಾಗಾಗಿ ಈ ಮಧ್ಯಮ ಅಧಿಕಾರಿ ಅಂತಂದರೆ ಆಮೇಲೆ ಅವರು ಮಾಡ್ತಕ್ಕಂಥ ಜಪ ಹೇಗಿರುತ್ತೆ ಅಂದರೆ ಅಪರಾಧ ರಹಿತವಾಗಿ ಜಪ ಮಾಡ್ತಾರೆ. ಅಪರಾಧ ರಹಿತವಾಗಿ ಜಪ ಮಾಡೋದಂದರೆ 10 ಅಪರಾಧಗಳು, ಅದನ್ನು ನಾವು ಮುಂದೆ ಕಲಿತೇವೆ ಹೀಗೆ. ಸೊ ಹಾಗಾಗಿ 10 ಅಪರಾಧಗಳನ್ನು ಮಾಡದೆ ಅಪರಾಧ ರಹಿತವಾಗಿ ಅಂದರೆ ನಾಮಾಭಾಸ ಹಂತದಲ್ಲಿ ಇವರು ಜಪವನ್ನು ಮಾಡ್ತಾರೆ. ಹಾಗಾಗಿ ಕನಿಷ್ಠ ಅಧಿಕಾರಿ ಹೇಗೆ ಜಪ ಮಾಡ್ತಾರೆ ಅಂದರೆ ಅವರು ಅಪರಾಧ ಸಹಿತವಾಗಿ ಜಪ ಮಾಡ್ತಾರೆ. ಸೊ ಆಮೇಲೆ ಮಧ್ಯಮ ಅಧಿಕಾರಿ ಅಪರಾಧ ರಹಿತವಾಗಿ ಜಪವನ್ನು ಮಾಡ್ತಾರೆ. ಮತ್ತು ಇಲ್ಲಿ ಮಧ್ಯಮ ಅಧಿಕಾರಿ ಅಂದರೆ ಭಗವಂತ ಅಂದರೆ ಅವನು ಯಾರು ಮತ್ತು ಅವನಲ್ಲಿ ಪ್ರೇಮವನ್ನು ತೋರಿಸ್ತಾರೆ, ಭಗವದ್ಭಕ್ತರಲ್ಲಿ ಸ್ನೇಹವನ್ನು ಬೆಳೆಸ್ತಾರೆ. ಆಮೇಲೆ ಯಾರು ಅಜ್ಞರಾಗಿದ್ದಾರೆ, ಯಾರು ತಿಳುವಳಿಕೆ ಇಲ್ಲ, ಅವರಿಗೆ ಭಗವದ್ಭಕ್ತಿಯನ್ನು ಕೊಡ್ತಾರೆ, ಅಂದರೆ ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾರೆ, ಅಂದರೆ ದಯ ಅವರ ಮೇಲೆ. ಆಮೇಲೆ ಅಸೂಯಾಪರರ ಮೇಲೆ ಅವರು ಉಪೇಕ್ಷೆ ಮಾಡ್ತಾರೆ, ಅವರ ಸಹವಾಸಕ್ಕೆ ಹೋಗುವುದಿಲ್ಲ, ಅವರಷ್ಟಕ್ಕೆ ಅವರನ್ನು ಬಿಟ್ಟು ಬಿಡ್ತಾರೆ. ಸೊ ಈ ರೀತಿಯಾದ 4 ರೀತಿಯ ಲಕ್ಷಣಗಳನ್ನು ಅವರು ತೋರಿಸ್ತಾರೆ. ಇದು ಕನಿಷ್ಠ ಅಧಿಕಾರಿಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಆಮೇಲೆ ಅವರ ಶ್ರದ್ಧೆ ದೃಢವಾದ ವಿಶ್ವಾಸ, ಅವರಿಗೆ ಯಾವ ಒಂದು ಇದು ಇರೋದಿಲ್ಲ, ಅಂದರೆ ಯಾವ ಒಂದು ಸಂದೇಹ ಕೂಡ ಇರೋದಿಲ್ಲ. ಕೃಷ್ಣ ಪ್ರಜ್ಞೆ ಬಗ್ಗೆ, ಭಗವಂತನ ಬಗ್ಗೆ ಅವರಿಗೆ ತುಂಬ ಒಂದು ದೃಢವಾದ ವಿಶ್ವಾಸ ಇರುತ್ತೆ. ಸೊ ಹಾಗಾಗಿ ಅದಲ್ಲದೆ ಅವರಿಗೆ ಅಂದರೆ ಧರ್ಮಶಾಸ್ತ್ರ, ಧರ್ಮ ಗ್ರಂಥಗಳ ಬಗ್ಗೆ ತಿಳುವಳಿಕೆ ತುಂಬ ಚೆನ್ನಾಗಿರುತ್ತೆ. ಅವರು ಕೂಡ ವಾದನಗಳನ್ನು ಮಂಡನೆ ಮಾಡ್ತಾರೆ, ಆದರೆ ನಿರ್ಣಾಯಕ ಹಂತದಲ್ಲಿ ವಾದಗಳನ್ನು ಮಂಡನೆ ಮಾಡುವಷ್ಟು ಕುಶಲಿಗಳು ಇರದೇ ಇರಬಹುದು. ಸೊ ಹಾಗಾಗಿ ಇಲ್ಲಿ ಈ ರೀತಿಯಾದ ಮಧ್ಯಮ ಅಧಿಕಾರಿ. ಸೊ ಈ ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಈಗ ನಮಗೆ ತಿಳಿತು ನಾವು ಕನಿಷ್ಠ ಅಧಿಕಾರಿಯಾಗೇ ಉಳಿಬಾರ್ದು ಅಂತ. ಹಾಗಾದರೆ ನಾವು ಕನಿಷ್ಠ ಅಧಿಕಾರಿಯಿಂದ ಮಧ್ಯಮ ಅಧಿಕಾರಿ ಆಗ್ಬೇಕಾದ್ರೆ ನಾವು ಏನು ಮಾಡಬೇಕು? ಹರೇ ಕೃಷ್ಣ, ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ. ನಾವು ಕೇವಲ ಕನಿಷ್ಠ ಅಧಿಕಾರಿ ಆಗಬಾರ್ದು, ನಾವು ಕೆಳಗಿನ ಹಂತದ ಭಕ್ತಿಯಲ್ಲಿ ಇರಬಾರ್ದು, ನಾವು ಮುಂದುವರಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಹರೇ ಕೃಷ್ಣ. ಪರಮ ಪುರುಷನನ್ನು ನಾವು ಭಕ್ತಿ ಸೇವೆ ಮಾಡಬೇಕು. ಹರೇ ಕೃಷ್ಣ, ಹರಿ ಬೋಲ್. ಅಂದ್ರೆ ನಾವು ಏನ್ ಮಾಡ್ಬೇಕು? ಜಪವನ್ನು ಮುಂದುವರಿಸಬೇಕು. ಅಪರಾಧ ರಹಿತವಾಗಿದ್ದರೂ ಕೂಡ ಜಪವನ್ನು ಮುಂದುವರಿಸ್ತಾ ಬರಬೇಕು. ಹೆಚ್ಚು ಹೆಚ್ಚು ಹರೇ ಕೃಷ್ಣ ಮಹಾಮಂತ್ರ ಜಪ, ಸಂಕೀರ್ತನೆ ಇವುಗಳನ್ನು ಮಾಡ್ತಾ ಬರಬೇಕು. ಮತ್ತೆ ಶ್ರೀಮದ್ ಭಗವದ್ಗೀತಾ ಮತ್ತೆ ಶ್ರೀಮದ್ ಭಾಗವತಂ ಶ್ರವಣವನ್ನು ನಾವು ಮುಂದುವರಿಸ್ತಾ ಹೋಗ್ಬೇಕು. ಶ್ರವಣವನ್ನ ತಪ್ಪದೇ ಮಾಡಬೇಕು. ಈ ರೀತಿಯಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಾಗ
ಆ ಭಕ್ತನಿಗೆ, ಪ್ರಾಕೃತ ಭಕ್ತ ಅಥವಾ ಕನಿಷ್ಠ ಅಧಿಕಾರಿಗೆ ಅರ್ಥ ಆಗುತ್ತೆ. ಭಗವಂತನನ್ನ ಪ್ರೇಮಿಸಬೇಕು, ಭಗವಂತನ ಪ್ರೇಮ. ಆಮೇಲೆ ಯಾರು ಭಕ್ತರು ನನಗಿಂತ ಮೇಲಿದ್ದಾರೆ ಅವರಿಗೆ ನಾನು ಅವರ ಸೇವೆ ಮಾಡಬೇಕು, ಅವರಿಗೆ ನಾನು ಗೌರವ ತೋರಿಸ್ಬೇಕು, ಇದೆಲ್ಲ ಅರ್ಥ ಆಗುತ್ತಾ ಹೋಗುತ್ತೆ. ಮತ್ತೆ ಅಜ್ಞರಿಗೆ ಅವರಿಗೆ ನಾವು ಅಂದರೆ ಪ್ರೀಚ್ ಮಾಡಬೇಕು, ಅವರಿಗೆ ಬೋಧನೆ ಮಾಡಬೇಕು, ಇದು ಕೂಡ ಅವರಿಗೆ ಬರುತ್ತೆ. ಆಮೇಲೆ ಇವರಿಗೆ ಅಂದರೆ ಯಾರು ಭಕ್ತಿ ಮಾರ್ಗದಲ್ಲಿ ಇಲ್ಲ, ಯಾರು ಅಜ್ಞರಾಗಿದ್ದಾರೆ ಅವರಿಗೆ ಭಕ್ತಿಯನ್ನು ಕೊಡೋದು, ಅವರಿಗೆ ಭಕ್ತಿಯ ಈ ಕೃಷ್ಣ ಪ್ರಜ್ಞೆಯನ್ನು ಕೊಡೋದು, ಮತ್ತೆ ಯಾರು ಅಸೂಯಪರರಾಗಿರ್ತಾರೆ ಅವರಿಂದ ದೂರ ಇರೋದು, ಇದು ಕೂಡ ಅವರಿಗೆ ಕನಿಷ್ಠ ಅಧಿಕಾರಿಗಳಿಗೆ ಈ ರೀತಿಯಾಗಿ ಭಕ್ತಿ ಸೇವೆಯಲ್ಲಿ ಮುಂದುವರಿಯುವುದು ಅಂದರೆ ಜಪವನ್ನು ಮುಂದುವರಿಸುವುದು, ಭಗವದ್ಗೀತೆ ಭಾಗವತ ಶ್ರವಣ, ಧರ್ಮಗ್ರಂಥಗಳ ಶ್ರವಣ, ಕೃಷ್ಣ ಶ್ರವಣ, ಕೃಷ್ಣ ಕಥಾ ಶ್ರವಣ ಇದನ್ನು ಮುಂದುವರಿಸುವುದು, ಮತ್ತೆ ಈ ಒಂದು ಭಕ್ತರ ಸೇವೆ ಮಾಡುವುದು. ಸೊ ಈ ರೀತಿಯಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಕೂಡ ಮಧ್ಯಮ ಅಧಿಕಾರಿ ಆಗಲಿಕ್ಕೆ ಸಾಧ್ಯ. ಸೊ ಆದ್ದರಿಂದ ಅವನು ಕನಿಷ್ಠ ಅಧಿಕಾರಿಯ ಸ್ಥಾನದಿಂದ ಮಧ್ಯಮ ಅಧಿಕಾರಿಯ ಸ್ಥಾನಕ್ಕೆ ಏರಬೇಕು. ಸೊ ಈಗ ಮಧ್ಯಮ ಅಧಿಕಾರಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ್ವಿ. ಈಗ ನಾವು ಮೂರನೆಯದನ್ನು ನೋಡೋಣ. ಉತ್ತಮ ಅಧಿಕಾರಿ ಅಂದ್ರೆ ಯಾರು? ಈ ಶ್ಲೋಕದಲ್ಲಿ ಹೇಳಿದ್ದಾರೆ, ಉತ್ತಮ ಅಧಿಕಾರಿ ಅಂದ್ರೆ ಶುಶ್ರೂಷಯ ಭಜನ ವಿಜ್ಞಂ ಅನನ್ಯಮನ್ಯ ನಿಂದಾದಿ ಶೂನ್ಯ ಹೃದಂ ಈಪ್ಸಿತ ಸಂಗಲಬ್ಧ. ಅಂದ್ರೆ ಇದು ತುಂಬಾ ಮುಖ್ಯ. ಅಂದ್ರೆ ಉತ್ತಮ ಅಧಿಕಾರಿ ಅಂತಂದ್ರೆ ಅವನು ಭಗವಂತ ಶ್ರೀಕೃಷ್ಣ ಆರನ ಬಗ್ಗೆ ನಿಶ್ಚಲವಾದ ಭಕ್ತಿ ಸೇವೆ ಅಂದ್ರೆ ಅನನ್ಯ ಭಕ್ತಿ ಸೇವೆ. ಅನನ್ಯ ಭಕ್ತಿ ಸೇವೆ ಅಂದ್ರೆ ಶುದ್ಧ ಭಕ್ತಿ ಸೇವೆ ಅದನ್ನ ಮಾಡ್ತಾರೆ. ಮತ್ತು ಅವರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅವರು ಎಲ್ಲೆಲ್ಲೂ ಕೂಡ ಕೃಷ್ಣನನ್ನೇ ಕಾಣ್ತಾರೆ. ಎಲ್ಲೂ ಕೂಡ ಕೃಷ್ಣ ಇಲ್ಲದಿದ್ದ ಒಂದು ಸಣ್ಣ ಇರುವೆಯಿಂದ ಹಿಡಿದು ಬ್ರಹ್ಮನವರೆಗೆ ಎಲ್ಲ ಜೀವಿಗಳಲ್ಲಿ ಮತ್ತೆ ಎಲ್ಲ ಅಣುರೇಣು ತೃಣಕಾಷ್ಟ ಎಲ್ಲಿ ಕಂಡ್ರೆ ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾ ಇರುತ್ತಾರೆ. ಅಂದರೆ ಅವರ ಶ್ರದ್ಧೆ ಹೇಗಿರುತ್ತೆ ಅಂದರೆ ಅವರದ್ದು ಅಟೂಟ್, ಅಂದರೆ ಅದನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಶ್ರದ್ಧೆ ಅಷ್ಟು ದೃಢವಾದ ಶ್ರದ್ಧೆ ಭಗವಂತನ ಮೇಲೆ. ಆಮೇಲೆ ಇಲ್ಲಿ ಅವರು ಒಂದು ಉದಾಹರಣೆ ಹೇಳೋದು ಅಂತಂದರೆ, ಪ್ರಹ್ಲಾದ ಮಹಾರಾಜ ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾ ಇದ್ದ, ಭಗವಂತನನ್ನೇ ವಿಷ್ಣುವನ್ನೇ ಕಾಣ್ತಾ ಇದ್ದ. ಹೇಗೆ ಅವನಿಗೆ ತಂದೆ ಹಿರಣ್ಯಕಶಿಪು ಹೇಳಿದಾಗ ಅವನು ಏನು ಹೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ವಿಷ್ಣು? ಎಲ್ಲ ಕಡೆಗೂ ಇದ್ದಾನೆ. ಎಲ್ಲಿದ್ದಾನೆ? ಈ ಕಂಬದಲ್ಲಿ ಇದ್ದಾನೆ ಅಂತ ಕೇಳ್ತಾನೆ. ಎಸ್, ಹೌದು ಅಂದಮೇಲೆ ಅಲ್ಲಿ ತೋರಿಸು ನಿನ್ನ ಕಂಬದಲ್ಲಿ ಗುದ್ದಿದ, ಅಂದರೆ ಆ ಹಿರಣ್ಯಕಶಿಪು ಕಂಬವನ್ನು ಗುದ್ದಿದಕ್ಕೆ ಆ ಕಂಬದಿಂದ ನರಹರಿ ಅಂದರೆ ನಮ್ಮ ಈ ನರಸಿಂಹಾವತಾರ ಆಯಿತು. ಸೊ ಹಾಗಾಗಿ ಇಲ್ಲಿ ಭಕ್ತ ಅಂದರೆ ಈ ಉತ್ತಮ ಭಕ್ತ, ಮಹಾಭಾಗವತ ಅಂತ ಹೇಳ್ತಾರೆ, ಭಾಗವತೋತ್ತಮ ಉತ್ತಮ ಭಕ್ತ ಅಂತ ಹೇಳ್ತಾರೆ. ಸೊ ಅವರು ಭಗವಂತನನ್ನು ಕೃಷ್ಣನನ್ನು ಎಲ್ಲೆಲ್ಲೂ ಕಾಣ್ತಾರೆ. ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ನಾವೊಂದು ಉದಾಹರಣೆ, ಅಂದರೆ ಲೌಕಿಕ ಉದಾಹರಣೆ. ಈಗ ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಭೌತಿಕದಲ್ಲಿ ಅವನಿಗೆ ಯಾವಾಗಲೂ ಆ ಹುಡುಗಿಯದೇ ಒಂದು ರೂಪ ಎದುರಿಗೆ ಕಾಣುತ್ತೆ, ಎಲ್ಲೆಲ್ಲೂ ಅದೇ ವಿಚಾರ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ತರಹ ಶುದ್ಧ ಭಕ್ತನಾದಾಗ ಉನ್ನತ ಹಂತದ ಅಂದ್ರೆ ಉತ್ತಮ ಅಧಿಕಾರಿ ಹಂತಕ್ಕೆ ಹೋದಾಗ ಆ ಭಕ್ತನು ಎಲ್ಲೆಲ್ಲೂ ಕೃಷ್ಣನನ್ನು ಕಾಣ್ತಾನೆ. ಸೊ ಹಾಗಾಗಿ ಈಗ ಇನ್ನೊಂದು ಉದಾಹರಣೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಅವರು ತಮ್ಮ ಒಂದು ಲೀಲೆಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಜಗನ್ನಾಥಪುರಿಯಲ್ಲಿ ಆ ಸಮುದ್ರ ನೋಡಿದ್ರೆ ಯಮುನಾ ನದಿಯನ್ನ ನೋಡಿದರೆ ಅಂತ ಸಮುದ್ರಕ್ಕೆ ಧುಮುಕಿ ಬಿಟ್ರು. ಹೇಗೆ? ಅವ್ರು ಎಲ್ಲೆಲ್ಲೂ ಕೂಡ ಅದೇ ತರಹ ಒಂದು ಅಂದರೆ ನೀರನ್ನು ಕಂಡಾಗ ಯಮುನಾ ನದಿ, ಆ ಥರ ಆಲೋಚನೆ. ಸೊ ಆ ಥರವಾದ ಒಂದು ಫೀಲಿಂಗು. ಹಾಗಾಗಿ ಇಲ್ಲಿ ಶುದ್ಧ ಭಕ್ತರಾದವರು, ಉತ್ತಮ ಅಧಿಕಾರಿಯಾದವರು ಮ್ಯಾಡ್ ಫಾರ್ ಕೃಷ್ಣನಿಗಾಗಿ ಹುಚ್ಚು. ಅಂದರೆ ಯಾವಾಗಲೂ ಅವರ ಕೃಷ್ಣ ಸ್ಮರಣೆ, ಸದಾ ಕೃಷ್ಣ ಸ್ಮರಣೆಯಲ್ಲಿ ಇರ್ತಾರೆ. ಕೃಷ್ಣನ ಸ್ಮರಣೆ ಇಲ್ಲದೆ ಒಂದು ಸೆಕೆಂಡ್ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನನ್ನು ಮರೆತು ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ. ಸೊ ಆಮೇಲೆ ಇವರು ಯಾವ ರೀತಿ ಇದನ್ನು ಅಂದರೆ ಹರಿನಾಮ ಇದು ಮಾಡ್ತಾರೆ ಅಂದರೆ ಶುದ್ಧ ನಾಮವನ್ನು ಮಾಡ್ತಾರೆ. ಅವರು ಕೂಡ ಜಪ ಹೇಗೆ ಮಾಡ್ತಾರೆ? ಶುದ್ಧ ನಾಮ ಅಂದರೆ ಮೊದಲನೆಯ ಆರಂಭಿಕ ಭಕ್ತರು ನಾಮ ಅಪರಾಧ ಹಂತದಲ್ಲಿ ಇರ್ತಾರೆ, ಅಪರಾಧ ಸಹಿತವಾದ ಜಪ ಮಾಡ್ತಾರೆ. ಮಧ್ಯಮ ಅಧಿಕಾರಿ ಅಪರಾಧ ರಹಿತವಾದ ಜಪ ಮಾಡ್ತಾರೆ. ಆಮೇಲೆ
ಈ ಉತ್ತಮಾಧಿಕಾರಿ ಅಂತಂದರೆ ಶುದ್ಧ ಭಕ್ತರು, ಭಾಗವತೋತ್ತಮರು, ಅವರು ಯಾವ ರೀತಿ ಜಪ ಮಾಡ್ತಾರೆ ಅಂತಂದರೆ ಶುದ್ಧ ನಾಮ. ಸೊ ಹಾಗಾಗಿ ಅವರು ಕೃಷ್ಣ ಪ್ರೇಮದಲ್ಲಿ ಇರ್ತಾರೆ, ಕೃಷ್ಣ ಪ್ರೇಮದಲ್ಲಿ ಇರ್ತಾರೆ. ಆಮೇಲೆ ಅವರು ಎಲ್ಲ ವೇದಶಾಸ್ತ್ರಗಳ ಒಂದು ವೈದಿಕ ಸಾಹಿತ್ಯಗಳಲ್ಲಿ ತುಂಬ ಪ್ರವೀಣತೆಯನ್ನು ಪಡ್ಕೊಂಡಿರ್ತಾರೆ, ನಿಷ್ಣಾತರಾಗಿರ್ತಾರೆ. ಹಾಗಾಗಿ ಎಲ್ಲ ವಾದಗಳನ್ನು ಅವರು ಚೆನ್ನಾಗಿ ತರ್ಕ ಸಹಿತವಾಗಿ ವಾದಗಳನ್ನು ಮಂಡಿಸ್ತಾರೆ. ಸೊ ಹಾಗಾಗಿ ಆಮೇಲೆ ಅವರು ಬೇರೆಯವರನ್ನು ತುಂಬ ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ, ತಿಳಿಸ್ತಾರೆ. ಶ್ರೀಲ ಪ್ರಭುಪಾದರು ಹಾಗೆ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಅವರು ಅಲ್ಲಿ ಏನು ಕೃಷ್ಣ ಅಂದರೆ ಏನು ಗೊತ್ತಿಲ್ಲ, ರಾಮ ಅಂದರೆ ಏನು ಗೊತ್ತಿಲ್ಲ, ಭಗವಂತ ಯಾರು ಅಂತ ಗೊತ್ತಿಲ್ಲ. ಅಂತಹ ಒಂದು ಪಾಶ್ಚಿಮಾತ್ಯ ದೇಶ ಅಲ್ಲಿ ನಡೀತಕ್ಕಂಥದ್ದೆಲ್ಲ ಇದು ಕೂಡ ಲೌಕಿಕದ ಭೋಗ ಜೀವನ. ಅಂತಹ ಜನರಲ್ಲಿ ಅವರು ಭಗವಂತ ಅಂದರೆ ಯಾರು, ಭಕ್ತಿ ಅಂದರೆ ಏನು ಅದನ್ನು ತಂದರು. ಹೇಗೆ? ಅಷ್ಟು ಅವರಿಗೆ ಆ ಪ್ರವೀಣತೆ ಜನರಿಗೆ ಭಗವಂತನ ಬಗ್ಗೆ ತಿಳಿಸ್ಕೊಡೋದು ಶಾಸ್ತ್ರಗಳ ಮೂಲಕ ಆ ಒಂದು ನಿಷ್ಣಾತ ಒಂದು ಸ್ಥಿತಿ, ಆ ಒಂದು ಕೆಪಾಸಿಟಿ ಅವರಿಗೆ ಇರ್ತದೆ. ಸೊ ಹಾಗಾಗಿ ಅವರು ಬೇರೆಯವರನ್ನು ಸುಲಭವಾಗಿ ಅವರು ಕನ್ವಿನ್ಸ್ ಮಾಡ್ತಾರೆ. ಸೊ ಇದು ಹೇಳ್ತಾರೆ. ಆಮೇಲೆ ಅವರು ತಮ್ಮನ್ನು ಹೇಗೆ ತಿಳ್ಕೊಂಡಿರ್ತಾರೆ, ತಮ್ಮನ್ನು ಅವರು ಭಗವಂತನ ದಾಸಾನುದಾಸ, ನಾನು ಭಗವಂತನ ಭಕ್ತರ ದಾಸಾನುದಾಸ, ಗೋಪಿ ಭರ್ತುಃ ಪದಕಮಲಯೋ ದಾಸಾನುದಾಸ, ನಾನು ಭಗವಂತನ ಭಕ್ತನ ದಾಸನ ದಾಸ, ಈ ಭಾವನೆಯಲ್ಲಿ ಅವರಿರ್ತಾರೆ. ಮತ್ತು ಯಾವಾಗಲೂ ಕೂಡ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಹರಡೋದು, ಈ ಚಿಂತನೆಯಲ್ಲಿ ಇರ್ತಾರೆ. ಆಮೇಲೆ ಅವರು ಇಂದ್ರಿಯಗಳು ಅವರ ಹತೋಟಿಯಲ್ಲಿ ಇರುವುದಿಲ್ಲ, ಅವರು ಭಗವಂತನ ಹತೋಟಿಯಲ್ಲಿರ್ತಾರೆ. ಅಂದರೆ ಆ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಹೊಂದಿರೋದ್ರಿಂದ, ಭಗವಂತನಲ್ಲಿ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರೋದ್ರಿಂದ, ಸಂಪೂರ್ಣ ಶರಣಾಗತ ಭಕ್ತರಾಗಿರೋದ್ರಿಂದ ಅವರ ಇಂದ್ರಿಯಗಳು ಭಗವಂತ ಕಂಟ್ರೋಲ್ ಮಾಡ್ತಾನೆ. ಅಂದರೆ ಅವರ ಹೃದಯದಲ್ಲಿ ಭಗವಂತ ಚೈತ್ಯ ಗುರುವಾಗಿರುತ್ತಾನೆ. ಭಗವಂತ ಏನು ನಿರ್ದೇಶನ ಕೊಡ್ತಾನೆ ಅದರ ರೀತಿಯಲ್ಲಿ ಅದನ್ನು ಅನುಸರಿಸಿ ಅವರ ಜೀವನ ನಡೀತಾ ಇರುತ್ತೆ. ಸೊ ಹಾಗಾಗಿ ಇಂತಹ ಭಕ್ತರು ಅವರು ಶುದ್ಧ ಭಕ್ತರು. ಸೊ ಆ ಶುದ್ಧ ಭಕ್ತರನ್ನು ಅವರು ಹೇಳಿದ ಒಂದು ಸಂಕೀರ್ತನೆ ಅಥವಾ ಹರಿನಾಮವನ್ನು ಕೇಳಿದರೆ ಬೇರೆಯವರು ಭಕ್ತರಾಗಿ ಬಿಡ್ತಾರೆ. ಈಗ ನೀವು ಒಂದು ಉದಾಹರಣೆ ಅಂತಂದರೆ, ಶ್ರೀಲ ಪ್ರಭುಪಾದರು ಒಂದು ಅಮೆರಿಕದ ಟಾಂಕಿನ್ ಸ್ಕ್ವೇರ್ ಅಲ್ಲಿ ಅವರು ಹೇಳಿದ ಕೀರ್ತನೆಯನ್ನು ನೀವು ಕ್ಲಿಪ್ಪನ್ನು ನೋಡಬೇಕು. ತುಂಬ ಚೆನ್ನಾಗಿ, ತುಂಬ ಭಾವದಿಂದ, ತುಂಬ ಭಕ್ತಿಯಿಂದ ಅವರು ಮಾಡಿದ ಕೀರ್ತನೆಗೆ ಅಲ್ಲಿದ್ದ ಅಂದರೆ ಹಿಪ್ಪಿಯರು ಕೂಡ ಭಕ್ತರಾಗಲಿಕ್ಕೆ ಸಾಧ್ಯ ಆಯಿತು. ಸಂಕೀರ್ತನೆ ಯಾಕೆ ಅಂದರೆ ಅವರು ಆ ದಿವ್ಯವಾದ ನೆಲೆ ಅದರಿಂದ ಅವರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅಂತಹ ಶುದ್ಧ ಭಕ್ತರು ಆನಂದದ ನೆಲೆಯಲ್ಲಿ ಇರ್ತಾರೆ, ಕೃಷ್ಣನ ಪ್ರೇಮಾನಂದದಲ್ಲಿ ಇರ್ತಾರೆ. ಸೊ ಹಾಗಾಗಿ ಇಷ್ಟು ವ್ಯತ್ಯಾಸಗಳು ಅಂತಂದರೆ, ಈಗ ಈ ಒಂದು 3 ರೀತಿಯ ಭಕ್ತರ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯರು ಅಂತ ಹೇಳ್ತಾರೆ ಅಂತಂದರೆ, ಅಂತಹ ಉತ್ತಮ ಅಧಿಕಾರಿ ಅವರ ಅಂದರೆ ಭಾಗವತರು, ಅವರು ವೈಷ್ಣವೋತ್ತಮರು, ಅವರ ಸಹವಾಸ ನಾವು ಮಾಡಬೇಕು. ಈಗ ನಾವು ನಿನ್ನೆ ನೋಡ್ಕೊಂಡ್ವಿ 6 ವಿಧದ ಭಕ್ತಿ ವಿನಿಮಯಗಳನ್ನು ನಾವು ಮಾಡ್ಕೊಳ್ತೇವೆ. ಸೊ ಅಂತಹ ಅಂದರೆ ವೈಷ್ಣವೋತ್ತಮರ ಸಹವಾಸ ಮಾಡಬೇಕು, ಅವರ ಜೊತೆ ಭಕ್ತಿ ವಿನಿಮಯ ಒಂದು ದದಾತಿ ಪ್ರತಿಗೃಹಣಾತಿ, ಅದು ಆ ಒಂದು ತತ್ವವನ್ನು 6 ತತ್ವಗಳನ್ನು ಅವರ ಜೊತೆ ವಿನಿಮಯ ಮಾಡ್ಕೊಳ್ಬೇಕು. ಆ ಶುದ್ಧ ಭಕ್ತರ ಸಹವಾಸದಲ್ಲಿ ನಾವಿರಬೇಕು, ಅವರ ಸೇವೆ ಮಾಡಬೇಕು. ಇದು ಅತ್ಯಂತ ಅಪೇಕ್ಷಣೀಯ. ಅಂದರೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮಗೆ ಅಪೇಕ್ಷೆ, ಇದು ಅಪೇಕ್ಷೆ. ಈಗ ನಮಗೆ ಶುದ್ಧ ಭಕ್ತರು ಅಂದರೆ ಯಾರು? ನಮಗೆ ಶ್ರೀಲ ಪ್ರಭುಪಾದರು, ಅವರ ಆಚಾರ್ಯರು, ಸಂಸ್ಥಾಪಕ ಆಚಾರ್ಯರು, ಶುದ್ಧ ಭಕ್ತರು, ಅವರ ಸಹವಾಸದಲ್ಲಿ ನಾವು ಹೇಗೆ ಇರೋದು ಅಂತಂದರೆ, ಪ್ರತಿನಿತ್ಯ ನಾವು ಶ್ರೀಲ ಪ್ರಭುಪಾದರು ಬರೆದಿರ್ತಕ್ಕಂತಹ ಭಗವದ್ಗೀತೆ ಭಾವಾರ್ಥ ಇದನ್ನು ನಾವು ನಿತ್ಯವೂ ಕೂಡ ಓದಬೇಕು. ಯಾವಾಗ ನಾವು ಭಗವದ್ಗೀತೆ ಭಾಗವತ ಇದನ್ನು ನಿತ್ಯವೂ ಕೂಡ ಓದ್ತಾ ಇರ್ತೇವೆ, ಆವಾಗ ನಾವು ಶ್ರೀಲ ಪ್ರಭುಪಾದರ ಸಂಘದಲ್ಲಿ ನಾವಿರ್ತೇವೆ, ಅವರ ಒಂದು ಸಹವಾಸದಲ್ಲಿ ನಾವಿರ್ತೇವೆ. ಅವರ ಸೇವೆ ಮಾಡಿದಾಗುತ್ತೆ. ಹೇಗೆ ಸೇವೆ ಮಾಡಿದಾಗುತ್ತೆ? ವಾಣಿ ಸೇವೆ ಅಂತ ಹೇಳ್ತಾರೆ. ಗುರುವಿನ ಒಪ್ಪು ಸೇವೆ ಮತ್ತು ವಾಣಿ ಸೇವೆ.
ಯಾಕೆಂದರೆ ಒಪು ಅಂದರೆ ಶರೀರ ಸೇವೆ ಮಾಡಲಿಕ್ಕೆ ಅವರು ನಮಗೆ ಸಿಕ್ಕೋದಿಲ್ಲ, ಬಹಳ ಅಲ್ಲ ಅವಕಾಶಗಳು ಕಡಿಮೆ. ಈಗ ತಿರೋಭಾವ ಹೊಂದಿದ್ದವರಿಗೆ ಅವರ ಸೇವೆಗೆ ಸಿಕ್ಕೋದಿಲ್ಲ. ಈಗ ಇದ್ದ ಗುರುಗಳಾದರೂ ನಮಗೆ ಸಿಕ್ಕುವುದು ತುಂಬ ಕಡಿಮೆ, ಅಂದರೆ ಆ ಒಂದು ಸೇವೆ ಮಾಡಲಿಕ್ಕೆ. ಅದಕ್ಕೆ ವಾಣಿ ಸೇವೆ ಅಂತಂದರೆ ಶೀಲ ಪ್ರಭುಪಾದರು ಬರೆದಿರ್ತಕ್ಕಂತಹ ಆ ಒಂದು ದಿವ್ಯ ಸಾಹಿತ್ಯ, ಟ್ರಾನ್ಸೆಂಡೆಂಟಲ್ ಲಿಟ್ರೇಚರ್, ಅದನ್ನು ನಾವು ನಿತ್ಯವೂ ಕೂಡ ಭಕ್ತರ ಸಂಘದಲ್ಲಿ ನಾವು ಓದಬೇಕು. ಆಗ ಅದು ಸೇವೆಯಾಗತ್ತೆ, ವಾಣಿ ಸೇವೆಯಾಗತ್ತೆ. ಹಾಗಾಗಿ ಅಂತಹ ಮಹಾಭಾಗವತರ ಸೇವೆಯನ್ನು, ವಾಣಿ ಸೇವೆ ಅಥವಾ ಸೇವೆಯನ್ನು ಮಾಡೋದು, ಅವರ ಸಂಘದಲ್ಲಿ ಇರೋದು, ಆವಾಗ ನಮಗೆ ಏನಾಗುತ್ತೆ, ನಾವು ಮಧ್ಯಮ ಹಂತದಿಂದ, ಅಂದರೆ ಕನಿಷ್ಠ ಹಂತದಿಂದ ಮಧ್ಯಮ ಹಂತದಿಂದ ಮಹಾಭಾಗವತ ಅಂದರೆ ಉತ್ತಮ ಭಕ್ತ, ಶುದ್ಧ ಭಕ್ತ ಆಗಲಿಕ್ಕೆ ಪ್ರತಿಯೊಬ್ಬನಿಗೂ ಸಾಧ್ಯ. ಯಾಕೆಂದರೆ ಪ್ರತಿಯೊಬ್ಬರಲ್ಲಿಯೂ ಆ ಒಂದು ಪೊಟೆನ್ಸಿ ಇದೆ, ಆ ಒಂದು ಶುದ್ಧ ಭಕ್ತ ಆಗ್ತಕ್ಕಂಥ ಒಂದು ಕೆಪಾಸಿಟಿ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅದನ್ನು ನಾವು ಟ್ಯಾಪ್ ಮಾಡಬೇಕು, ಅದನ್ನು ನಾವು ಬಳಸ್ಕೊಳ್ಬೇಕು. ಅದನ್ನು ಬಳಸ್ಕೊಳ್ಬೇಕಾದ್ರೆ ಭಕ್ತರ ಸಂಘದಲ್ಲಿರಬೇಕು, ಈ ವೈಷ್ಣವೋತ್ತಮರ ಸಹವಾಸ ಮಾಡಬೇಕು, ಅವರ ಸೇವೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಾವೇನು ತಿಳ್ಕೊಂಡ್ವಿ, ಕನಿಷ್ಠ ಭಕ್ತರಿಗೆ ನಾವು ಮನಸಾ ಗೌರವಿಸಬೇಕು. ಯಾಕಂದರೆ ಅವರು ಹರಿನಾಮವನ್ನು ಜಪ ಮಾಡ್ತಾ ಇದ್ದಾರೆ, ಅವರ ನಾಲಿಗೆಯಲ್ಲಿ ಹರಿನಾಮ ಬರ್ತಾ ಇದೆ, ಆದ್ದರಿಂದ ಅವರು ಶ್ರೇಷ್ಠ, ಅವರನ್ನು ಮನಸಾ ಗೌರವಿಸಬೇಕು. ಮಧ್ಯಮ ಅಧಿಕಾರಿ ಅವರು ಬ್ರಾಹ್ಮಣ ದೀಕ್ಷೆಯನ್ನು ಪಡ್ಕೊಂಡಿರ್ತಾರೆ, ಮತ್ತು ಅವರು ವಿಗ್ರಹ ಆರಾಧನೆ ಮಾಡ್ತಾ ಇರ್ತಾರೆ, ಮತ್ತು ಗುರುವು ಹೇಳಿದ ಮಾರ್ಗದರ್ಶನದಲ್ಲಿ ಅವರು ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ. ಸೊ ಅವರು ಬೋಧನೆಗಳನ್ನು ಮಾಡ್ತಾರೆ, ಅಂದರೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ಬೋಧನೆಗಳನ್ನು ಮಾಡ್ತಾರೆ, ಭಗವದ್ಗೀತೆ ಭಾಗವತಂ ಬೋಧನೆಗಳನ್ನು ಮಾಡ್ತಾರೆ, ಕೃಷ್ಣ ಪ್ರಜ್ಞೆನ ಹರಡುತ್ತಾರೆ. ಅಂಥವರಿಗೆ ನಾವು ನಮನಗಳನ್ನು ಸಲ್ಲಿಸಬೇಕು. ಸೊ ಆಮೇಲೆ ನಾವು ಯಾರ ಸಹವಾಸದಲ್ಲಿರಬೇಕು? ಶುದ್ಧ ಭಕ್ತರ ಸಹವಾಸದಲ್ಲಿರಬೇಕು, ಉತ್ತಮ ಅಧಿಕಾರಿಯ ಸಹವಾಸದಲ್ಲಿರಬೇಕು, ಮತ್ತು ಅವರ ಸೇವೆಯನ್ನು ಮಾಡಬೇಕು, ವೈಷ್ಣವ ಸೇವೆ. ಸೊ ಸಂಘ, ಸಾಧನ, ಸೇವೆ, ಇವು ಮೂರು ಮುಖ್ಯವಾದದ್ದು. ಭಕ್ತರ ಸಂಘದಲ್ಲಿರೋದು, ಆಮೇಲೆ ಸಾಧನೆ, ನಮ್ಮ ಒಂದು ಸಾಧನಾ ಭಕ್ತಿ, ಅಂದರೆ ಸಾಧನೆ ಅಂತಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಅದನ್ನು ಕೂಡ ನಾವು ಸಾಧನ ಭಕ್ತಿಯನ್ನು ಕೂಡ ನೋಡಲಿಕ್ಕಿದ್ದೇವೆ. ನಾವು ಭಕ್ತರ ಸಾಮರ್ಥ್ಯ ಸಿಂಧುವಿನಲ್ಲಿ ನಾವು ಕಲೀಲಿಕ್ಕಿದ್ದೇವೆ ಸಾಧನ ಭಕ್ತಿ ಅಂದರೆ ಏನು ಅಂತ. ಸೊ ಆ ಸಾಧನ ಭಕ್ತಿಯಲ್ಲಿ ನಾವು ಮಾಡ್ತಕ್ಕಂಥದ್ದಂದರೆ ನಮ್ಮ ಭಕ್ತಿ ಸೇವೆಯನ್ನು ನಾವು ಪ್ರತಿನಿತ್ಯವನ್ನು ಮಾಡ್ತಕ್ಕಂಥದ್ದು ಸಾಧನೆ. 16 ಸುತ್ತು ಜಪ ಮಾಡೋದು, 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡೋದು. ನಿಯಂತ್ರಕ ತತ್ವ ಅಂತಂದರೆ ನಾವು ಅಂದರೆ ಮಾಂಸ ಸೇವನೆ ಇಲ್ಲ, ಮಾಂಸ ಸೇವನೆ ಮಾಡಬಾರ್ದು, ಮದ್ಯ ಸೇವನೆ ಮಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು, ಜೂಜಾಡಬಾರ್ದು, ಇವೆಲ್ಲ ನಿಯಂತ್ರಕ ತತ್ವ. ಆಮೇಲೆ 16 ಸುತ್ತು ಜಪವನ್ನು ಮಾಡಬೇಕು, 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ನಾವು ಮಾಡಬೇಕು. ಇದನ್ನೆಲ್ಲ ಮಾಡ್ತಾ ಶ್ರವಣ ಕೀರ್ತನದಲ್ಲಿ ನಾವು ತೊಡಗಬೇಕು, ಎಂದರೆ ಕೃಷ್ಣ ಕಥಾ ಶ್ರವಣವನ್ನು. ಆಮೇಲೆ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಆಮೇಲೆ ವಿಗ್ರಹಾರಾಧನೆಯನ್ನು ಮಾಡಬೇಕು. ಈ ರೀತಿಯಾದ ಒಂದು ಪಂಚವಿಧ ಭಕ್ತಿ ಅಂದರೆ ಮುಖ್ಯವಾದದ್ದು. 64 ಭಕ್ತಿಗಳನ್ನು ಮುಂದೆ ನಾವು ಕಳೀಲಿಕ್ಕಿದ್ದೇವೆ ಭಕ್ತರ ಸಾಮರ್ಥ್ಯ ಸಿಂಧುವಿನಲ್ಲಿ, ಆದರೆ 5 ಮಾತ್ರ ಬಹಳ ಮುಖ್ಯ. ಸೊ ಹಾಗಾಗಿ ಆ ಭಕ್ತಿ ಅಂದರೆ ಹರಿನಾಮ ಸಂಕೀರ್ತನೆ, ಆಮೇಲೆ ಭಕ್ತರ ಸಂಘದಲ್ಲಿರೋದು, ಅದಾದ ಮೇಲೆ ನಾವು ನಿತ್ಯ ಭಾಗವತ ಸೇವೆಯ ಭಾಗವತ ಶ್ರವಣ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಶ್ರೀ ವಿಗ್ರಹ ಆರಾಧನೆಯನ್ನು ಮಾಡೋದು, ಮತ್ತು ಒಂದು ಮಥುರಾ ಪುರವಾಸ ಅಂತ ಹೇಳ್ತಾರೆ. ಅಂದರೆ ಮನೆಯನ್ನು ಎಲ್ಲರಿಗೂ ಕೂಡ ಮಥುರದಲ್ಲಿ ಇರಲಿಕ್ಕಾಗೋದಿಲ್ಲ, ಆದರೆ ಅಂದರೆ ಮನೆಯನ್ನೇ ಕೂಡ ನಾವು ಅಂದರೆ ಒಂದು ವೃಂದಾವನವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು, ಅಂದರೆ ಮನೆಯಲ್ಲಿ ಆ ಥರ ಭಕ್ತಿಯ ವಾತಾವರಣವನ್ನು ಬೆಳೆಸೋದು. ಈ ರೀತಿಯ ಒಂದು ಪ್ರಮುಖವಾದ ಭಕ್ತಿ ಸೇವಾ ಅಂಗಗಳನ್ನ ನಾವು ಬೆಳೆಸ್ಕೊಂಡು ನಾವು ನಿತ್ಯವೂ ಅದನ್ನು ಸಾಧನೆಯನ್ನು ಮಾಡ್ತಾ ಇದ್ದರೆ, ಮತ್ತು ಭಕ್ತರ ಸಂಘದಲ್ಲಿ ಅಂದರೆ ವೈಷ್ಣವೋತ್ತಮರ ಸಹವಾಸ ಮತ್ತು ಭಕ್ತಿ ಸೇವೆ ಮಾಡಿದರೆ ನಮಗೆ ಶುದ್ಧ ಭಕ್ತರಾಗಲಿಕ್ಕೆ ನಮಗೆ ಸಾಧ್ಯತೆ ಇದೆ. ನಾವು ಕನಿಷ್ಠ ಹಂತದಲ್ಲಿ ಈಗ ನಾವು ಇದ್ದೇವೆ, ಯಾಕೆಂದರೆ ನಾವು ಅಪರಾಧ ಸಹಿತವಾಗಿ ನಾವು ಜಪ ಮಾಡ್ತಾ ಇದ್ದೇವೆ. ನಮಗೆ ವೈದಿಕ ಸಾಹಿತ್ಯಗಳ ಗ್ರಂಥಗಳ ಅಂದರೆ ಆಳವಾದ ಒಂದು ಅಧ್ಯಯನ ಗೊತ್ತಿಲ್ಲ, ನಾವು ಇನ್ನೂ ನಿಷ್ಣಾತರಾಗಿಲ್ಲ, ನಮಗೆ ಭಕ್ತಿಯಲ್ಲಿ ಮುಂದುವರಿದಿಲ್ಲ ನಾವು. ಹಾಗಾಗಿ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು, ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಭಕ್ತಿಯಲ್ಲಿ ಮುಂದುವರಿಯೋದು ಅಂದರೆ ಇಲ್ಲಿ ಶುದ್ಧ ಭಕ್ತರು ಅಂದರೆ ಕೃಷ್ಣ ಪ್ರೇಮದಲ್ಲಿರ್ತವೆ. ನಾವು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಆಮೇಲೆ ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಅವರು ಕೊನೆ ಹಂತದಲ್ಲಿದ್ದಾರೆ. ಕೃಷ್ಣ ಪ್ರೇಮದಲ್ಲಿದ್ದಾರೆ ಈ ಮಹಾಭಾಗವತರು. ನಾವಿನ್ನು ಶ್ರದ್ಧಾ ಮತ್ತು ಸಾಧು ಸಂಘ ಈ ಹಂತದಲ್ಲಿ ಇದ್ದೇವೆ.
ಸೊ ಹಾಗಾಗಿ ಅಲ್ಲಿಗೆ ತಲುಪಬೇಕಾದ್ರೆ ಇಷ್ಟೆಲ್ಲ ಹಂತಗಳನ್ನು ಮಾಡಬೇಕು. ಆಮೇಲೆ ನಾವು ಭಜನೆ ಕ್ರಿಯೆ ಅಲ್ಲಿ ಮುಂದೆ ಹೇಳ್ತಾರೆ. ಭಜನೆ ಕ್ರಿಯೆ ಅಂದರೆ ಏನೋ, ಆದರೆ ಹೇಗೆ ನಾವು ದೀಕ್ಷೆ ಸ್ವೀಕಾರ ಮಾಡಬೇಕು ಅದನ್ನೆಲ್ಲ ಹೇಳ್ತಾರೆ. ನೋಡೋಣ ಇದರಲ್ಲಿ ಇದೇ ಒಂದು ಶ್ಲೋಕದಲ್ಲಿ ಮುಂದುವರೆದುಕೊಂಡು. ಹಾಗಾಗಿ ನಮಗೆ ನಾವು ಒಂದು ಕನಿಷ್ಠ ಹಂತದಿಂದ ನಾವು ಎಲ್ಲಿಗೆ ಬರಬೇಕು, ನಾವು ಮಧ್ಯಮ ಹಂತಕ್ಕೆ ಬರಬೇಕು. ಮಧ್ಯಮ ಹಂತದಿಂದ ಆಮೇಲೆ ನಿಧಾನವಾಗಿ ಅದು ಕೊನೆಯ ಹಂತ, ಅದು ಮಧ್ಯಮಾಧಿಕಾರಿ ಕೃಷ್ಣ ಪ್ರೇಮಕ್ಕೆ ಬರಬೇಕು. ಇದು ನಮ್ಮ ಜೀವನದ ಗುರಿಯಾಗಿರಬೇಕು. ಸೊ ಹಾಗಾಗಿ ಅದನ್ನು ನಾವು ಎಷ್ಟೋ ಜನ್ಮ, ಕೋಟ್ಯಾಂತರ ಜನ್ಮ ಎತ್ತಿದ್ದೇವೆ, ಅಲ್ಲೆಲ್ಲ ಪಾಪ ಕಾರ್ಯಗಳನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಹಾಗಾಗಿ ಆ ಹಂತಕ್ಕೆ ತಲುಪೋದು ಒಂದು ದಿವಸ ಅಥವಾ ಒಂದು ತಿಂಗಳು ಆಗೋದಿಲ್ಲ. ಅದು ನಿಧಾನ ಅನೇಕ ವರ್ಷಗಳೇ ಹಿಡಿಬೋದು, ಅದಕ್ಕೆ ಅನೇಕ ಜನ್ಮಗಳು ಕೂಡ ಹಿಡಿಬೋದು. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಅಷ್ಟೊಂದು ಜನ್ಮದಲ್ಲಿ ಯಾಕೆ ಇದ್ದ ಈ ಜನ್ಮದಲ್ಲಿ ನಾವು ಸರಿಯಾಗಿ ಕೃಷ್ಣ ಪ್ರಜ್ಞೆಯನ್ನು ಮಾಡ್ಕೊಂಡು ಬಂದರೆ ನಾವು ಅದನ್ನು ಆ ಹಂತವನ್ನು ನಾವು ಕೃಷ್ಣ ಪ್ರೇಮ ಹಂತವನ್ನು ತಲುಪಲಿಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಅಂತ ಹೇಳ್ತಾರೆ ಶ್ರೀ ಭಕ್ತಿ ಸಿದ್ಧಾಂತ ಠಾಕೂರ್ ಅವ್ರು ಹೇಳ್ತಾರೆ. ಈ ಜನ್ಮವನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು. ಮನುಷ್ಯ ಜನ್ಮಕ್ಕೆ ಬಂದಾಗ ಅದನ್ನು ನಾವು ಭಕ್ತಿ ಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಈಗ ಭಕ್ತಿ ಉತ್ತಮ ಅಧಿಕಾರಿನ ನಾವು ಸಂಘವನ್ನು ಮಾಡಬೇಕು, ಮತ್ತು ಉತ್ತಮ ಭಕ್ತರ ಸೇವೆಯನ್ನು ನಾವು ಮಾಡಬೇಕು. ಈ ಒಂದು ತಿಳ್ಕೊಂಡ್ವಿ. ಈಗ ಕೃಷ್ಣನ ಬಗ್ಗೆ ಅನುರಕ್ತ ಆಗೋದು ಹೇಗೆ? ಯಾವುದಾದ್ರೂ ಒಬ್ಬರು ಭಕ್ತಿ ಸೇವೆ ಯಾವುದಾದ್ರೂ ಒಬ್ಬರು ಸೇವೆ ಮಾಡಬೇಕು ಅಂದರೆ ಅಲ್ಲಿ ನಮಗೆ ಅನುರಕ್ತಿ ಇರಬೇಕು. ನಮಗೆ ಅವರಲ್ಲಿ ಒಂದು ರೀತಿ ಆಸಕ್ತಿ ಉಂಟಾಗಬೇಕು. ಇದು ಹೇಗೆ ಸಾಧ್ಯ ಆಗತ್ತೆ ಅಂತ, ಇಲ್ಲಿ ಕೃಷ್ಣನ ಬಗ್ಗೆ ಆಸಕ್ತಿ ಹೇಗೆ ಉಂಟಾಗತ್ತೆ ಅಂತ ಇದನ್ನು ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಭಕ್ತಿಯಲ್ಲಿ ಮುಂದುವರಿಬೇಕು ಅಂದರೆ ಭಕ್ತಿ ಸೇವೆ ಮಾಡಬೇಕು. ಭಕ್ತಿ ಸೇವೆ ಮಾಡಬೇಕು ಅಂದರೆ ಯಾರ್ದಾದ್ರೂ ಸೇವೆ ಮಾಡಬೇಕು, ಅಲ್ಲಿ ಅವರ ಬಗ್ಗೆ ನಮಗೆ ಚೆನ್ನಾಗಿ ತಿಳುವಳಿಕೆ ಇರಬೇಕು, ಅವರ ಮೇಲೆ ಪ್ರೀತಿ ಮೂಡಬೇಕು. ಹಾಗಾದರೆ ಕೃಷ್ಣನ ಬಗ್ಗೆ ಪ್ರೀತಿ ಮೂಡೋದು ಹೇಗೆ ಅಂತ ಇದನ್ನು ಆ ಪ್ರಕ್ರಿಯೆ, ಆ ಪ್ರೊಸೆಸ್ ಅದನ್ನು ಚೈತನ್ಯ ಚರಿತಾಮೃತದ ಅಂತ್ಯ ಲೀಲೆ ಅದರಲ್ಲಿ ಹೇಳಿದೆ. ಏನು ಹೇಳಿದೆ? ದೀಕ್ಷಾ ಕಾಲ ಭಕ್ತ ಕರೆ ಆತ್ಮ ಸಮರ್ಪಣ, ಸೇಯಿ ಕಾಲೆ ಕೃಷ್ಣ ತಾರೆ ಕರೆ ಆತ್ಮ ಸಮ. ಅಂದರೆ ಇಲ್ಲಿ ನಾವು ಮೊದಲು ತಿಳ್ಕೊಳ್ಬೇಕಾಗಿದ್ದು ಅಂದರೆ ದೀಕ್ಷಾ ಮಾಡ್ಕೊಳ್ಳೋದು ಅಂದರೆ ಗುರುವಿನಲ್ಲಿ ನಾವು ಗುರುವನ್ನು ಪಡ್ಕೊಳ್ತಕ್ಕಂಥದ್ದು. ಅದು ಬಹಳ ಮುಖ್ಯ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ. ಗುರುವಿನ ಒಂದು ತತ್ವ, ಗುರುವಿನ ಒಂದು ಮಾರ್ಗದರ್ಶನ ಬಹಳ ಮುಖ್ಯ. ಸೊ ಹಾಗಾಗಿ ಗುರುವನ್ನು ಪಡ್ಕೊಳ್ಬೇಕು. ಗುರುವನ್ನು ಹೇಗೆ ಪಡ್ಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಗುರುವನ್ನು ಪಡ್ಕೊಳ್ಬೇಕು, ಗುರುವನ್ನು ಪಡ್ಕೊಳ್ಳುವಂತಹ ಒಂದು ಮುಖ್ಯ ಅದರದ ಇಂಪಾರ್ಟೆನ್ಸ್ ಏನು, ಇದನ್ನು ಶ್ರೀಲ ಜೀವ ಗೋಸ್ವಾಮಿ ಕೂಡ ಇಲ್ಲಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಭಕ್ತಿ ಸಂದರ್ಭ ಎಂಬ ಕೃತಿಯಲ್ಲಿ ಜೀವ ಗೋಸ್ವಾಮಿ ಅವರು ಕೂಡ ಗೋಸ್ವಾಮಿ, 6 ಜನ ಗೋಸ್ವಾಮಿ ಅವರೆಲ್ಲ ನೇರ ಶಿಷ್ಯರು. ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಅವರ ನೇರ ಶಿಷ್ಯರು. ಅವರು ನಮಗೆ ಹೇಳ್ತಾರೆ. ಸೊ ಜೀವ ಗೋಸ್ವಾಮಿ ಏನು ಹೇಳ್ತಾರೆ? ದಿವ್ಯಂ ಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಕ್ಷಯಂ ತಸ್ಮಾತ್ ದೀಕ್ಷೇತಿ ಸಾ ಪ್ರೋಕ್ತ ದೇಶಿಕೈಸ್ತತ್ವ ಕೋವಿದೈಹಿ. ಅಂದರೆ ಏನು ಹೇಳ್ತಾರೆ ಅಂತಂದರೆ, ನಮಗೆ ಆ ದಿವ್ಯ ಜ್ಞಾನ, ದೀಕ್ಷಾ ಅಂದರೆ ಏನು? ದೀಕ್ಷಾ ಅಂತಂದರೆ ಅಂದರೆ ದಿವ್ಯ ಜ್ಞಾನ, ಕ್ಷ ಅಂದರೆ ಕ್ಷಪಯತಿ ಅಂತಂದರೆ ಏನಂತಂದರೆ, ದೀಕ್ಷಾ ಅಂತಂದರೆ ದಿವ್ಯ ಚಟುವಟಿಕೆಗಳ ಪ್ರಾರಂಭ, ಅಂದರೆ ಭಕ್ತಿ ಜೀವನದ ಪ್ರಾರಂಭ. ಈ ದೀಕ್ಷಾ ಅಂತಂದರೆ ಗುರುವನ್ನು ಸ್ವೀಕರಿಸುವುದು. ಆ ಗುರುವನ್ನು ಸ್ವೀಕರಿಸುವುದರಿಂದ ಭಕ್ತಿ ಜೀವನ ಪ್ರಾರಂಭ ಆಗತ್ತೆ. ಭಕ್ತಿ ಜೀವನ ಯಾಕೆ ನಮಗೆ ಬೇಕು? ಯಾಕೆ ಬೇಕಂದರೆ ನಮ್ಮ ಒಂದು ಜೀವಿಯ ನಿಜವಾದ ಸ್ವರೂಪ ಅಂತಂದರೆ, ಜೀವನ ಸ್ವರೂಪ ಕೃಷ್ಣೇನ ನಿತ್ಯದಾಸ, ಕೃಷ್ಣನ ಭಗವಂತನ ನಿತ್ಯ ಸೇವೆ ಮಾಡೋದು ಒಬ್ಬ ಜೀವಾತ್ಮನ ನಿಜವಾದ ಕೆಲಸ. ಆದರೆ ನಾವೀಗ ಮಾಯೆ ಸೇವೆ ಮಾಡ್ತಾ ಇದ್ದಾರೆ ಭೌತಿಕ ಪ್ರಪಂಚದಲ್ಲಿ. ಹಾಗಾಗಿ ನಮಗೆ ಇದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥವ್ರು ಗುರುಗಳು, ಅವರು ಸಂಪ್ರದಾಯದಿಂದ ಬಂದಿರತಕ್ಕಂಥ ಗುರುಗಳು. ಸೊ ಆ ಗುರುಗಳು ಅವರು ಕೃಷ್ಣನನ್ನು ಕಂಡಿರ್ತಾರೆ, ಕೃಷ್ಣನನ್ನು ಹೃದಯದಲ್ಲಿ ಅವರು ಕ್ಯಾರಿ ಮಾಡ್ತಾರೆ. ಅವರು ನಮಗೆ ಕೃಷ್ಣನನ್ನು ತೋರಿಸಬಲ್ಲರು. ನಮಗೆ ಈ ಒಂದು ಆಧ್ಯಾತ್ಮಿಕ ವಿಜ್ಞಾನ ನಮಗೆ ಶಾಲೆ ಕಾಲೇಜಲ್ಲಿ ಸಿಕ್ಕೋದಿಲ್ಲ, ಸಮಾಜದಲ್ಲೂ ಸಿಕ್ಕೋದಿಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದ್ದರಿಂದ ನಾವು ಗುರುವನ್ನು ಪಡ್ಕೊಳ್ಬೇಕು, ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಸೊ ದೀಕ್ಷಾ ಅಂತಂದರೆ ಅದು ಗುರುವನ್ನು ಪಡ್ಕೊಳ್ತಕ್ಕಂಥದ್ದು. ಆಗ ದಿವ್ಯ ಚಟುವಟಿಕೆಗಳ ಪ್ರಾರಂಭ ಆಗತ್ತೆ. ಹಾಗಾದರೆ
ಈ ದೀಕ್ಷೆ ಪಡ್ಕೊಂಡಿದ್ರಿಂದ ಭಗವಂತ ಏನು ಮಾಡ್ತಾನೆ ನಮಗೆ. ಸೊ ದೀಕ್ಷೆಯಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಭಕ್ತ ತನ್ನನ್ನು ಆತ್ಮ ಸಮರ್ಪಣೆ ಮಾಡ್ಕೊಂಡಿರ್ತಾನೆ ಭಗವಂತನ ಸೇವೆಗೆ. ಸೊ ಆ ಭಗವಂತನ ಸೇವೆಗಾಗಿ ಆತ್ಮ ಸಮರ್ಪಣೆ ಮಾಡಿಕೊಂಡ್ರೆ ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಅಂಥವನನ್ನು ಯಾವ ರೀತಿ ರೆಸಿಪ್ರೊಕೇಟ್ ಮಾಡ್ತಾನೆ ಅಂದರೆ ತನ್ನ ಸಮಾನ ಅಂತ ಭಾವಿಸ್ತಾನೆ. ಭಗವಂತ ತನ್ನ ಸಮಾನ ಅಂದು ಹೇಗೆ ಇದನ್ನು ತಿಳ್ಕೊಳ್ಳೋದು ಅಂತಂದರೆ, ಈಗ ಒಂದು ಹುಡುಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾಳೆ ಅಲ್ವಾ, ಅಲ್ಲಿ ಮನೆ ಜನರ ಎಲ್ಲ ಜನರ ಸುಖ ದುಃಖಗಳನ್ನು ಅಲ್ಲಿ ಒಂದಾಗಿ ಮನೆಯವ್ರ ಜೊತೆ ಹೊಂದಿಕೊಂಡಿರ್ತಾಳೆ ಅಲ್ವಾ. ಆಗ ಏನಾಗುತ್ತೆ, ಅವಳು ಆ ಮನೆಯ ಒಂದು ಫ್ಯಾಮಿಲಿ ಮೆಂಬರೇ ಆಗ್ಬಿಡ್ತಾಳೆ ಅಲ್ವಾ. ಅವಳು ಬೇರೆಯವಳು ಅಂತ ಅನಿಸೋದಿಲ್ಲ ಅವಾಗ ಅಲ್ವಾ. ಹೌದು ಮಾತಾಜಿ, ಹೌದು ಮಾತಾಜಿ. ಅದೇ ತರಹ ಯಾವಾಗ ಈ ಬದ್ಧಾತ್ಮ ತನ್ನನ್ನು ಭಕ್ತಿ ಸೇವೆಗೆ ಸಮರ್ಪಣೆ ಮಾಡ್ತಾನೆ ದೀಕ್ಷಾ ವಿಧಾನದ ಮೂಲಕ, ಆಗ ಭಗವಂತ ತನ್ನ ಫ್ಯಾಮಿಲಿ ಮೆಂಬರ್, ಕೃಷ್ಣಸ್ ಫ್ಯಾಮಿಲಿ ಮೆಂಬರ್, ಸೊ ಕೃಷ್ಣನ ಒಂದು ಫ್ಯಾಮಿಲಿ ಅಲ್ಲಿಗೆ ಅವನನ್ನು ಬರಮಾಡಿಕೊಳ್ತಾನೆ. ಸೊ ಕೃಷ್ಣ ಅಕ್ಸೆಪ್ಟ್ ಮಾಡ್ತಾನೆ, ಕೃಷ್ಣ ಅವನನ್ನು ತನ್ನ ಸಮಾನ ಅಂತ ಸ್ವೀಕಾರ ಮಾಡ್ತಾನೆ. ಅಂದರೆ ಅಷ್ಟು ಬಹಳ ಮುಖ್ಯವಾಗಿದ್ದು. ಅಂದರೆ ಏನಾಗುತ್ತೆ ಅಂದರೆ, ಒಬ್ಬ ಅನಾಥ ಬಡ ಮಗು ಅದನ್ನು ಒಬ್ಬ ತುಂಬ ಆಗರ್ಭ ಶ್ರೀಮಂತ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ, ಅಂದರೆ ಅದನ್ನು ಏನು ಹೇಳ್ತಾರೆ, ಅಡಾಪ್ಟಿಗೆ ದತ್ತು ಮಾಡಿಕೊಂಡ್ರೆ ಆ ಮಗುವಿಗೆ ಒಂದು ಅವಕಾಶಗಳು ಸಿಕ್ಕತ್ತೆ ಅಲ್ವಾ. ಸೊ ಹಾಗೆ ದೀಕ್ಷಾ ಸಮಯದಲ್ಲಿ ನಮಗೆ ನಾವು ಕೂಡ ಭಗವಂತ ನಿಲ್ಲದೆ ನಾವು ಅನಾಥರು. ಅನಾಥ ಅಂದ್ರೆ ಏನು, ನಾಥ ಇಲ್ಲದೆ ಇರ್ತಕ್ಕಂಥದ್ದು. ಅಂದರೆ ನಾವು ಭಗವಂತ ನಿಲ್ಲದಿದ್ದ ಸ್ಥಿತಿಯಲ್ಲಿ ಈಗ ಮಾಯಾ ಪ್ರಪಂಚದಲ್ಲಿ ಇದ್ದೇವೆ. ಆಗ ಭಗವಂತ ನಮ್ಮನ್ನು ನಾವು ಆತ್ಮ ಸಮರ್ಪಣೆ ಮಾಡಿಕೊಂಡಾಗ, ಭಗವಂತ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ, ಆಗ ಏನಾಗುತ್ತೆ, ನಮಗೆ ಆ ಒಂದು ನಮ್ಮ ಹಿಂದಿನ ಪಾಪ ಕರ್ಮಗಳು, ಅಂದರೆ ಕೋಟ್ಯಾಂತರ ಜನ್ಮದ ಪಾಪ ಕರ್ಮಗಳು, ಅದು ಎಷ್ಟೋ ಟ್ರಕ್ ಲೋಡ್ ನಮ್ಮ ಒಂದು ಬೆನ್ನ ಮೇಲೆ ಇರುತ್ತೆ ಪಾಪಗಳ ಹೊರೆ. ಆ ಪಾಪದ ಹೊರೆಯನ್ನು ಗುರುಗಳು ದೀಕ್ಷಾ ಸಮಯದಲ್ಲಿ ಅದನ್ನು ನಿರ್ಮೂಲನೆ ಮಾಡ್ತಾರೆ. ಹಾಗಾಗಿ ನಮಗೆ ಏನಾಗುತ್ತೆ, ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ, ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಗುರುದೀಕ್ಷೆ, ಆ ಗುರುದೀಕ್ಷೆಯಿಂದ ಏನಾಗತ್ತೆ ಅಂತಂದರೆ, ಒಬ್ಬ ಗುರು ಆ ದೀಕ್ಷಾ ಸಮಯದಲ್ಲಿ ಸದ್ಗುರು ಅಂದರೆ ಸಂಪ್ರದಾಯದಿಂದ ಬಂದ ಗುರು ದೀಕ್ಷಾ ಸಮಯದಲ್ಲಿ ಏನು ಮಾಡ್ತಾನೆ ಅಂದರೆ, ಒಬ್ಬ ಬದ್ಧಾತ್ಮನನ್ನು ಅವನು ಪರಂಪರೆಗೆ ಜೋಡಿಸ್ತಾನೆ. ಪರಂಪರೆ ಅಂತಂದರೆ ಆಚಾರ್ಯರುಗಳ ಪರಂಪರೆ. ಸೊ ಆಚಾರ್ಯರುಗಳ ಪರಂಪರೆಯ ಮೂಲಕ ಭಗವಂತನ ಜೊತೆ ಸಂಪರ್ಕವನ್ನು ಸಾಧಿಸುತ್ತಾನೆ. ಅಂದರೆ ಗುರುವಿನ ಕೆಲಸ ಏನು, ಆ ಒಂದು ಜೀವಾತ್ಮನನ್ನು ಅವನಿಗೆ ಕೃಷ್ಣನ ಸಂಪರ್ಕ ಕೊಡೋದು. ಸೊ ಆದ್ದರಿಂದ ಆ ಕೃಷ್ಣನ ಜೊತೆ ಕನೆಕ್ಷನ್ ಮಾಡಿಬಿಡ್ತಾರೆ. ಅದು ದೀಕ್ಷೆ ಪ್ರಕ್ರಿಯೆಯಿಂದ ಸಾಧ್ಯ. ಸೊ ಹಾಗಾಗಿ ದೀಕ್ಷೆಯ ಮೂಲಕ ಕೃಷ್ಣನಿಗೆ ಜೊತೆಗೆ ಸಂಬಂಧ ಉಂಟಾಗತ್ತೆ. ಸೊ ಹಾಗಾಗಿ ಪರಂಪರೆಯಿಂದ ಬಂದ ಗುರುವಿನಿಂದ ದೀಕ್ಷಾ ಪಡೆದ ಹೊರತು ಕೃಷ್ಣನ ಜೊತೆ ಸಂಬಂಧ ಆಗೋದಿಲ್ಲ. ಸೊ ಅದಕ್ಕಾಗಿ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ. ಯಾಕೆ, ಗುರುವು ಆ ವಯಾ ಮೀಡಿಯಾ ಕೃಷ್ಣನಿಗೆ ಮತ್ತು ನಮ್ಮ ಜೀವಾತ್ಮನಿಗೆ. ಯಾಕಂದರೆ ಜೀವಾತ್ಮನಲ್ಲಿ ಕೃಷ್ಣನನ್ನು ಡೈರೆಕ್ಟ್ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಯಾಕೆಂದರೆ ಅವನಲ್ಲಿ ಅನೇಕ ಪಾಪಗಳಿರುತ್ತೆ. ಸೊ ಹಾಗಾಗಿ ಭಗವಂತನ ಡೈರೆಕ್ಟು ನಮಗೆ ಸೇವೆ ಮಾಡಲಿಕ್ಕಾಗಲ್ಲ. ಆ ಗುರುವೇ ನಮ್ಮನ್ನು ಶುದ್ಧ ಮಾಡ್ತಾನೆ. ಹೇಗೆ, ನಮ್ಮನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಾನೆ. ಹೇಗೆಂದರೆ, ಒಂದು ತಾಯಿ ಮಗು ಏನೋ ಹೊಲಸು ಮಾಡ್ಕೊಂಡಿರುತ್ತೆ, ಅದನ್ನು ಚೊಕ್ಕ ಮಾಡಿ ಕ್ಲೀನ್ ಮಾಡಿ ಅದನ್ನು ತಂದೆ ಹತ್ರ ಕೊಡ್ತಾಳೆ. ಅದೇ ತರಹ ಗುರುವು ಕೂಡ ಆ ರೀತಿಯಾಗಿ ಆ ಒಂದು ಬದ್ಧಾತ್ಮದಲ್ಲಿರ್ತಕ್ಕಂಥ ಪಾಪಗಳನ್ನು ನಿರ್ಮೂಲನೆ ಮಾಡಲಿಕ್ಕಾಗಿ ಆ ಒಂದು ಬದ್ಧಾತ್ಮನನ್ನು ಅವನನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸಿ ಅವನನ್ನು ಸಂಪೂರ್ಣವಾಗಿ ಶುದ್ಧ ಮಾಡಲಿಕ್ಕೆ ಆ ಗುರುವು ಕಾರಣ. ಸೊ ಆದ್ದರಿಂದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ದೀಕ್ಷೆಯನ್ನು ಪಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು. ಸೊ ಆಗ ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಯಾಕೆ ಇದನ್ನೆಲ್ಲ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾವು ಕನಿಷ್ಠ ಅಧಿಕಾರಿಯಾಗಿ ಉಳಿಬಾರ್ದು, ನಾವು ಹರಿನಾಮ ದೀಕ್ಷೆ ಒಂದೇ ಅಲ್ಲ, ನಾವು ಮುಂದೆ ಬ್ರಾಹ್ಮಣ ದೀಕ್ಷೆ ಪಡ್ಕೋಬೇಕು, ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆಗ ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಸೊ ಹಾಗಾದರೆ ಈ ದೀಕ್ಷೆ ಪಡಲಿಕ್ಕೆ ಯಾರು ಅರ್ಹರು, ಯಾವಾಗ ಅರ್ಹತೆ ಬರುತ್ತೆ, ಅದನ್ನು ಈ ಶ್ಲೋಕದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ದಿವ್ಯಂ ಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಕ್ಷಯಂ ತಸ್ಮಾತ್ ದೀಕ್ಷೇತಿ ಸಾ ಪ್ರೋಕ್ತ ದೇಶಿಕೈಸ್ ತತ್ವಕೋವಿದೈಹಿ. ಅಂದರೆ ದೀಕ್ಷೆ ಆದಾಗ ಏನಾಗುತ್ತೆ ಅಂತಂದರೆ, ಆ ಒಂದು ಐಹಿಕ ಸುಖಭೋಗದಲ್ಲಿ ನಿರಾಸಕ್ತಿಯು ಕ್ರಮೇಣ ಬರುತ್ತೆ, ಒಂದೇ ಒಟ್ಟಿಗೆ ಅಲ್ಲ. ಕ್ರಮೇಣ ಅವನಿಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಬರುತ್ತೆ. ಅಂದರೆ ಐಹಿಕ ಪ್ರಪಂಚದ ಬಗ್ಗೆ ನಿರಾಸಕ್ತಿ ಮೂಡಿ ಆಧ್ಯಾತ್ಮಿಕದಲ್ಲಿ ಆಸಕ್ತಿ. ಹಾಗಾಗಿ ಐಹಿಕದಿಂದ ಬಿಡುಗಡೆ, ಕೃಷ್ಣನಲ್ಲಿ ಆಸಕ್ತಿ. ಸೊ ಇದು
ಈ ರೀತಿ ಆಗತ್ತೆ. ಸೊ ಹಾಗಾಗಿ ಯಾರಿಗೆ ಐಹಿಕದಲ್ಲಿ ನಿರಾಸಕ್ತಿ ಉಂಟಾಗಿದೆ ಅವರು ದೀಕ್ಷೆ ತೆಗೆದುಕೊಳ್ಳಕ್ಕೆ ಯೋಗ್ಯ ಆಗ್ತಾರೆ. ಸೊ ಇದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಶ್ರೀಮಂತ ಅಂದರೆ ಕುಟುಂಬದಲ್ಲಿ ಅಮೆರಿಕದಲ್ಲಿ ಅನೇಕ ಶಿಷ್ಯರನ್ನು ಅವರು ಮಾಡಿದ್ದಾರೆ. ಅವರು ಅಮೆರಿಕದಲ್ಲಿ ಇರ್ತಕ್ಕಂತಹ ಅವರೆಲ್ಲ ತುಂಬಾ ಶ್ರೀಮಂತ ಅವರ ಮತ್ತು ಗೌರವಸ್ಥ ಕುಟುಂಬಗಳಿಂದ ಬಂದಿದ್ದ ವಿದ್ಯಾರ್ಥಿಗಳು. ಆದರೆ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಈ ಒಂದು ಆಧ್ಯಾತ್ಮಿಕ ಜೀವನಕ್ಕಾಗಿ ಬರ್ಲಿಕ್ಕಾಗಿ ಅವರು ಐಹಿಕದ ಆಸಕ್ತಿ, ಅಷ್ಟೊಂದು ಶ್ರೀಮಂತ ಆ ಒಂದು ವಾತಾವರಣದಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಅವರು ಆಧ್ಯಾತ್ಮಿಕ ಜೀವನ ಮಾಡಲಿಕ್ಕೆ ಅವರಿಗೆ ಉತ್ಸುಕತೆ ಇತ್ತು. ಅಷ್ಟೊಂದು ಶ್ರೀಮಂತ ಕುಟುಂಬದಿಂದ ಬಂದಿದ್ದರೂ ಕೂಡ ಸುಖ ಇಲ್ಲದಿರ್ತಕ್ಕಂಥ ಕಷ್ಟಕರ ಜೀವನವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅವರಿಗೆ ಆ ಒಂದು ಭಗವಂತನಲ್ಲಿ ಆಸಕ್ತಿ ಮೂಡಿತು, ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಮೂಡಿತು. ಹಾಗಾಗಿ ಯಾರಿಗೆ ಐಹಿಕ ಸುಖದಲ್ಲಿ ನಿರಾಸಕ್ತಿ ಬರುತ್ತದೆ, ಈ ಭೌತಿಕ ಸುಖ, ಆಕ್ಚುಲಿ ಭೌತಿಕ ಸುಖವೇ ಅಲ್ಲ, ಅದು ಕೇವಲ ದುಃಖ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ. ಸೊ ಇದು ದುಃಖಾಲಯ ಅಂತ ಭಗವಂತ ಹೇಳ್ಬಿಟ್ಟಿದ್ದಾನೆ 8ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ, ದುಃಖಾಲಯಂ ಅಶಾಶ್ವತಂ. ಸೊ ದುಃಖಾಲಯದಲ್ಲಿ ನಾವೇನು ಸುಖ ಹುಡುಕಲಿಕ್ಕೆ ಸಾಧ್ಯ? ಇಲ್ಲಿ ಇರ್ತಕ್ಕಂಥದ್ದು ದುಃಖಗಳಿಲ್ಲದ ಪರಿಸ್ಥಿತಿಯನ್ನ ನಾವು ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ. ಯಾಕೆಂದ್ರೆ ಒಂದಾದ ಮೇಲೆ ಒಂದು ದುಃಖಗಳು ಬರ್ತಾ ಇರುತ್ತೆ. ಸೊ ಆವಾಗ ಯಾರಿಗೆ ಗೊತ್ತಾಗತ್ತೆ ಈ ವಿಚಾರ, ಐಹಿಕ ಸುಖದಲ್ಲಿ ಏನು ಪ್ರಯೋಜನ ಇಲ್ಲ, ಅದು ಸುಖವೇ ಅಲ್ಲ, ನಿಜವಾದ ಸುಖ ಭಗವಂತನ ಪಾದ ಕಮಲದಲ್ಲಿದೆ, ಇದನ್ನು ಯಾವಾಗ ತಿಳ್ಕೊಳ್ತಾರೆ ಆಗ ಅವರು ದೀಕ್ಷೆಗೆ ಅರ್ಹತೆ ಪಡೀತಾರೆ. ಹಾಗಾಗಿ ಇಲ್ಲಿ ಶ್ರೀಮದ್ ಭಾಗವತ ಏನ್ ಹೇಳುತ್ತೆ ಅಂತಂದ್ರೆ, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಅಂದ್ರೆ ಈ ವಿಧಾನ ಅಂದ್ರೆ ದೀಕ್ಷಾ ವಿಧಾನವನ್ನ ಅನುಸರಿಸಬೇಕು. ಅಂದ್ರೆ ಹೇಗೆ ದೀಕ್ಷಾ ವಿಧಾನ ಅಂದ್ರೆ ಗುರುವಿನ ಪಡ್ಕೊಂಡು ಗುರುವಿನ ಮಾರ್ಗದರ್ಶನವನ್ನ ನಾವು ಭಕ್ತಿ ಸೇವೆ ಮಾಡಬೇಕು ಅಂತ ಶ್ರೀಮದ್ ಭಾಗವತ ನಮಗೆ ಹೇಳುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಹಾಗಾದ್ರೆ ಈ ದಿವ್ಯ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ದೀಕ್ಷೆಯನ್ನು ಪಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಆ ವಿಧಾನಗಳು ತಪಸಾ ಬ್ರಹ್ಮಚರ್ಯೇಣ ಶಮೇನ ದಮೇನ ಚ ಅಂತಂದ್ರೆ ಏನು, ದೀಕ್ಷೆ ಪಡ್ಲಿಕ್ಕಾದ್ರೆ ಆ ಒಂದು ಅಭ್ಯರ್ಥಿ ಅಂದ್ರೆ ಒಬ್ಬ ಭಕ್ತ, ಆರಂಭಿಕ ಭಕ್ತ, ಅವನು ದೀಕ್ಷೆ ಪಡ್ಕೊಳ್ಬೇಕು. ಅವನು ಹೇಗ್ ಪಡ್ಕೊಳ್ಬೇಕು ಅಂತಂದ್ರೆ ಅವನಲ್ಲಿ ಇರ್ತಕ್ಕಂಥದ್ದು ಕ್ವಾಲಿಟೀಸ್ ಏನು, ಆದ್ರೆ ತಪಸ್ಸು ಮಾಡ್ಲಿಕ್ಕೆ ಸಿದ್ಧ ಆಗಿರ್ಬೇಕು. ಏನ್ ತಪಸ್ಸಾ ಬ್ರಹ್ಮಚರ್ಯೇನ, ತಪಸ್ಸು ಅಂದ್ರೆ ಬೆಳಗ್ಗೆ ಮುಂಚೆ ಹೇಳ್ಬೇಕು, ಆಮೇಲೆ ಅವರು ಆ ಒಂದು ಬೆಳಗಿನ ಮಂಗಳಾರತಿಯಲ್ಲಿ ಭಾಗವಹಿಸುವುದು, ಆಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪವನ್ನು ಮಾಡ್ತಕ್ಕಂಥದ್ದು, ಅದಾದ ಮೇಲೆ ಅಂದ್ರೆ ಭಗವದ್ಗೀತೆ ಭಾಗವತ ಶ್ರವಣ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ಲಿಕ್ಕೆ ಅವರಿಗೆ ಮನಸ್ಸಿರಬೇಕು. ಅದಕ್ಕೆ ಸಿದ್ಧರಾಗಿರಬೇಕು ಮನಸ್ಸು. ಬ್ರಹ್ಮಚರ್ಯವನ್ನು ಪಾಲಿಸುವುದು, ಬ್ರಹ್ಮಚರ್ಯ ಅಂದ್ರೆ ವಿವಾಹಿತರು ಕೂಡ ಬ್ರಹ್ಮಚರ್ಯ. ಅದು ಹೇಗೆ ಕೇಳಿದ್ರೆ, ವಿವಾಹಿತರು ಬ್ರಹ್ಮಚರ್ಯ ಹೇಗೆ ಪಾಲನೆ ಮಾಡೋದು? ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಪಡೆಯಲಿಕ್ಕೆ ಮಾತ್ರ ಯಾವಾಗ ತಮ್ಮ ಜನನಾಂಗವನ್ನು ಉಪಯೋಗಿಸ್ತಾರೆ ಅವರು ವಿವಾಹಿತರಾಗಿದ್ರು ಬ್ರಹ್ಮಚರ್ಯ. ಅದಕ್ಕೆ ಹೇಳ್ತಾರೆ ಬ್ರಹ್ಮಚರ್ಯ ಅಂದ್ರೆ ವಿವಾಹ ಆಗದೇ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ವಿವಾಹಿತರಾದರೂ ಕೂಡ ಬ್ರಹ್ಮಚರ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂದ್ರೆ ತಮ್ಮ ಒಂದು ಆ ಒಂದು ಕಾಮ ಜೀವನವನ್ನ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಪಡೆಯಲಿಕ್ಕೆ ಮಾತ್ರ ಬಳಸಿದಾಗ ಅವರು ಬ್ರಹ್ಮಚರ್ಯನ ಪಾಲನೆ ಮಾಡಲು ಸಾಧ್ಯ. ಮತ್ತೆ ಮನಸ್ಸು ದೇಹವನ್ನು ನಿಗ್ರಹಿಸಲು ಸಿದ್ಧರಾಗಿರಬೇಕು. ನಾವೀಗ ಮೊದಲನೇ ಶ್ಲೋಕದಲ್ಲಿ ನಮಗೆ ಶ್ರೀಲ ರೂಪಗೋಸ್ವಾಮಿ ಅವರು ಹೇಳಿದ್ದಾರೆ, ಮನಸ್ಸನ್ನು ನಾವು ಹೇಗೆ ನಿಗ್ರಹಿಸುವುದು ಮತ್ತು ಆ ಒಂದು ಇಂದ್ರಿಯಗಳನ್ನು ಹೇಗೆ ನಿಗ್ರಹಿಸುವುದು, ಅದನ್ನು ಮಾಡ್ಲಿಕ್ಕೆ ನಾವು ರೆಡಿ ಇರಬೇಕು. ಮತ್ತೆ ಆ ರೀತಿಯಾಗಿ ನನಗೆ ಆಧ್ಯಾತ್ಮಿಕ ಜ್ಞಾನ ಬೇಕು, ನನಗೆ ಭೌತಿಕ ಪ್ರಪಂಚ ಇದು ಶಾಶ್ವತ ಅಲ್ಲ, ಇದು ನಾವು ಹುಟ್ಟು ಸಾವಿನ ಚಕ್ರ, ನಮಗೆ ತುಂಬಾ ಇದು ತಾಪತ್ರಯ, ಈ ಮೂರು ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತಾಪತ್ರಯಗಳಲ್ಲಿ ಸಿಲ್ಕಾಕೊಂಡ್ಬಿಡ್ತೇವೆ ನಾವು, ಜನ್ಮ ಮೃತ್ಯು ಜರಾವ್ಯಾಧಿ ಸಿಲ್ಕಾಕೊಂಡ್ಬಿಡ್ತೇವೆ. ಈ ಐಹಿಕ ಬದುಕು ಶಾಶ್ವತ ಅಲ್ಲ, ನಾವು ಎಷ್ಟು ವರ್ಷ ಬದುಕಿ ಬಂದರೂ ಕೂಡ ಒಮ್ಮೆ ಸಾಯಲೇಬೇಕು, ಸತ್ ಮೇಲೆ ಮತ್ತೆ ಹುಟ್ಟಬೇಕು, ಹುಟ್ಟು ಸಾವು ಇದು ನಡೆದಿದ್ದೆ ಆಯ್ತು, ನಾನು ಹುಟ್ಟು ಸಾವಿದ್ರು ಮತ್ತೊಂದು ಜನ್ಮ ಬರುತ್ತೆ ನನಗೆ, ಓಕೆ ನನಗೆ ಬಂದ್ರೆ, ಆದರೆ ಇದು ಶಾಶ್ವತ ಅಲ್ಲ, ಇದು ಪ್ರಳಯ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಲೋಕ ಶಾಶ್ವತ ಅಲ್ಲ. ಸೊ ಅದರಿಂದ ನಮಗೆ ಶಾಶ್ವತವಾದದ್ದನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಪಡ್ಕೋಬೇಕು. ಅದಕ್ಕೆ ಯಾವಾಗ ಈ ಇಚ್ಛೆಗಳೆಲ್ಲ ಮನಸ್ಸಿಗೆ ಬರುತ್ತೆ ಅವನು ದೀಕ್ಷೆಗೆ ಅರ್ಹನಾಗ್ತಾನೆ. ಸೊ ಅದಕ್ಕೆ ತದ್ವಿಜ್ಞಾನಾರ್ಥಂ ಅಂದ್ರೆ ಈ ಒಂದು ಜ್ಞಾನವನ್ನ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ತದ್ವಿಜ್ಞಾನ ಅಂದ್ರೆ ಪರಮಜ್ಞಾನ. ನಮ್ಗೆ ತಿಳ್ಕೊಳ್ಬೇಕು ಜ್ಞಾನ ಅಂದ್ರೆ ಏನು, ಪರಮಜ್ಞಾನ. ಈ ಜ್ಞಾನ ಅಂದ್ರೆ ಏನು, 20 ಅಂಶಗಳನ್ನ ನಾವು 8ನೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದ 13ನೇ ಶ್ಲೋಕದವರೆಗೆ ನೋಡಿದ್ದೇವೆ. 20 ಅಂಶಗಳು ಅವು ಜ್ಞಾನ, ಉಳಿದಿದ್ದೆಲ್ಲವೂ ಅಜ್ಞಾನ ಅಂತ ಭಗವಂತ ನಮ್ಗೆ ಹೇಳಿದ್ದಾನೆ. ಸೊ ಹಾಗಾಗಿ ಈ ಶಾಲೆ ಕಾಲೇಜುಗಳಲ್ಲಿ ಕಲಿತಕ್ಕಂಥದ್ದು ಭೌತಿಕವಾದ ಜ್ಞಾನ.
ಸೊ ಅದು ಜನನ ಮರಣ ಚಕ್ರದಿಂದ ನಮ್ಮನ್ನು ಬಿಡಿಸೋದಿಲ್ಲ. ಸೊ ಹಾಗಾಗಿ ಯಾವುದು ಈ ಜ್ಞಾನ ನಮ್ಮನ್ನು ಭಗವಂತನ ಲೋಕಕ್ಕೆ, ನಮ್ಮ ಹುಟ್ಟು ಸಾವಿನಿಂದ ನಮ್ಮನ್ನು ಪಾರ ಮಾಡುತ್ತೆ, ಅದು ಪರಮ ವಿಜ್ಞಾನ. ಅದನ್ನು ತದ್ವಿಜ್ಞಾನ ಅಂತ ಕರೀತಾರೆ. ಸೊ ಹಾಗಾದರೆ ತದ್ವಿಜ್ಞಾನ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಭಾಗವತಮಲ್ಲಿ ಹೇಳಿದೆ. ತದ್ವಿಜ್ಞಾನಾರ್ಥಂ ಸ ಗುರುಮ್ಯೇವ ಅಭಿಗಚ್ಚೇತ್. ಇದು ಪಾಸಿಟಿವ್, ಅಂದರೆ ಹೋಗಲೇಬೇಕು. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಇದಕ್ಕೆ ಬೇರೆ ದಾರಿ ಇಲ್ಲ. ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಪಾರಮಾರ್ಥಿಕ ವಿಷಯದ ಬಗ್ಗೆ ನಮಗೆ ಆಸಕ್ತಿ ಇರ್ತದೆ, ತಿಳ್ಕೊಳ್ಬೇಕು ಅಂತಂದರೆ ಗುರುವಿನ ಹತ್ರ ಹೋಗಲೇಬೇಕು, ಬೇರೆ ಯಾವುದೂ ಇಲ್ಲ, ಹೋಗಲೇಬೇಕು. ಏವ ಅಭಿಗಚ್ಚೇತ್ ಅಂತ ಹೇಳ್ತಾರೆ. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಹಾಗಾಗಿ ಸತ್ಯವೆಂಬ ಆ ಪಾರಮಾರ್ಥಿಕ ವಿಷಯದ ಬಗ್ಗೆ ಯಾರಿಗೆ ಆಸಕ್ತಿ ಬಂತು ಅವನು ದೀಕ್ಷೆ ತಗೋಬೇಕು. ಸೊ ದೀಕ್ಷೆ ಪಡ್ಲಿಕ್ಕೆ ಅರ್ಹತೆ ಅಂದ್ರೇನು? ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಇದು ಇಚ್ಛೆ ಯಾವಾಗ ಬಂತು, ಪರಮಜ್ಞಾನದ ಬಗ್ಗೆ ಇಚ್ಛೆ ಬಂತು, ಆಗ ಗುರುವಿನ ಬಳಿ ಹೋಗಬೇಕು. ಅದನ್ನ ಶ್ರೀಮದ್ ಭಾಗವತ ಹೇಳ್ತದೆ. ಏನಂತ ಆ ಒಂದು 11ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಏನು ಹೇಳ್ತೇವೆ ಅಂದರೆ, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಹಾಗಾದರೆ ಆ ಭಗವಂತನ ದಿವ್ಯ ವಿಜ್ಞಾನ, ಭಗವಂತನ ವಿಜ್ಞಾನ ಅಂದರೆ ಕೃಷ್ಣ ವಿಜ್ಞಾನ ಅಂದರೆ ಭಗವಂತನ ಬಗ್ಗೆ ಹೇಗೆ ಅದು ಪ್ರಾಕ್ಟಿಕಲ್ ನಾಲೆಡ್ಜ್ ಅಂದರೆ ಭಕ್ತಿ ಸೇವೆ, ಅದರ ಬಗ್ಗೆ ತಿಳಿಲಿಕ್ಕೆ ಆಸಕ್ತಿ ಇದ್ದವನು ಆಚಾರ್ಯನ ಬಳಿ ಹೋಗಬೇಕು. ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಅಂದರೆ ಏನು ನೋಡೋಣ. ಹಾಗಾಗಿ ಇಲ್ಲಿ ಆ ಆಚಾರ್ಯನ ಉಪದೇಶಗಳನ್ನ ನಾವು ಅನುಷ್ಠಾನ ಮಾಡಬೇಕು. ಇಲ್ಲದಿದ್ದರೆ ಶಿಷ್ಯವೃತ್ತಿಯನ್ನು ಅವಲಂಬಿಸಬಾರ್ದು. ಈಗ ಗುರು ಏನು ಹೇಳಿರ್ತಾನೆ, ಗುರುವನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕು? ನಾವು ತಪಸ್ಸು ಮಾಡಲಿಕ್ಕೆ ರೆಡಿ ಇರಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಶಮೇನ ದಮೇನ ಚ, ಮನಸ್ಸನ್ನು ಮತ್ತು ದೇಹವನ್ನು ನಿಗ್ರಹಿಸಲು ಸಿದ್ಧನಾಗಿರಬೇಕು. ಆಮೇಲೆ ಅದಕ್ಕಾಗಿ ತದ್ವಿಜ್ಞಾನಾರ್ಥಂ ಗುರುಂ ಏವ ಅಭಿಗಚ್ಚೆ, ಗುರುವಿನ ಹತ್ತಿರ ಹೋಗಬೇಕು. ಸಮಿತ್ ಪಾಣಿ ಅಂದರೆ ಗುರುವನ್ನು ಸೇವೆ ಮಾಡಲಿಕ್ಕೆ ನಾವು ರೆಡಿಯಾಗಿ ಹೋಗಿರಬೇಕು. ಸಮಿತ್ ಪಾಣಿ ತಸ್ಮಾತ್ ಗುರುಂ ಪ್ರಪದ್ಯೆ ಜಿಜ್ಞಾಸು ಶ್ರೇಯ ಉತ್ತಮಂ. ಇದನ್ನೇನು ಅಂತ ನೋಡೋಣ. ಸೊ ಹಾಗಾಗಿ ಯಾರಿಗೆ ಭಗವಂತನ ಆ ಭಕ್ತಿ ಸೇವೆಯ ವಿಜ್ಞಾನ ಇದರ ತಿಳಿಬೇಕು ಅಂತಂದರೆ ಗುರು ಹತ್ರ ಹೋಗಬೇಕು. ಯಾಕೆಂದರೆ ಗುರುವು ಕೃಷ್ಣನನ್ನು ಕಂಡಿದ್ದಾನೆ, ತತ್ವದರ್ಶಿ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಃ ತತ್ವದರ್ಶಿನಃ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಈ ಶ್ಲೋಕವನ್ನು 4ನೇ ಅಧ್ಯಾಯದಲ್ಲಿ. ತದ್ವಿದ್ಧಿ ಪ್ರಣಿಪಾತೇನ ಅಂದರೆ ಏನು ಮಾಡಬೇಕು? ಗುರುವಿನ ಹತ್ರ ಹೇಗೆ ಹೋಗಬೇಕು? ತದ್ವಿದ್ಧಿ ಪ್ರಣಿಪಾತೇನ, ಗುರುವಿನಲ್ಲಿ ನಾವು ಹೋಗಿ ಶರಣಾಗತ ಆಗಬೇಕು. ಆಮೇಲೆ ಅವರ ಸೇವೆ, ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಮಾಡಬೇಕು ಗುರುವಿನದು. ಆ ಸೇವೆಯನ್ನು ಮಾಡಿ ಆಮೇಲೆ ಪರಿಪ್ರಶ್ನೇನ, ಅವರಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು. ಜಿಜ್ಞಾಸು ಅಂದರೆ ಅವನಿಗೆ ಕಲೀಲಿಕ್ಕೆ ಆತುರತೆ ಇರಬೇಕು, ತನಗೆ ಅಂದರೆ ಕಾತರ ಇರಬೇಕು. ಸದ್ಗುರುವಿಂದ ನಾವು ಕಲಿಬೇಕು. ಆ ಜಿಜ್ಞಾಸೆ, ಅದ ಪ್ರಶ್ನೆಗಳನ್ನು, ಅಸಂಬದ್ಧವಾದ ಕುರುಡು ಪ್ರಶ್ನೆಗಳನ್ನು ಕೇಳಬಾರ್ದು. ಅಂದರೆ ಪಾರಮಾರ್ಥಿಕ ವಿದ್ಯೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಬೇಕು. ಸೊ ಜಿಜ್ಞಾಸು ಅಂದರೆ ಅವನಿಗೆ ಪಾರಮಾರ್ಥಿಕ ವಿದ್ಯೆ ಬಗ್ಗೆ ಕಾತುರತೆ ಇರುತ್ತೆ, ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಶ್ರೇಯ ಉತ್ತಮಂ. ಇಲ್ಲಿ ಶ್ರೇಯ ಉತ್ತಮಂ, ಉತ್ತಮ ಅಂದ್ರೆ ಏನು? ತಮ ಅಂದರೆ ಐಹಿಕ ಜಗತ್ತಿನ ಅಂಧಕಾರ, ಅಂತಂದ್ರೆ ದಿವ್ಯ, ಪಾರಮಾರ್ಥಿಕ ಅಂದರೆ ಉತ್ತಮ ಅಂತಂದ್ರೆ ಏನು ಅಂತಂದ್ರೆ ಆ ಐಹಿಕ ಜಗತ್ತಿನ ಅಂಧಕಾರಕ್ಕಿಂತ ಮೇಲಿದ್ದಿದ್ದು ಯಾವುದು? ಪಾರಮಾರ್ಥಿಕವಾದದ್ದು. ಸೊ ಪಾರಮಾರ್ಥಿಕ ವಿಚಾರಗಳು ಐಹಿಕ ಜಗತ್ತಿನ ವಿಚಾರಕ್ಕಿಂತ ಉತ್ತಮವಾದದ್ದು. ಯಾಕೆಂದ್ರೆ ಐಹಿಕ ಜಗತ್ತು ಅಂಧಕಾರ, ಇದು ಅಜ್ಞಾನ. ಸೊ ಅಜ್ಞಾನದಿಂದ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಅಂದರೆ ಪಾರಮಾರ್ಥಿಕ ಜ್ಞಾನ ಪಡ್ಕೊಳ್ತಕ್ಕಂಥದ್ದು. ಅಂದರೆ ಐಹಿಕ ವಿಚಾರಗಳಲ್ಲಿ ಆಸಕ್ತಿ ಹೊರಟು ಹೋಗಿ ಪಾರಮಾರ್ಥಿಕ ವಿಚಾರ ಅಂದರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಸಕ್ತಿ ಹುಟ್ಟಿದರೆ ಅವನು ದೀಕ್ಷೆ ಪಡಲಿಕ್ಕೆ ಅರ್ಹತೆಯನ್ನು ಪಡಿತಾನೆ. ಸೊ ಹಾಗಾಗಿ ಅಂದರೆ ದೀಕ್ಷೆ ಪಡಲಿಕ್ಕೆ ಅರ್ಹತೆ ಏನು? ಭೌತಿಕದಲ್ಲಿ ನಿರಾಸಕ್ತಿ ಮತ್ತು ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಯಾರಿಗೆ ಉಂಟಾಗುತ್ತೆ ಅವರು ಅವಾಗ ದೀಕ್ಷೆ ಪಡಲಿಕ್ಕೆ ಅರ್ಹತೆ ಪಡ್ಕೋತಾರೆ. ಆಗ ಆ ಸದ್ಗುರುವಿನಿಂದ ದೀಕ್ಷೆ ಪಡೆದ ಮೇಲೆ ಭಗವತ್ ಸೇವೆಯಲ್ಲಿ ತೀವ್ರಾಸಕ್ತಿಯಿಂದ ತೊಡಗಿದರೆ ಅವನು ಮಧ್ಯಮ ಅಧಿಕಾರಿ ಆಗ್ತಾನೆ. ತೀವ್ರೇಣ ಭಕ್ತಿಯೋಗೇನ ಸೇವತಾ. ತೀವ್ರ ಆಸಕ್ತಿ ಅಂದರೆ ಅತಿಯಾದ ಆಸಕ್ತಿಯಿಂದ. ಯಾಕೆಂದರೆ ಉತ್ಸಾಹ ನಿಶ್ಚಯಾನ್ ಧೈರ್ಯಾನ್ ಅಂತ ನಮಗೆ ರೂಪಗೋಸ್ವಾಮಿರು ಹೇಳಿದ್ದಾರೆ. 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಉತ್ಸಾಹ ನಿಶ್ಚಯಾನ್ ಧೈರ್ಯಾನ್. ನಾವು ತುಂಬ ಉತ್ಸಾಹದಿಂದ, ಈಗ ಭೌತಿಕ ಕೆಲಸಗಳನ್ನ ಉತ್ಸಾಹದಿಂದ ಮಾಡ್ತಾ, ಅದೇ ಥರ ಭಗವಂತನ ಕೆಲಸಗಳನ್ನು ಕೂಡ ಉತ್ಸಾಹದಿಂದ ಮಾಡಬೇಕು. ಸೊ ತೀವ್ರ ಆಸಕ್ತಿ ಅಂತ ಹೇಳ್ತಾರೆ. ಅದಕ್ಕೆ
ಯಾರಿಗೆ ಆ ಆಚಾರ್ಯನ ಉಪದೇಶಗಳನ್ನು, ಗುರುಗಳ ಉಪದೇಶವನ್ನು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಶಿಷ್ಯವೃತ್ತಿಯನ್ನು ಅವಲಂಬಿಸಬಾರದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆಂದರೆ ಸುಮ್ಮನೆ ನಾನು ಶಿಷ್ಯ ಆದೆ ಅಂತ ಶಿಷ್ಯತ್ವವನ್ನು ಒಂದು ಹೆಸರಿಗೆ ಪೂರ್ತಿ ಇಟ್ಕೊಳ್ಳೋದು, ಅಂದರೆ ಜೀವನದಲ್ಲಿ ಸೋಗು ಹಾಕಲಿಕ್ಕೆ ಆಚಾರ್ಯರನ್ನ ಸ್ವೀಕಾರ ಮಾಡಬಾರ್ದು. ಅಂದರೆ ಆಚಾರ್ಯ ಸ್ವೀಕಾರ ಮಾಡ್ತಾರೆ ಅಂದರೆ ಸೀರಿಯಸ್ ಆಗಿ ನನಗೆ ಭಗವಂತನ ಭಕ್ತಿ ಸೇವೆನ ಅವ್ರು ಹೇಳ್ಕೊಡ್ತಾರೆ, ಅವ್ರು ಹೇಳ್ತಾರೆ ನಾನು ನಡ್ಕೊಳ್ತೇನೆ, ಅವ್ರು ಹೇಳ್ದನ್ನು ನಾನು ಮಾಡ್ತೇನೆ, ಇದು ಇರಬೇಕು. ಇದು ಇದ್ದರೆ ಮಾತ್ರ ಅವರಿಗೆ ಒಂದು ದೀಕ್ಷೆ ಪಡಲಿಕ್ಕೆ ಸಾಧ್ಯ. ದೀಕ್ಷಾ ಜೀವನ ಇದ್ದರೆ ಮಾತ್ರ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗತ್ತೆ. ಸೊ ಆಗ ಆ ದೀಕ್ಷೆಯ ಸಮಯದಿಂದ ಆಧ್ಯಾತ್ಮಿಕ ಜೀವನ, ನಿಜವಾದ ಆಧ್ಯಾತ್ಮಿಕ ಜೀವನ. ಹರೇ ಕೃಷ್ಣ ಅಶ್ವಿನಿ ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಬೇಕು. ಹರೇ ಕೃಷ್ಣ. ಶುಗರ್ ಏನ್ ಬ್ಲೂ ಆಗಲ್ಲ ತಾನೆ? ಏನ್ ಮಾಡ್ತೀವಪ್ಪ. ಹರೇ ಕೃಷ್ಣ. ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ತರಗತಿಯಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಯಾರು ಅನ್ಮ್ಯೂಟ್ ಆಗಬೇಡಿ. ಹರೇ ಕೃಷ್ಣ. ಹಾಗಾಗಿ ಹರೇ ಕೃಷ್ಣ. ಕೇಳ್ತಾ ಉಂಟಾ? ಕೇಳಿಸ್ತಾ ಇದೆ ಮಾತಾಜಿ. ಹಾ. ಸೊ ಹಾಗಾಗಿ ಯಾರು ದೀಕ್ಷೆಯನ್ನು ಪಡ್ಲಿಕ್ಕೆ ಅರ್ಹತೆ, ಯಾರಿಗೆ ದೀಕ್ಷೆಯನ್ನು ಪಡ್ಲಿಕ್ಕೆ ಅರ್ಹತೆ ಅಂದರೆ ಆಗಲಿಕ್ಕೆ ಆಗೋದಿಲ್ಲ, ಅಂದರೆ ಯಾರು ಗುರುವಿನ ಒಂದು ಆದೇಶದ ಪರಿಪಾಲನೆ ಮಾಡಲಿಕ್ಕೆ ರೆಡಿ ಇರೋದಿಲ್ಲ, ಅವರು ಶಿಷ್ಯತ್ವವನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಉತ್ತಮ ಅಧಿಕಾರಿ ಆಗೋದು ಹೇಗೆ ಅಂತ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪವಿತ್ರ ನಾಮಗಳ, ಕೃಷ್ಣನ ಪವಿತ್ರ ನಾಮಗಳ ಜಪ ಎಷ್ಟು ಶ್ರೇಷ್ಠ ಅಂದರೆ, ಒಬ್ಬನು ಅಪರಾಧ ರಹಿತವಾಗಿ ಜಾಗರೂಕನಾಗಿ ದಶ ಅಪರಾಧಗಳನ್ನು ಮಾಡದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಅವನು ಭಗವಂತನ ಪುಣ್ಯನಾಮಕ್ಕೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ ಎನ್ನುವ ಹಂತಕ್ಕೆ ಬರ್ತಾನೆ. ಅಂದರೆ ಕೃಷ್ಣನಾಮ, ಆ ಭಗವಂತನ ಹರೇ ಕೃಷ್ಣ ಮಂತ್ರ, ಆ ಭಗವಂತನ ನಾಮ, ಪವಿತ್ರ ನಾಮ, ಅದು ತುಂಬ ಶ್ರೇಷ್ಠವಾದದ್ದು. ಅದಕ್ಕೆ ಹೇಳ್ತಾರೆ, ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮನಾಮಿನಃ. ಅಂದರೆ ಆ 10 ಅಪರಾಧಗಳನ್ನು ಮಾಡದೆ ಇದ್ದಾಗ ಅರ್ಥ ಆಗುತ್ತೆ ಭಗವಂತನ ಪುಣ್ಯನಾಮಕ್ಕೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ. ಯಾಕೆಂದರೆ ಭಗವಂತ ಕಲಿಯುಗದಲ್ಲಿ ಅವನು ನಾಮರೂಪ ಅವತಾರ. ಸೊ ಭಗವಂತ ಕಲಿಯುಗದಲ್ಲಿ ನಾಮ ಅವತಾರ, ಹರೇ ಕೃಷ್ಣ ಮಹಾಮಂತ್ರದ ಅವತಾರ, ಆಮೇಲೆ ಗ್ರಂಥ ಅವತಾರ, ಶ್ರೀಮದ್ ಭಾಗವತಂ ಗ್ರಂಥ ಅವತಾರ, ಆಮೇಲೆ ವಿಗ್ರಹ ಅವತಾರ, ವಿಗ್ರಹ ರೂಪದಲ್ಲಿ ಅವತಾರವಾಗಿ ಬರ್ತಾನೆ. ಯಾಕೆ? ನಮ್ಮ ಕಲಿಯುಗದಲ್ಲಿ ಬದ್ಧಾತ್ಮರಿಗೆ ಒಂದು ಕರುಣೆ ತೋರಿಸ್ಲಿಕ್ಕಾಗಿ, ಅವ್ಯಾಜ ಕರುಣೆ ತೋರಿಸ್ಲಿಕ್ಕಾಗಿ ಈ ರೀತಿ ಬರ್ತಾನೆ. ಹಾಗಾಗಿ ಭಗವಂತನ ಪುಣ್ಯ ನಾಮಕ್ಕೂ ನಾಮಚಿಂತಾಮಣಿ ಕೃಷ್ಣ, ಕೃಷ್ಣನ ನಾಮ ಅಷ್ಟು ಚಿಂತಾಮಣಿ, ಅದು ಏನಿಲ್ಲ. ಅಭಿನ್ನತ್ವಂ ನಾಮನಾಮಿನಃ, ಭಗವಂತನ ನಾಮಕ್ಕೂ ಭಗವಂತನಿಗೆ ಏನು ವ್ಯತ್ಯಾಸ ಇಲ್ಲ. ಈ ಹಂತಕ್ಕೆ ಯಾವಾಗ ಬರೋದು? ಅಪರಾಧ ಇಲ್ಲದೆ ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ. ಸೊ ಅಂತಹ ತಿಳುವಳಿಕೆ ಇರುವವನನ್ನು ಪ್ರಾರಂಭಿಕ ಭಕ್ತರು ಅತಿಯಾದ ಗೌರವದಿಂದ ಕಾಣಬೇಕು. ಯಾವಾಗ ಈ ಅಪರಾಧ ಇಲ್ಲದೆ ಸ್ಥಿತಿ ಬರುತ್ತದೆ, ಅವರು ಆ ಅಪರಾಧ ಇಲ್ಲದೆ ಸ್ಥಿತಿ ಬರತಕ್ಕಂಥದ್ದು ಆ ಒಂದು ಜಪದ ಹಂತಕ್ಕೆ ಯಾರು ತಲುಪಿದ್ದಾರೆ ಅವರನ್ನ ಕನಿಷ್ಠ ಭಕ್ತರು ತುಂಬ ಗೌರವದಿಂದ ಅವರನ್ನು ಕಾಣಬೇಕು. ಸೊ ಹಾಗಾಗಿ ಭಗವಂತನ ಪವಿತ್ರ ನಾಮವನ್ನು ಅಪರಾಧ ರಹಿತವಾಗಿ ಜಪಿಸದೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಸರಿಯಾದ ಅಧಿಕಾರಿ ಆಗಲಾರ ಎಂಬ ವಿಷಯವನ್ನು ಖಚಿತವಾಗಿ ನಾವು ತಿಳ್ಕೊಳ್ಬೇಕು. ನಾವು ಅಪರಾಧ ರಹಿತವಾಗಿ ಮಾಡಿದರೆ ಮಾತ್ರ ನಮಗೆ ಮುಂದುವರಿಲಿಕ್ಕೆ ಸಾಧ್ಯ. 10 ಅಪರಾಧಗಳನ್ನ ಮಾಡಿದರೆ ನಮಗೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಚೈತನ್ಯ ಚರಿತಾಮೃತದಲ್ಲಿ ಏನು ಹೇಳ್ತಾರೆ? ಸೊ ಹಾಗಾಗಿ ಯಾಹಾರ ಕೋಮಲ ಶ್ರದ್ಧಾಸೆ ಕನಿಷ್ಠ ಜನ ಕ್ರಮೇ ಕ್ರಮೇ ತೇನೋ ಭಕ್ತ ಹೀಬೆ ಉತ್ತಮ. ಅಂದರೆ ಕೋಮಲ ಶ್ರದ್ಧೆ ಇರುತ್ತೆ ಕನಿಷ್ಠ ಅಧಿಕಾರಿಗೆ, ಆದರೆ ಕ್ರಮವಾಗಿ ಅವರು ಹೇಗೆ ಹರಿನಾಮವನ್ನು ಜಪ ಮಾಡ್ತಾ 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 ಅವರು ಅಪರಾಧ ರಹಿತ ಸ್ಥಿತಿಯಿಂದ ಹೋಗ್ತಾರೆ. ಸೊ ಅವರೆಲ್ಲರೂ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ಭಕ್ತಿ ಜೀವನವನ್ನ ಆರಂಭಿಕ ಹಂತದಿಂದಲೇ ಪ್ರಾರಂಭ ಮಾಡ್ತಾನೆ. ಪ್ರತಿಯೊಬ್ಬರು ಕೂಡ ಒಂದು ಕನಿಷ್ಠ ಅಧಿಕಾರಿ ಆಗಿಯೇ ಮುಂದುವರಿತಕ್ಕಂಥದ್ದು ಭಕ್ತಿ ಜೀವನ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ರು ಶ್ರೀಲ ಪ್ರಭುಪಾದರು, ಹರಿನಾಮವನ್ನು ವಿಧಿವತ್ತಾಗಿ ನಿಗದಿಯಾಗಿ ಅಷ್ಟು ಜಪ ಮಾಡಬೇಕು. ಅಂದರೆ ನಾನಿಷ್ಟು ಜಪ ಮಾಡ್ತೇನೆ ಅಂತ ಹೇಳಿ ನಾವು ನಿಗದಿ ಮಾಡ್ಕೊಂಡಿರಬೇಕು. ಈಗ ನಾವು ಪ್ರಾರಂಭದಲ್ಲಿ 1 ರೌಂಡ್ಸು, ಆಮೇಲೆ 4 ಆಮೇಲೆ 2 ರೌಂಡ್ಸು, ಆಮೇಲೆ 4 ರೌಂಡ್ಸು, ಆಮೇಲೆ 8 ರೌಂಡ್ಸು, ಆಮೇಲೆ 16 ರೌಂಡ್ಸು.
ಹೀಗೆ 16 ಬಾರಿ ಮಾಡಬೇಕು ಅಂತ ನಮಗೆ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಅದರಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. 16 ಸುತ್ತು ಜಪವನ್ನು ನಾವು ಮಾಡಲೇಬೇಕು. ಇದಕ್ಕಿಂತ ಮುಂಚೆ ಅವರ ಗುರುಗಳು ಅಂದರೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರು 64 ಸಾರಿ ಜಪ ಮಾಡ್ಲಿಕ್ಕೆ ಹೇಳಿದರು. 1,00,000 ನಾಮಗಳನ್ನು ಅದನ್ನು 64 ಸಲ ಜಪ ಮಾಡಲಿಕ್ಕೆ, ಇಷ್ಟು ದೀರ್ಘಕಾಲ ಜಪ ಮಾಡಲಿಕ್ಕೆ ನನಗೆ ಮನಸ್ಸು ಏಕಾಗ್ರತೆಯನ್ನು ಜಪ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪಾಶ್ಚಾತ್ಯ ದೇಶಗಳಿಗೆ ಅಂತ ಶ್ರೀಲ ಪ್ರಭುಪಾದರು ಅದನ್ನು ಸಡಿಲ ಮಾಡಿದ್ರು. ಶ್ರೀಲ ಪ್ರಭುಪಾದರು ಅಂದರೆ ಈಗ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ರಾಮ ಕೃಷ್ಣ ಎಲ್ಲ ಗೊತ್ತು. ಸೊ ಹಾಗಾಗಿ ಅವರು ಹೆಚ್ಚು ಜಪ ಮಾಡಲಿಕ್ಕೆ ಸಾಧ್ಯ. ಆದರೂ ಕೂಡ ಶ್ರೀಲ ಪ್ರಭುಪಾದರು ನಮ್ಮ ಮೇಲೆ ಕರುಣೆಯಿಂದ ಆಯಿತು ನೀವು 16 ರೌಂಡ್ ಜಪ ಮಾಡಿ ಅಟ್ಲೀಸ್ಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಜಪವನ್ನು ಮಾಡ್ತಕ್ಕಂಥ ಒಂದು ತುಂಬ ನಿರ್ಣಯವನ್ನು ನಾವು ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಈಗ ಎಲ್ಲರೂ ಮಾಡ್ತಾ ಇದ್ದೀರಾ ಹರೇ ಕೃಷ್ಣ? ನೀವೀಗ ಹೊಸದಾಗಿ ಬಂದವರು ಹರೇ ಕೃಷ್ಣ. ಹರೇ ಕೃಷ್ಣ. 1 ರೌಂಡ್ 2 ರೌಂಡ್ಸ್ ಮಾಡ್ತಾ ಇದೀವಿ ಮತ್ತೆ 16 ರೌಂಡ್ ನಿಧಾನವಾಗಿ ಮಾಡಿ. ಯಾರಿಗೂ ಕೂಡ ಒತ್ತಾಯ ಇಲ್ಲ. ಯಾರು ಕೂಡ ಒಟ್ಟಿಗೆ 16 ರೌಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಧಾನವಾಗಿ ನಾವು ಅದನ್ನ ಹೆಚ್ಚು ಮಾಡ್ತಾ ಬರಬೇಕು. ಅದನ್ನ ಮತ್ತೆ ಆ 16 ರೌಂಡ್ ಲೆವೆಲ್ಗೆ ನಾವು ಬರ್ತೇವೆ. ಆಮೇಲೆ ನಮ್ಗೆ ಅದನ್ನ ಮಾಡದೇ ಇರಕ್ಕೆ ಆಗೋದಿಲ್ಲ. ಅಂದ್ರೆ ಪ್ರತಿನಿತ್ಯ ನಮ್ಗೆ ಮೊದಲು ಅದನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳ ಒಂದು ಮನಸ್ಸಿಗೆ ಭಾವನೆಗಳು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಶ್ರೀಲ ಭಕ್ತಿ ಸಿದ್ಧಾಂತ ತಾಕೋರು ಏನ್ ಹೇಳ್ತಾ ಇದ್ರು, ಯಾರು 64 ಸುತ್ತು ಜಪ ಮಾಡಲಿಲ್ಲ ಅವರು ಪತಿತರು ಅಂತ ಪರಿಗಣಿಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅಂದ್ರೆ 1,00,000 ನಾಮ ಹರೇ ಕೃಷ್ಣ ಮಹಾಮಂತ್ರ ಹೇಳ್ದವರು ಅವರು ಪತಿತರು ಅಂತ. ಸೊ ಅವರು ಹೇಳಿದ ಪ್ರಕಾರ ನಮ್ಮಲ್ಲಿ ಪ್ರತಿಯೊಬ್ಬರು ಪತಿತರೆ ಅಲ್ವಾ? ಹೌದು ಮಾತಾಜಿ. ಪತಿತರೆ. ಅದಕ್ಕೆ ನಾವು ಏನ್ ಮಾಡಬೇಕು, ನಾವು ಶ್ರದ್ಧೆಯಿಂದ ನಿರ್ವಂಚನೆಯಿಂದ ಭಗವಂತನ ಸೇವೆಗೊಯ್ಯಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ನಾವು ಪ್ರಯತ್ನ ಮಾಡಬೇಕು. ಶ್ರದ್ಧೆ ಇರಬೇಕು ನಮ್ಮಲ್ಲಿ ಭಗವಂತನ ಬಗ್ಗೆ. ಭಗವದ್ ಭಕ್ತರಲ್ಲಿ ನಮಗೆ ಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ, ಗುರುವಿನಲ್ಲಿ ಶ್ರದ್ಧೆ, ಆ ಸಾಧು ಶಾಸ್ತ್ರಗಳಲ್ಲಿ ಶ್ರದ್ಧೆ ಇರಬೇಕು. ಆವಾಗ ನಮಗೇನಾಗುತ್ತೆ, ನಿರ್ವಂಚನೆ ಪ್ರಾಮಾಣಿಕತನದಿಂದ ನಮಗೆ ಭಗವಂತನ ಸೇವೆ ಮಾಡಲಿಕ್ಕೆ ಮನಸ್ಸು ಬರುತ್ತೆ. ಸೊ ಆಗ ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡಿದ್ರೆ ಆಗತ್ತೆ. ಸೊ ಹಾಗಾಗಿ ನಾವು ಪತಿತ ಪಾವನರೆಂದು ಪ್ರಸಿದ್ಧರಾದ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ನಿರೀಕ್ಷಿಸಬಹುದು. ಚೈತನ್ಯ ಮಹಾಪ್ರಭುಗಳು ಕೃಪೆ ಕೊಡ್ತಾರೆ. ನೀವು 1 ರೌಂಡ್ ಪ್ರಾರಂಭ ಮಾಡಿ, ಭಗವಂತನ ಕೃಪೆ ಸಿಕ್ಕತ್ತೆ, ಶ್ರೀಲ ಪ್ರಭುಪಾದರ ಕೃಪೆ ಸಿಕ್ಕತ್ತೆ, ಆಚಾರ್ಯರ ಕೃಪೆ ಸಿಕ್ಕತ್ತೆ. ಸೊ ಭಗವಂತನ ಕೃಪೆ ಸಿಕ್ಕಿದ ಮೇಲೆ ನಮಗೆ ಆ ಜಪವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಅವನೇ ಕೊಡ್ತಾನೆ. ಅದಕ್ಕೆ ನಮ್ಮ ಹತ್ರ ಆಗಲ್ಲಪ್ಪ, ನಮ್ಮ ಹತ್ರ ಸಮಯ ಇಲ್ಲ, ಅಥವಾ ನಮ್ಮ ಹತ್ರ ಆಗೋದಿಲ್ಲ, ಈ ಥರ ಎಲ್ಲ ಭಾವನೆ ಮಾಡಬಾರ್ದು. ನಾನು ಭಗವಂತ ನಿಮಗೆ ನಾನು ಜಪ ಮಾಡಬೇಕು, ನಿಮ್ಮದು ಒಂದು ಪವಿತ್ರ ನಾಮವನ್ನು ನಾನು ನನ್ನ ಈ ಮನುಷ್ಯ ಜನ್ಮದಲ್ಲಿ ನಾನು ಮಾಡಲೇಬೇಕು. ಅದು ನನ್ನ ಒಂದು ಕರ್ತವ್ಯ ಅಂತ ಮಾಡ್ಬೇಕು. ಬರೀ ಯಾವುದೇ ಒಂದು ಅಹೈತುಕಿ ಅಪ್ರತಿಹತ ನಾವು ಮಾಡ್ಬೇಕಂತೆ. ಅಹೈತುಕಿ ಏನು ನನಗೆ ಕಾರಣ ಇಲ್ಲ, ನೀನು ಭಗವಂತ, ನಾನು ನಿನ್ನ ದಾಸ. ಸೊ ಹಾಗಾಗಿ ದಾಸನ ಕೆಲಸ ಸೇವೆ ಮಾಡೋದು ನಾನು ಈ ರೀತಿಗೆ ನಿನ್ನ ಜಪವನ್ನು ಮಾಡ್ತಕ್ಕಂಥದ್ದು, ನಿನ್ನ ಒಂದು ಮಹಿಮೆಯನ್ನು ಕೊಂಡಾಡೋದು ನನ್ನ ಕೆಲಸ. ಅದಕ್ಕೆ ನನಗೆ ಶಕ್ತಿ ಕೊಡುವಂಥ ಭಗವಂತ ಹತ್ರ ಬೇಡಬೇಕು. ಭಗವಂತ ಕೃಪಾಳು. ಸೊ ತುಂಬ ಕೃಪಾ ಸಿಂಧು. ಅವನು ಸಮುದ್ರದಷ್ಟು ಅಷ್ಟು ಕೃಪೆಯನ್ನು ತೋರಿಸ್ತಾನೆ, ನಿರ್ವ್ಯಾಜ ಕರುಣೆ ತೋರಿಸ್ತಾನೆ. ಭಗವಂತನೇ ಶಕ್ತಿ ಕೊಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ, ಎಲ್ಲರಿಗೂ ಕೂಡ ಜಪ ಮಾಡ್ತಕ್ಕಂಥ ಶಕ್ತಿ, ಭಗವಂತನ ಭಕ್ತಿ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡೋವನ ಅವನೇ. ಆದರೆ ನಾವು ಏನು ಮಾಡಬೇಕು, ನಾವು ಭಗವಂತನಲ್ಲಿ ಬೇಡ್ಕೊಳ್ಬೇಕು ನಾವು. ಹರೇ ಕೃಷ್ಣ. ಎಲ್ಲರೂ ಕೂಡ ಮ್ಯೂಟ್ ಬಟನ್ನಲ್ಲಿರಿ. ಹಾಗಾಗಿ ಇಲ್ಲಿ ಮುಂದೆ ನಮಗೆ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಇದು. ಸತ್ಯರಾಜ್ ಖಾನ್ ಅಂತ ಅವರು ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರಾಗಿದ್ದರು. ಸತ್ಯರಾಜ್ ಖಾನ್ ಅವರು ವೈಷ್ಣವ ಅಂದ್ರೆ ಯಾರು, ಭಕ್ತರು ಯಾರು, ನಾ ಹೇಗೆ ಗುರ್ತು ಹಿಡಿಯುವುದು ಅಂತ 3 ಸಾರಿ ಪ್ರತಿ ವರ್ಷ ಒಂದೊಂದು ಸಾರಿ ಅದೇ ಪ್ರಶ್ನೆ ಕೇಳ್ತಾ ಇದ್ರು. ನಾನು ವೈಷ್ಣವರನ್ನು ನಾವು ಗುರ್ತು ಹಿಡಿಯೋದು ಹೇಗೆ, ಇದೇ ಪ್ರಶ್ನೆ ಪ್ರತಿ ವರ್ಷ ಕೇಳ್ತಾ ಇದ್ರು. 3 ಸಾರಿ ಕೇಳಿದ್ರಂತೆ. ಆ 3 ಸಾರಿಯೂ 3 ರೀತಿ ಉತ್ತರ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಏನ್ ಕೇಳ್ತಿದ್ರೆ, ಮೊದಲನೇ ಪ್ರಶ್ನೆ, ಮೊದಲ ಸುತ್ತು ಕೇಳಿದಾಗ ಏನ್ ಹೇಳಿದ್ರು, ಪ್ರಭು ಕಹೇ ಯಾಂದ್ರ ಮುಖೇಶುನಿ ಏಕ ಬಾರ ಕೃಷ್ಣನಾಮ ಚೈ ಪೂಜ್ಯ ಶ್ರೇಷ್ಠ ಸಭಾಕಾರ. ಅಂದ್ರೆ ಏನಂತಂದ್ರೆ, ಯಾರು ಕೃಷ್ಣ ನಾಮವನ್ನು 1 ಸಾರಿ ಹೇಳಿದ್ದಾರೆ, ಉಚ್ಚಾರ ಮಾಡಿದ್ದಾರೆ ಕೃಷ್ಣ ಅಂತ, ಸೊ ಆ ವ್ಯಕ್ತಿ ಬೇರೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಉತ್ತಮ.
ಯಾಕಂದ್ರೆ ಅವನ ನಾಲಿಗೆಯಲ್ಲಿ ಕೃಷ್ಣನ ನಾಮ ಬಂದಿದೆ. ಸೊ ಅದನ್ನೇ ಈ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾ ಇರೋದು. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ. ಕೃಷ್ಣ, ಆ ಭಗವಾನ್ ಕೃಷ್ಣನೆಂಬ ಹೆಸರು ಯಾವನಿಗೆ, ಯಾವನ ಮಾತಿನಲ್ಲಿ, ಗಿರಿ ಅಂದರೆ ಮಾತು, ಯಾವನ ಮಾತಿನಲ್ಲಿ ಬಂದಿದೆ ಅವನನ್ನು ನಾವು ಗೌರವಿಸಬೇಕು. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ. ಸೊ ಹಾಗಾಗಿ ಆ ಕೃಷ್ಣನ ನಾಮ ಯಾರ ಬಾಯಲ್ಲಿ ಬಂದಿದೆ ಅವರು ಉಳಿದವರೆಲ್ಲರಿಗಿಂತ ಉತ್ತಮ. ಸೊ ಹಾಗಾಗಿ ಅದು ಅವನ ವೈಷ್ಣವ ಅಂತ ಪರಿಗಣಿಸಬೇಕು, ಉತ್ತಮ ಅಂತ ಪರಿಗಣಿಸಬೇಕು ಅಂತ ಉತ್ತರ ಹೇಳಿದ್ರು. ಯಾಕೆ ಉತ್ತಮ? ಅವನು ಭಗವಂತನ ನಾಮ ಅವನ ಹೃದಯ, ಅವನ ನಾಲಿಗೆಯಲ್ಲಿ ಬಂದಿದೆ. ಸೊ ಭಗವಂತನ ನಾಮ ಯಾರ ನಾಲಿಗೆಯಲ್ಲಿ ಬರ್ತದೆ ಅಂತಂದ್ರೆ ಅವರು ಆಲ್ರೆಡಿ ಅಂದ್ರೆ ಏನನ್ನು ಮುಗಿಸಿರ್ಬೇಕು? ವೇದೇಶು ಯಜ್ಞೇಶು ತಪಸ್ಸುಶ್ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇದು 8ನೇ ಒಂದು ಅಧ್ಯಾಯ ಭಗವದ್ಗೀತೆಯಲ್ಲಿ ಹೇಳಿದೆ. ಯಾರ ಬಾಯಲ್ಲಿ ಹರಿನಾಮ ಬರ್ತದೆ, ಕೃಷ್ಣ ಅಂತ ಹೆಸರು ಬರ್ತದೆ, ಅವರು ಈಗಾಗಲೇ ಎಲ್ಲ ವೇದಗಳನ್ನು ಓದಿ ಮುಗಿಸಿದ್ದಾರೆ, ಎಲ್ಲ ಯಜ್ಞವನ್ನು ಮಾಡಿದ್ದಾರೆ, ಎಲ್ಲ ತಪಸ್ಸುಗಳನ್ನು ಮಾಡಿದ್ದಾರೆ, ಎಲ್ಲ ದಾನವನ್ನು ಮಾಡಿದ್ದಾರೆ. ಅಂತಹ ಒಂದು ವ್ಯಕ್ತಿಯ ನಾಲಿಗೆಯಲ್ಲಿ ಮಾತ್ರ ಕೃಷ್ಣ ನಾಮ ಬರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಯಾರು ಒಂದು ಕೃಷ್ಣ ಅಂತ ಹೇಳ್ತಾರೆ ಅವರು ಬೇರೆ ವ್ಯಕ್ತಿಗಳಿಗಿಂತ ಉತ್ತಮರು ಅಂತ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಅವರೇ ತಿಳಿಸಿದರು. ಆಮೇಲೆ ಮುಂದುವರಿದು ಹೇಳ್ತಾರೆ ಯಾರು ಕೃಷ್ಣ ಅಂದರೆ ಯಾರು ವೈಷ್ಣವ ಅಂತ. ಆತಯೇವ ಯಾನ್ರ ಮುಖೆ ಏಕ ಕೃಷ್ಣ ನಾಮ ಸೇಯಿತ ವೈಷ್ಣವ ಕರಿಹ ತಾನ್ ಹರ ಸಮ್ಮಾನ. ಕೃಷ್ಣನ ಪುಣ್ಯನಾಮ ಸ್ಮರಣೆ ಮಾಡ ಬಯಸುವವನನ್ನು ಮತ್ತು ಅಥವಾ ಕೃಷ್ಣನ ನಾಮಗಳ ಜಪಿಸುವ ಅಭ್ಯಾಸ ಇರುವವನನ್ನು ವೈಷ್ಣವನೆಂದು ಒಪ್ಪಿಕೊಳ್ಳಬೇಕು. ಸೊ ವೈಷ್ಣವ ಅಂದ್ರೆ ಯಾರು? ಭಕ್ತ ಅಂದ್ರೆ ಯಾರು ಅಂದ್ರೆ ಅವರಿಗೆ ಇಚ್ಛೆ ಇರ್ಬೇಕಂತೆ ಕೃಷ್ಣನನ್ನು ಸ್ಮರಣೆ ಮಾಡೋದು, ಪುಣ್ಯನಾಮವನ್ನ ಸ್ಮರಣೆ ಮಾಡೋದು, ನೆನಪು ಮಾಡ್ಕೊಳ್ಳೋದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಯಾರು ಈ ನಾಮಗಳನ್ನ ಹೇಳ್ತಕ್ಕಂಥ ಜಪಿಸುವ ಅಭ್ಯಾಸ ಯಾರಿಗಿದೆ ಅವನನ್ನು ವೈಷ್ಣವ ಅಂತ ಒಪ್ಪಿಕೊಳ್ಬೇಕು ಅಂತ ಭಗವಂತನೇ ಹೇಳಿದ್ದಾನೆ. ಸೊ ಹಾಗಾಗಿ ಅಂಥವರಿಗೆ ಕನಿಷ್ಠ ಪಕ್ಷ ಮನಸ್ಸಿನಲ್ಲಿ ಗೌರವ ಸಲ್ಲಿಸಬೇಕು. ಅಂದ್ರೆ ಇವರು ಆ ಒಂದು ಹರಿಕೃಷ್ಣ ಮಂತ್ರವನ್ನ ಹೇಳ್ತಾರೆ, ಅಂಥವರು ವೈಷ್ಣವರು, ಅವರಿಗೆ ನೀವು ಗೌರವ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಾಗಿ ಮಧ್ಯ ಲೀಲೆಯಲ್ಲಿ ನಮಗೆ ವೈಷ್ಣವ ಅಂದ್ರೆ ಯಾರು ಅಂತ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇಲ್ಲಿ ಉದಾಹರಣೆಯನ್ನ ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಅಂದ್ರೆ ಇಲ್ಲಿ ಜಾರ್ಜ್ ಹ್ಯಾರಿಸನ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಇಂಗ್ಲಿಷ್ ಸಂಗೀತ ಅಂದ್ರೆ ವೆಸ್ಟರ್ನ್ ಮ್ಯೂಸಿಕ್ ಅವರು ಸಂಗೀತಗಾರರಾಗಿದ್ರು, ಮತ್ತೆ ಕೃಷ್ಣನ ಬಗ್ಗೆ ತುಂಬಾ ಆಸಕ್ತಿ, ಸೊ ಅದಕ್ಕೆ ಆಕರ್ಷಣೆ ಹೊಂದಿದ್ರು ಜಾರ್ಜ್ ಹ್ಯಾರಿಸನ್. ಸೊ ಅವರು ತುಂಬಾ ಅಂದ್ರೆ ರೆಕಾರ್ಡ್ಗಳಲ್ಲಿ ಕೂಡ ಹರೇನಾಮ ಹರೇ ಕೃಷ್ಣ ಮಹಾಮಂತ್ರ ಇದರದ್ದು ಸಂಕೀರ್ತನೆ ಜಪ ಅದರದ್ದು ಹರಿಕೃಷ್ಣ ಮಹಾಮಂತ್ರ ಸಂಕೀರ್ತನೆಯನ್ನ ರೆಕಾರ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಮನೆಯಲ್ಲೂ ಕೂಡ ಕೃಷ್ಣನ ಒಂದು ಚಿತ್ರ ಇಟ್ಕೊಳ್ಳೋದು, ಮತ್ತೆ ಆ ಫೋಟೋಕ್ಕೆ ನಮಸ್ಕಾರ ಮಾಡೋದು, ಮತ್ತೆ ಎಲ್ಲ ಭಕ್ತರಿಗೂ ಕೂಡ ಅವರ ಗೌರವವನ್ನು ಸಲ್ಲಿಸೋದು, ಇದನ್ನೆಲ್ಲ ಅವರು ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ಅಂಥವರನ್ನು ಮುಕ್ತ ಮನಸ್ಸಿನಿಂದ ಗೌರವಿಸ್ತೇವೆ. ಅವರಿಗೆ ಕೃಷ್ಣನ ನಾಮವನ್ನು ಅವರು ಹೇಳ್ತಾರೆ, ಅವರು ಕೃಷ್ಣ ಪ್ರಚಾರಕರಿಗೆ ಗೌರವವನ್ನು ಸಲ್ಲಿಸ್ತಾರೆ, ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ನಾವು ಸಲ್ಲಿಸ್ತೇವೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಆ ವ್ಯಕ್ತಿ ನಿಧಾನವಾಗಿ ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸುವುದರಿಂದ ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾರೆ. ಹಾಗಾಗಿ ತೀರ್ಮಾನ ಏನು ಅಂತಂದ್ರೆ, ಯಾರು ನಿಯತವಾಗಿ ಭಗವನ್ನಾಮ ಜಪವನ್ನು ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಪ್ರಯತ್ನ ಮಾಡ್ತಾರೆ, ಯಾರೇ ಆದರೂ ಅವರು ವೈಷ್ಣವರು, ಅವರನ್ನ ನಾವು ಗೌರವಿಸಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಈಗ ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾರೆ, ನಿಯಮಿತವಾಗಿ ಜಪಿಸ್ತಾರೆ, ಅಂದ್ರೆ ಪ್ರತಿದಿನವೂ ಜಪಿಸ್ತಾರೆ ತಪ್ಪದೆ, ಆಮೇಲೆ ಅವರು ಹೇಳ್ಕೊಂಡಷ್ಟು ಒಂದು ಇದನ್ನ ನಂಬರ್ ಆಫ್ ರೌಂಡ್ಸ್ ಅದನ್ನು ಮುಗಿಸ್ತಾರೆ, 16 ಸುತ್ತು ಮುಗಿಸಿದ್ರೆ ಉತ್ತಮ. ಸೊ ಆ ರೀತಿಯವರು ನಿಧಾನವಾಗಿ ಅವರು ಭಕ್ತಿಯಲ್ಲಿ ಮುಂದುವರಿತಾರೆ. ಈಗ ದೊಡ್ಡ ಪ್ರಚಾರ ಮಾಡ್ತೇನೆ ಅಂತ ಹೇಳ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಲಿಲ್ಲ ಅಂದ್ರೆ ಅವರು ಏನು ಮಾಡ್ತಾರೆ, ಫಾಲ್ ಡೌನ್ ಆಗ್ಬಿಡ್ತಾರೆ, ಐಕ ಜೀವನಕ್ಕೆ ಮತ್ತೆ ಬಂದ್ಬಿಡ್ತಾರೆ.
ಸೊ ಹಾಗಾಗಿ ನಮಗೆ ಐಕ ಜೀವನದಿಂದ ನಮಗೆ ಈಗ ಭಕ್ತಿ ಜೀವನಕ್ಕೆ ಬಂದಿದ್ದೇವೆ. ಆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂದರೆ ನಮಗೆ ಪುಣ್ಯನಾಮವನ್ನು ಜಪಿಸಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಲಿಲ್ಲ ಅಂದರೆ ನಮಗೇನಾಗುತ್ತೆ, ನಾವು ಭಕ್ತಿಯಿಂದ ಪತನ ಹೊಂದಿಬಿಡ್ತೇವೆ. ಸೊ ಹಾಗಾಗಿ ನಾವು ಮುಂದುವರಿಬೇಕು. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಹೋಗಬೇಕು. ಆ ಒಂದು ಸಂಕೀರ್ತನೆಯನ್ನು ಮಾಡ್ತಾ ಹೋಗ್ಬೇಕು. ಪ್ರತಿನಿತ್ಯ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಆಮೇಲೆ ಇಲ್ಲಿ ಸನಾತನ ಗೋಸ್ವಾಮಿಯವ್ರ ಜೊತೆ ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರದ್ಧೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಉಪದೇಶ ಮಾಡ್ತಾ ಏನು ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಶಾಸ್ತ್ರಯುಕ್ತಿ ನಾಹಿ ಜನೆ ದೃಢ ಶ್ರದ್ಧಾವಾನ್ ಮಧ್ಯಮಾಧಿಕಾರಿ ಸೇಹಿ ಮಹಾಭಾಗ್ಯವಾನ್. ಅಂದರೆ ಇಲ್ಲಿ ಶ್ರದ್ಧೆ ಹೇಳೋದು ಬಹಳ ಮುಖ್ಯವಾದದ್ದು. ಶ್ರದ್ಧೆ ಅಂತಂದರೆ ಒಂದು ನಂಬಿಕೆ, ದೃಢವಾದ ನಂಬಿಕೆ, ಅಂದರೆ ಭಗವಂತನಲ್ಲಿ ನಂಬಿಕೆ. ಏನು ನಂಬಿಕೆ? ನಾನು ಭಗವಂತನ ಒಂದು ಭಕ್ತಿ ಸೇವೆಯನ್ನು ಮಾಡಿದರೆ ಎಲ್ಲವನ್ನೂ ಮಾಡಿಕೊಂಡಂಗೆ ಆಗತ್ತೆ, ಇದು ನಂಬಿಕೆ. ನೋಡಿ, ಇದನ್ನೇ ನಾವು ಹೇಳಿದೆವು, ಭಗವಂತನ ಭಕ್ತಿ ಸೇವೆ ಮಾಡೋದು, ಹರಿನಾಮ ಸಂಕೀರ್ತನೆ ಮಾಡಿದರೆ ಯಜ್ಞ, ದಾನ, ತಪಸ್ಸು ಎಲ್ಲವನ್ನೂ ಮಾಡಿದಂತೆ. ಬೇರೆಯದಾಗಿ ಬೇರೆ ಏನನ್ನು ಮಾಡಬೇಕಾದ ಅಗತ್ಯ ಇಲ್ಲ. ಈ ಒಂದು ನಂಬಿಕೆ, ಇದು ಶ್ರದ್ಧೆ. ಇದು ಶ್ರದ್ಧೆ. ಆ ಶ್ರದ್ಧೆ ಕೋಮಲ ಶ್ರದ್ಧೆ ಆಗಿರುತ್ತೆ ಯಾರಲ್ಲಿ? ಕನಿಷ್ಠ ಅಧಿಕಾರಿಯಲ್ಲಿ. ಅದೇ ಶ್ರದ್ಧೆ ನೋಡಿ, ಆ ಶ್ರದ್ಧೆ ದೃಢವಾದಾಗ ಅವನು ಮಧ್ಯಮಾಧಿಕಾರಿ ಆಗ್ತಾನೆ. ಸೊ ಅದು ಯಾವಾಗ ಆ ಶ್ರದ್ಧೆ ಅದು ಅಂದರೆ ಅನ್ಬ್ರೇಕೇಬಲ್ ಅಟೂಟ್, ಅದು ಯಾವಾಗ ಶ್ರದ್ಧೆ ಆಗುತ್ತೆ ಅವನು ಉತ್ತಮ ಅಧಿಕಾರಿ ಆಗ್ತಾನೆ. ಸೊ ಶ್ರದ್ಧೆಯ ಆಧಾರದ ಮೇಲೆ ಕನಿಷ್ಠ, ಮಧ್ಯಮ, ಉತ್ತಮ. ಸೊ ಕನಿಷ್ಠ ಭಕ್ತನಿಗೆ ಏನಾಗುತ್ತೆ, ಯಾರಾದರೂ ಆಯಿತು ನೀನು ಹರೇ ಕೃಷ್ಣ ಮಂತ್ರ ಏನು ಇಸ್ಕಾನ್ ಅಂತ ಹೇಳ್ತೀವಿ, ಕೃಷ್ಣ ಕೃಷ್ಣ ಅಂತ, ಇಲ್ಲ ಬೇರೆ ಬೇರೆದ್ರ ಬಗ್ಗೆ, ದೇವತೆಗಳ ಬಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಹೇಳಿದ್ರೆ ಅವನು ಇದಾಗ್ಬಿಡ್ಬೋದು. ಅಂದರೆ ಅವನ ಮನಸ್ಸು ಚೇಂಜ್ ಆಗ್ಬೋದು, ಅವನ ಶ್ರದ್ಧೆ ಕೋಮಲವಾಗಿರುತ್ತೆ. ಆದರೆ ಯಾರು ಮಧ್ಯಮ ಅಂದರೆ ಹಂತದಲ್ಲಿ ಇರ್ತಾರೆ, ಅಂದರೆ ಬ್ರಾಹ್ಮಣ ದೀಕ್ಷೆ ತೆಗೆದುಕೊಂಡಿರ್ತಾರೆ, ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ವಿಗ್ರಹಾರಾಧನೆಯನ್ನು ಮಾಡ್ತಾರೆ, ಗ್ರಂಥಗಳ ಅಧ್ಯಯನ ಮಾಡ್ತಾರೆ, ಅಂದರೆ ಅಜ್ಞರಿಗೆ ಬೋಧನೆಯನ್ನು ಮಾಡ್ತಾರೆ, ಅವರ ಶ್ರದ್ಧೆ ದೃಢವಾಗಿರುತ್ತೆ. ಅದನ್ನು ಯಾರಿಗೂ ಕೂಡ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು ಕೊತ್ತಂಬರಿ ಸೊಪ್ಪು ಅದನ್ನು ಕೀಳ್ಬೋದು ಸುಲಭವಾಗಿ ಅಲ್ವಾ, ಅದು ಕೋಮಲ ಶ್ರದ್ಧೆ. ಈಗ ಒಂದು ಮಾವಿನ ಮರ ಇರುತ್ತೆ, ಅದನ್ನು ಕೀಳ್ಲಿಕ್ಕಾಗತ್ತಾ? ಹರೇ ಕೃಷ್ಣ ಇಲ್ಲ ಮಾತಾಡಿ ಇಲ್ಲ, ಆಳವಾಗಿ ಶ್ರದ್ಧೆ ಬೇರೆ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ಮಧ್ಯಮಾಧಿಕಾರಿ ಅವರು ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಅಚಲವಾದ ಶ್ರದ್ಧೆ ಬೆಳೆಸ್ಕೊಂಡು ವಿಧಿವತ್ತಾದ ಭಕ್ತಿ ಸೇವೆಯಲ್ಲಿ ನಿಷ್ಠೆಯಿಂದ ಮಾಡ್ತಾರೆ. ಅವರಲ್ಲಿ ಶಾಸ್ತ್ರಜ್ಞಾನ, ನಿರ್ಣಾಯಕ ಜ್ಞಾನ ಇಲ್ಲದೇ ಇರ್ಬೋದು, ಆದರೆ ಶಾಸ್ತ್ರಜ್ಞಾನ ಇರುತ್ತೆ, ಅದರ ನಿರ್ಣಾಯಕ ಮಂಡನೆಗಳನ್ನು ಮಾಡಲಿಕ್ಕೆ ಅವರಿಗೆ ಒಮ್ಮೊಮ್ಮೆ ಸಾಧ್ಯ ಆಗದೆ ಇರ್ಬೋದು. ಆದರೂ ಕೂಡ ಇಂತಹ ವ್ಯಕ್ತಿ ಯಾರು ಅಚಲವಾದ ಶ್ರದ್ಧೆ ಇಟ್ಕೊಂಡು ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ ಅವರು ಮಹಾಭಾಗ್ಯವಂತ. ನೋಡಿ, ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ನಾವು ಭಾಗ್ಯವಂತರು ಅಂದರೆ ಯಾರ್ಯಾರನೋ ಭಾಗ್ಯವಂತರು, ಏನಪ್ಪ ಅವ್ರು ಎಷ್ಟು ಪುಣ್ಯವಂತರಪ್ಪ, ಎಷ್ಟು ಐಕ ಸುಖ ಸಂಪತ್ತಲ್ಲಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ ಹರೇ ಕೃಷ್ಣ. ನಮ್ಮ ಭೌತಿಕ ವಿಚಾರದಲ್ಲಿ ನಾವು ಭಾಗ್ಯವಂತರು ಅಂತ ಯಾರನ್ನು ತಿಳ್ಕೊಂಡ್ಬಿಡ್ತೇವೆ? ಯಾರಿಗೆ ಒಂದು ಐಹಿಕದಲ್ಲಿ ಏನೇನೋ ಸಂಪತ್ತಿದೆ ಅದರಿಂದ ನಾವು ತಿಳ್ಕೊಂಡ್ಬಿಡ್ತೇವೆ. ಐಹಿಕ ಸಂಪತ್ತು ಏನೂ ಅಲ್ಲ. ಯಾವುದು ಭಾಗ್ಯವಂತ, ಮಹಾಭಾಗ್ಯವಂತ? ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಾನೆ ಅವನು ಮಹಾಭಾಗ್ಯವಂತ. ಸೊ ಯಾಕೆ ಮಹಾಭಾಗ್ಯವಂತ? ಅವರು ಈ ಐಹಿಕ ಬದುಕಿನ ಜಂಜಾಟ, ಇಲ್ಲಿ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗುವ ಹಂತಕ್ಕೆ ಬಂದಿರ್ತಾನೆ. ಅದಕ್ಕೆ ಅವನು ಭಾಗ್ಯವಂತ. ಅದಕ್ಕೆ ಹೇಳ್ತಾರೆ, ಅಂದರೆ ಇನ್ನೊಂದು ಹೇಳ್ತಾರೆ, ಅಂದರೆ ಗುರುಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಭುಜ ಬ್ರಹ್ಮಾಂಡ ಭ್ರಮಿತೆ ಕೋಣು ಭಾಗ್ಯವಾನ್. ಗುರುಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಬೀಜ. ಅಂದರೆ ಈ ಬ್ರಹ್ಮಾಂಡದಲ್ಲಿ ಉನ್ನತ ಲೋಕಗಳಿವೆ, ಭೂಲೋಕ ಇದೆ, ಕೆಳಗಿನ ಲೋಕಗಳಿವೆ. ಈ ಎಲ್ಲ ಲೋಕದಲ್ಲಿ ತಿರುಗ್ತಾ ಇರ್ತೇವೆ ನಾವು. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ, ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಬೇರೆ ಬೇರೆಯಾದ ದೇಹಗಳನ್ನು ಪಡ್ಕೊಂಡು ಬೇರೆ ಬೇರೆಯಾದ ಒಂದು 84 ಲಕ್ಷ ಯೋನಿಯಲ್ಲಿ ನಾವು ತಿರುಗ್ತಾ ಇರ್ತೇವೆ. ಆದರೆ ಆ ಸಂದರ್ಭದಲ್ಲಿ ಯಾರು ಭಾಗ್ಯವಂತರಾಗಿರ್ತಾರೆ ಅವರಿಗೆ ಭಕ್ತಿಲತಾ ಬೀಜ ಅಂದರೆ ಅದು ಶ್ರದ್ಧೆಯ ಬೀಜ. ಆ ಬೀಜ ಅದು ಸಿಕ್ಕುತ್ತದೆ. ಎಲ್ಲಿಂದ ಸಿಕ್ಕುತ್ತೆ? ಗುರು ಮತ್ತು ಕೃಷ್ಣನ ಕೃಪೆಯಿಂದ ಸಿಕ್ಕುತ್ತೆ. ಸೊ ಅಂಥವರು ಭಾಗ್ಯವಂತರು.
ಇಲ್ಲಿ ಯಾರು ಆ ಭಾಗ್ಯವಂತರು ಅದರಲ್ಲಿ ಇಲ್ಲಿ ಇವರು ಮಧ್ಯಮಾಧಿಕಾರಿ ಹಂತಕ್ಕೆ ಬಂದರು ಮಹಾಭಾಗ್ಯವಂತರು. ಯಾಕಂದ್ರೆ ಅವರಲ್ಲಿ ಶ್ರದ್ಧೆ ಇಷ್ಟು ಅಚಲವಾಗಿರುತ್ತೆ. ಆಮೇಲೆ ಅವರಿಗೆ ಅವರು ಆ ಭಕ್ತಿ ಸೇವೆಯಲ್ಲಿ ಇಷ್ಟು ನಿಷ್ಠೆಯಿಂದ ಮಾಡ್ತಾರೆ ಅಂದ್ರೆ ಅವರು ಮಹಾಭಾಗ್ಯವಂತರು. ಭಕ್ತಿ ಸೇವೆಯಲ್ಲಿ ಮುಂದುವರಿಯಲು ಅವರು ನಿಜವಾದ ಅಧಿಕಾರಿ. ಅಂದ್ರೆ ಇವರು ಮಧ್ಯಮ ಅಧಿಕಾರಿಯಿಂದ ಉತ್ತಮ ಅಧಿಕಾರಿ ಹಂತಕ್ಕೆ ಹೋಗ್ಲಿಕ್ಕೆ ಅವರಿಗೆ ನಿಜವಾದ ಅಧಿಕಾರ ಇದೆ, ಅವರಿಗೆ ಅರ್ಹತೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಈಗ ಚೈತನ್ಯ ಚರಿತಾಮೃತದಲ್ಲಿ ಮುಂದುವರಿದು ಏನ್ ಹೇಳ್ತಾರೆ ಅಂದ್ರೆ ಅಂದ್ರೆ ಸನಾತನ ಗೋಸ್ವಾಮಿಯವರ ಹತ್ರ ಏನ್ ಹೇಳ್ತಾರೆ ನೋಡೋಣ. ಶ್ರದ್ಧಾವಾಂಜನಯ ಭಕ್ತಿ ಅಧಿಕಾರಿ ಉತ್ತಮ ಮಧ್ಯಮ ಕನಿಷ್ಠ ಶ್ರದ್ಧಾ ಅನುಸಾರಿ. ಹಾಗಾಗಿ ಒಬ್ಬನ ಹತ್ರ ಎಷ್ಟು ಶ್ರದ್ಧೆ ಇದೆ ನೋಡಿ. ಶ್ರದ್ಧೆ ಹೇಳ್ತಕ್ಕಂಥದ್ದು ಭೌತಿಕದಲ್ಲೂ ಕೂಡ ಬರ್ತದೆ ಶ್ರದ್ಧೆ. ಅಂದ್ರೆ ಈಗ ನಾವು ಯಾವುದೇನೇ ಭೌತಿಕದಲ್ಲಿ ನಾವು ಅಚೀವ್ ಮಾಡಬೇಕು ಅಂದ್ರೂ ಶ್ರದ್ಧೆ ಇರಲೇಬೇಕು ಅಲ್ವಾ. ಈಗ ನೋಡಿ, ಒಂದು ಅಡಿಗೆ ಮಾಡ್ಬೇಕು ಅಂದ್ರೆ ಶ್ರದ್ಧೆಯಿಂದ ಮಾಡ್ಬೇಕು, ಇಲ್ಲಾಂದ್ರೆ ಅಡಿಗೆ ಸೀದ್ ಹೋಗುತ್ತೆ ಅಲ್ವಾ. ಹೌದು ಮಾತಾಜಿ. ಸೀದ್ ಹೋಗ್ಬಿಡುತ್ತೆ. ಆಯ್ತು, ಶಾಲೆಯಲ್ಲಿ ಏನಾದ್ರೂ ಕಲಿಬೇಕು, ಶ್ರದ್ಧೆಯಿಂದ ಕಲಿಬೇಕು ಅಲ್ವಾ. ಶ್ರದ್ಧೆ ಇರಬೇಕು. ಒಬ್ಬವನು ಕ್ಷೌರ ಮಾಡ್ಕೊಳ್ಳಿಕ್ಕೆ ತಲೆಯನ್ನ ಅಂದ್ರೆ ಒಬ್ಬ ವ್ಯಕ್ತಿ ಕ್ಷೌರಿಕರ ಹತ್ರ ಹೋಗ್ತಾನೆ, ಅವನಲ್ಲಿ ಶ್ರದ್ಧೆ ಇರಬೇಕು. ಯಾಕಂದ್ರೆ ಅವನು ಕೂದಲನ್ನು ಕತ್ತರಿಸ್ತಾನೆ, ಅವನೇನಾದ್ರೂ ಚೂರಿ ಇದನ್ನ ತನ್ನ ಕುತ್ತಿಗೆ ಕತ್ತರಿಸ್ತಾನೆ, ಈ ತರ ಇರೋದಿಲ್ಲ. ಅವನ ಮೇಲೆ ಶ್ರದ್ಧೆ ಇರುತ್ತೆ ಅಲ್ವಾ. ತನ್ನ ಕೂದಲನ್ನು ಸರಿಯಾಗಿ ತನ್ನ ಕೂದಲನ್ನೇ ಕತ್ತರಿಸ್ತಾನೆ, ಬೇರೆ ಏನು ತನಗೆ ಗಾಯ ಮಾಡೋದಿಲ್ಲ. ಈ ಶ್ರದ್ಧೆ ಇರುತ್ತೆ ಅಲ್ವಾ. ಆಮೇಲೆ ನಾವು ನೋಡಿ ಬಸ್ ಹತ್ತಿಕೊಂಡು ಹೋಗ್ತೇವೆ, ಬಸ್ ಡ್ರೈವರ್ ಮೇಲೆ ಶ್ರದ್ಧೆ ಇರುತ್ತೆ ಅಲ್ವಾ ನಮಗೆ. ಅವನೇನು ನಮಗೆ ಆಕ್ಸಿಡೆಂಟ್ ಮಾಡಲ್ಲ, ಸರಿಯಾಗಿ ನಡ್ಕೊಂಡು ಹೋಗ್ತಾನೆ, ಬಸ್ಸನ್ನ ನಮ್ಮ ಸ್ಥಳಕ್ಕೆ ನಮಗೆ ತಲುಪಿಸ್ತಾನೆ. ಈ ಶ್ರದ್ಧೆ ಇರುತ್ತೆ ಅಲ್ವಾ. ಹೌದು ಮಾತಾಜಿ, ಇರುತ್ತೆ. ಹಾಗೆ ಆ ಶ್ರದ್ಧೆ ಹೇಳ್ತಕ್ಕಂಥದ್ದು ಭಕ್ತಿ ಜೀವನದಲ್ಲಿ ಬಹಳ ಮುಖ್ಯ. ಭೌತಿಕದಲ್ಲಿ ಹೀಗೆ ಆದರೆ ಅದು ಭಕ್ತಿ ಜೀವನ, ಆ ಭಕ್ತಿ ಹೇಳೋದು ತುಂಬಾ ಪವಿತ್ರವಾದದ್ದು. ಅಲ್ಲಿ ಶ್ರದ್ಧೆ ಬಹಳ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಒಬ್ಬನ ಹತ್ರ ಕೋಮಲ ಶ್ರದ್ಧೆ ಇದ್ದರೆ ಅವನು ಕನಿಷ್ಠ ಅಧಿಕಾರಿ, ಆ ಶ್ರದ್ಧೆ ದೃಢವಾದರೆ ಅವನು ಉತ್ತಮ ಅಧಿಕಾರಿ, ಆ ಶ್ರದ್ಧೆ ಅನ್ಬ್ರೇಕೇಬಲ್ ಆದರೆ ಅವನು ಆ ಶ್ರದ್ಧೆ ದೃಢವಾದರೆ ಮಧ್ಯಮ ಅಧಿಕಾರಿ, ಆ ಶ್ರದ್ಧೆ ಅನ್ಬ್ರೇಕೇಬಲ್ ಅದನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ, ಗಟ್ಟಿ ದೃಢ ಸಂಕಲ್ಪ ಆದರೆ, ಅದು ದೃಢವಾದ ಶ್ರದ್ಧೆ ಆದರೆ ಅದು ಉತ್ತಮ ಅಧಿಕಾರಿ ಆಗಲಿಕ್ಕೆ ಅವನು ಸಾಧ್ಯ. ಹಾಗಾಗಿ ಈ ಶ್ರದ್ಧೆ ನಾವು ಬೆಳೆಸ್ಕೊಂಡಂಗೆ ಇರುತ್ತೆ. ಆ ಶ್ರದ್ಧೆಯನ್ನು ಹೆಚ್ಚು 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 ಮಾಡ್ತಾ ಹೋದ್ರೆ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಇದು ಏನು ಶ್ರದ್ಧೆ ಅಂತಂದ್ರೆ ಏನು ಅಂತ ಇಲ್ಲಿ ಶ್ರದ್ಧೆಯ ಬಗ್ಗೆ ವ್ಯಾಖ್ಯಾನವನ್ನ ಶ್ರೀಲ ಪ್ರಭುಪಾದರು ನಮಗೆ ಹೇಳ್ತಾರೆ. ಅಂದ್ರೆ ಅವರು ಈ ಒಂದು ಶ್ಲೋಕದ ಮುಖಾಂತರ ಹೇಳ್ತಾರೆ. ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೆ ಸುದೃಢ ನಿಶ್ಚಯ ಕೃಷ್ಣ ಭಕ್ತಿ ಕೈಲೇ ಸರ್ವ ಕರ್ಮ ಕೃತಹಯ. ಅಂದ್ರೆ ಭಗವಂತನಿಗೆ ಈ ಭಕ್ತಿ ಸೇವೆ ಮಾಡಿದ್ರೆ ಎಲ್ಲ ಚಟುವಟಿಕೆ ಮಾಡ್ದಂಗೆ ಆಗುತ್ತೆ ಅಂತ. ಬೇರೆ ಯಾವ ಚಟುವಟಿಕೆ ನೀ ಮಾಡು ಬಿಡು ಅದು ಪ್ರಶ್ನೆ ಇಲ್ಲ, ಎಲ್ಲ ಚಟುವಟಿಕೆ ಮಾಡ್ದಂಗೆ ಆಗುತ್ತೆ. ಸೊ ಈ ಒಂದು ಭರವಸೆ, ನಾನು ಭಗವಂತನ ಭಕ್ತಿ ಸೇವೆ ಮಾಡಿದರೆ ನಾನು ಜೀವನದಲ್ಲಿ ಉದ್ಧಾರ ಆಗ್ತೇನೆ, ಇದು ಒಂದು ದೃಢ ನಂಬಿಕೆ ಇದ್ರೆ ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಈ ಶ್ರದ್ಧೆ ಹೇಳೋದು ಕೃಷ್ಣ ಪ್ರಜ್ಞೆ ಆರಂಭ. ನೋಡಿ, ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯೆ ಅನರ್ಥ ನಿವೃತ್ತಿ, ನಿಷ್ಠ ರುಚಿ ಆಸಕ್ತಿ ಭಾವ ಪ್ರೇಮ, ಇದು ಕೃಷ್ಣ ಪ್ರಜ್ಞೆ ಭಕ್ತಿ ಹಂತ. ಆ ಭಕ್ತಿ ಹಂತದ ಮೊದಲ ಮೆಟ್ಟಿಲು ಏನು? ಶ್ರದ್ಧೆ. ಆ ಶ್ರದ್ಧೆ ಇಲ್ಲದೆ ಹೋದರೆ ಭಕ್ತಿಗೆ ಬರ್ಲಿಕ್ಕೆ ಆಗಲ್ಲ. ಈಗ ಎಷ್ಟು ಜನ ಭಗವದ್ಗೀತೆ ಕ್ಲಾಸ್ ಮಾಡ್ತೇನೆ ಅಂದ್ರೆ ಬರೋದಿಲ್ಲ, ಯಾಕೆ? ಅವರಿಗೆ ಶ್ರದ್ಧೆ ಇಲ್ಲ. ಶ್ರದ್ಧೆ ಇದ್ದವರು ಬರ್ತಾರೆ, ಅವರು ತಮ್ಮ ಸಮಯವನ್ನ ಮೀಸಲಿಡ್ತಾರೆ, ಬರ್ತಾರೆ ಶ್ರದ್ಧೆ. ಆದ್ದರಿಂದ ನಾವು ಭಗವಂತನ ಬಗ್ಗೆ ತಿಳ್ಕೋಬೇಕು, ಭಗವಂತನ ಭಕ್ತಿ ಜ್ಞಾನ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು. ಭಕ್ತಿಗೆ ಬರಬೇಕು ಅಂದ್ರೆ ಶ್ರದ್ಧೆ ಇರಬೇಕು, ಅದು ಮೊದಲ ಮೆಟ್ಟಿಲು. ಇದು ಹೇಗೆ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲ ಉಪದೇಶಗಳನ್ನ ಕೊಡ್ತಾನೆ. ಸೊ ಅದನ್ನ ಯಥಾವತ್ತಾಗಿ ಯಾವುದೇ ಬೇರೆ ನಾವು ಅರ್ಥ ಕೊಡಬಾರ್ದು. ಯಥಾರೂಪ ಅವನೇನು ಹೇಳಿದ್ದಾನೆ ಭಗವಂತ ಅದನ್ನು ನಾವು ಅದೇ ರೂಪದಲ್ಲಿ ನಾವು ತಗೋಬೇಕು, ಅದನ್ನು ಕಂಪ್ಲೀಟ್ ತಗೋಬೇಕು, ಪರಿಪೂರ್ಣವಾಗಿ ತಗೋಬೇಕು. ಅಂದರೆ ಸ್ವಲ್ಪ ನಾನು ಕರ್ಮಯೋಗ ನೋಡ್ತೇನೆ, ನನಗೆ ಭಕ್ತಿ ಯೋಗ ಬೇಡ, ಜ್ಞಾನ ಯೋಗ ಬೇಡ, ಹಾಗಂದ್ರೆ ಆಗಲ್ಲ. ಎಲ್ಲವನ್ನೂ ಕೂಡ ಭಗವಂತ ಅಲ್ಲಿ ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅದನ್ನು ಎಲ್ಲವನ್ನೂ ನಾವು ಸ್ವೀಕಾರ ಮಾಡಬೇಕು. ಹೇಗೆ ಅರ್ಜುನ ಏನು ಹೇಳಿದ? ಸರ್ವಮೇತತ್ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ. ಓ ಕೃಷ್ಣ, ನೀನು ನನಗೆ ಹೇಳಿದ್ದೆಲ್ಲವನ್ನು ನಾನು ಸತ್ಯವೆಂದು ಸ್ವೀಕರಿಸುತ್ತೇನೆ. ಅರ್ಜುನ ಏನು ಹೇಳ್ದ? ಕೃಷ್ಣ, ಭಗವಂತ ನೀನು ಏನು ಹೇಳ್ತಾನೆ ಅದೆಲ್ಲವನ್ನು ನಾನು ಸ್ವೀಕಾರ ಮಾಡ್ತೇನೆ. ನಾವು ಆ ಸ್ಥಿತಿಗೆ ಬರಬೇಕು, ಅದು ಶ್ರದ್ಧೆ. ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅದನ್ನ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕು. ಒಂದು ಭಾಗ ತನ್ನ ಮನಸ್ಸಿಗೆ ಬಂದಂತೆ ವ್ಯಾಖ್ಯಾನ ಮಾಡಿ ಇನ್ನೊಂದು ಭಾಗ ಒಪ್ಪೋದಿಲ್ಲ, ಇದು ಶ್ರದ್ಧೆ ಅಲ್ಲ. ಶ್ರದ್ಧೆ ಅಂದರೆ
ಭಗವದ್ಗೀತೆಯ ಉಪದೇಶಗಳೆಲ್ಲವನ್ನೂ ಮುಖ್ಯವಾಗಿ ಕೊನೆಯ ಉಪದೇಶ ಅದನ್ನ ಒಪ್ಕೊಳ್ಬೇಕು. ಕೊನೆಯ ಉಪದೇಶ ಕೃಷ್ಣ ಏನು ಹೇಳಿದ್ದಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಏನು ಹೇಳ್ತಾನೆ? ನಿನ್ನ ಎಲ್ಲ ಧರ್ಮ, ನಿನ್ನ ಎಲ್ಲ ಕೆಲಸ ಬಿಟ್ಬಿಡಪ್ಪ, ನಿನ್ನ ಎಲ್ಲ ಒಂದು ಆ ಧರ್ಮ ಈ ಧರ್ಮ ಏನು ಎಲ್ಲ ಇಟ್ಕೋಬೇಡ, ನೀನು ಭಗವಂತನಿಗೆ ಶರಣಾಗ್ ಸಾಕು, ನನಗೆ ಶರಣ ಕೇವಲ ಕೃಷ್ಣನಿಗೆ. ಮಾಂ ಏಕಂ ಶರಣಂ ವ್ರಜ ಅದನ್ನು ಹೇಳಿದ್ದಾನೆ. ಈ ಉಪದೇಶನ ಇದನ್ನು ಒಪ್ಪಬೇಕು. ಇದಕ್ಕಿಂತ ಮುಂಚೆ ಅನೇಕ ಉಪದೇಶ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ್ಯ ಭಕ್ತ ಮಯ ಪ್ರಯಚ್ಛತಿ. ನೀನು ಪತ್ರವನ್ನಾಗಲಿ ಪುಷ್ಪವನ್ನಾಗಲಿ ಏನಾದರೂ ನೀನು ನನಗೆ ಕೊಡು. ಮತ್ತೇನು ಹೇಳ್ತಾನೆ ಅವನು? ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ನೀನು ನಾನು ನನ್ನ ಮೇಲೆ ಮನಸ್ಸಿಡು, ಭಗವಂತನಲ್ಲಿ ಮನಸ್ಸಿಡು, ನನ್ನನ್ನು ಮನ್ಮನ ಭವ ಮದ್ಭಕ್ತೋ, ನನ್ನ ಭಕ್ತನಾಗು, ಮತ್ತೆ ಮದ್ಯಾಜಿ ನನ್ನನ್ನು ನೀನು ಪೂಜೆ ಮಾಡು, ಮಾಂ ನಮಸ್ಕುರು ನನಗೆ ನಮಸ್ಕಾರ ಮಾಡು. ಇಷ್ಟು ನಾ ಕೇಳಿದ್ದಾನೆ. ಆ ತತ್ವವನ್ನು ನಾವು ಒಪ್ಕೊಳ್ಬೇಕು. ಆಮೇಲೆ ಹೀಗೆ ಅನೇಕ ತತ್ವಗಳಿಂದ ಇದ್ದಾನೆ. ಆಮೇಲೆ ಏನು ಹೇಳ್ತಾನೆ? ನೀನು ಅಂದರೆ ಈಗ ಯಜ್ಞಾರ್ಥಂ ಕರ್ಮಣೋ ಅನ್ಯರ್ಥಂ ಲೋಕೋಯಂ ಕರ್ಮವನ್ನ, ಯಜ್ಞಕ್ಕಾಗಿ ನೀನು ಕರ್ಮ ಮಾಡು ಅಂದರೆ ವಿಷ್ಣುವಿನ ತೃಪ್ತಿ, ಕೃಷ್ಣನ ತೃಪ್ತಿಗಾಗಿ ಕರ್ಮವನ್ನು ಮಾಡು. ಬೇರೆ ಎಲ್ಲವೂ ನಿನಗೆ ಕರ್ಮಬಂಧನವನ್ನು ಉಂಟು ಮಾಡುತ್ತೆ. ಮತ್ತೆ ಅಲ್ಲಿ ಇದನ್ನು ಕೂಡ ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ, ನಾವು ಅಂದರೆ ಇದನ್ನೇ ಅಂದರೆ ಪ್ರಸಾದವನ್ನೇ ಸ್ವೀಕರಿಸಬೇಕು. ಪ್ರಸಾದವನ್ನು ಸ್ವೀಕರಿಸದೆ ಬೇರೆ ಏನನ್ನ ನಾವು ಸ್ವೀಕರಿಸಿದ್ರು ಅದು ನಮಗೆ ಏನಾಗುತ್ತೆ? ಪಾಪವನ್ನು ಭುಂಜತೇತು ಯಗಂ ಪಾಪಂ ಯೇ ಪಚಂತಿ ಆತ್ಮಕಾರಣಾತ್. ಯಾರು ತಮಗೋಸ್ಕರ ಒಂದು ಅಡಿಗೆ ಮಾಡಿಕೊಂಡು ತಾವು ಅದನ್ನು ಸೇವನೆ ಮಾಡ್ತಾರೆ, ಅದು ಪಾಪವನ್ನು ಸ್ವೀಕರಿಸದಂತೆ. ಅದಕ್ಕೆ ಏನು ಮಾಡಬೇಕು? ನಾವು ಭಗವಂತನಿಗೆ ಪ್ರಸಾದ ನೈವೇದ್ಯ ಮಾಡಿ ಅದನ್ನು ಪ್ರಸಾದವಾಗಿ ರೂಪವಾಗಿ ಸ್ವೀಕರಿಸಬೇಕು. ಇದೆಲ್ಲ ಹೇಳಿದೆ, ಇದನ್ನು ನಾವು ಒಪ್ಕೊಳ್ಬೇಕು. ಆಮೇಲೆ ಕೊನೆಯದಾಗಿ ಏನು ಹೇಳ್ತಾನೆ? ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ನೀನು ಶರಣಾಗತನಾಗು. ಸೊ ಇದನ್ನೆಲ್ಲ ನಾವು ಒಪ್ಕೊಳ್ಳದೆ ಹೋದರೆ ಅದು ಶ್ರದ್ಧೆ ಇಲ್ಲ. ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ಒಪ್ಕೊಂಡ್ರೆ ಅದು ಶ್ರದ್ಧೆ. ಸೊ ಹಾಗಾಗಿ ಶ್ರದ್ಧೆ ಇದ್ದರೆ ಮಾತ್ರ ನಾವು ಮುಂದುವರಲಿಕ್ಕೆ ಸಾಧ್ಯ. ಹಾಗಾಗಿ ಭಗವಂತನ ಉಪದೇಶಕ್ಕೆ ನಾವು ಸಂಪೂರ್ಣವಾಗಿ ಒಪ್ಕೊಂಡ್ರೆ, ಬಲವಾದ ನಂಬಿಕೆ ಭಗವಂತ ಏನು ಹೇಳಿದ್ದಾನೆ ಅದಿದ್ದರೆ ನಮ್ಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಅದಿಲ್ಲದಿದ್ರೆ ಹೇಗೆ ಸಾಧ್ಯ? ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಜಪ, ಇದರಲ್ಲಿ ಯಾರು ಪೂರ್ತಿಯಾಗಿ ನಿರತರಾಗಿರ್ತಾರೆ ಅಂದರೆ ಯಾರು ತನ್ಮಯರಾಗಿರ್ತಾರೆ, ಆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಶ್ರದ್ಧೆಯಿಂದ ಜಪಿಸಿದರೆ ಅವನಿಗೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಶ್ರದ್ಧೆಯಿಂದ ಜಪಿಸದೆ ಹೋದರೆ ಅವನಿಗೆ ಕೃಷ್ಣ ಪ್ರತ್ಯಕ್ಷ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅಂದರೆ ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಇದೇನು ಹೇಳ್ತಾರೆ ಅಂದರೆ ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೈ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಆದಹ. ಅಂದರೆ ಈಗ ಶ್ರೀಕೃಷ್ಣನನ್ನ ಕಂಡ್ಕೊಳ್ಳಿಕ್ಕೆ ಎಲ್ಲರೂ ಹೇಳ್ತಾರೆ, ನೀವು ಕೃಷ್ಣ ಕೃಷ್ಣ ಅಂತೀರಿ, ಕೃಷ್ಣನದನ್ನು ತೋರಿಸಿ ನನಗೆ ಇದ್ರೆ ಹೇಳ್ತಾರೆ ಅಲ್ವಾ? ಹರೇ ಕೃಷ್ಣ ಹೇಳ್ತಾರೆ ಅಲ್ವಾ? ಕೃಷ್ಣನ್ ತೋರಿಸಿ. ಆದರೆ ಕೃಷ್ಣನ್ ನೋಡೋ ಯೋಗ್ಯತೆ ಇದೆಯಾ ನಿಮಗೆ ಕಣ್ಣುಗಳಿಗೆ? ಅಂದರೆ ನಮ್ಮ ಕಣ್ಣುಗಳು ಚರ್ಮಚಕ್ಷು, ಅಲ್ಲಿ ಪ್ರೇಮ ಚಕ್ಷು ಬಂದರೆ ಮಾತ್ರ ಕೃಷ್ಣ ಕಾಣ್ತಾನೆ. ಆ ಪ್ರೇಮ ಚಕ್ಷು ಬರುವುದು ಹೇಗೆ? ಅವನು ನಮ್ಮ ಈ ಭೌತಿಕ ಕಣ್ಣಿನಿಂದ ನಮಗೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಗವಂತ ಅವನು ಶುದ್ಧ ಸತ್ವದಲ್ಲಿದ್ದಾನೆ, ನಾವು 3 ಗುಣದಲ್ಲಿದ್ದೇವೆ, ಭೌತಿಕ ಗುಣದಲ್ಲಿದ್ದೇವೆ. ಸೊ ಹಾಗಾಗಿ ನಾವು ಹಾಗಾದ್ರೆ ಏನು ಮಾಡಬೇಕು? ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತಿಯ. ನೀವು ಸೇವೆ ಮಾಡಿ. ಹೇಗೆ ಸೇವೆ ಮಾಡಿ? ಜಿಹ್ವ ಆದವು, ನಾಲಿಗೆಯಿಂದ ಸೇವೆ ಮಾಡಿ. ನಾಲಿಗೆಯಿಂದ ಹೇಗೆ ಸೇವೆ ಮಾಡೋದು? ನಾಲಿಗೆಯಿಂದ ಪ್ರಸಾದ ಸ್ವೀಕಾರ ಮಾಡೋದು, ನಾಲಿಗೆಯಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ. ಇದನ್ನು ನೀವು ಪ್ರಾರಂಭ ಮಾಡಿ. ಆಗ ನಿಧಾನವನ್ನು ನೀವು ಮಾಡ್ತಾ ಇದ್ರೆ ಭಗವಂತ ಸುಪ್ರೀತನಾಗ್ತಾನೆ. ಅವನು ತನ್ನನ್ನು ತಾನೇ ನಿಮಗೆ ತೋರಿಸ್ಕೊಳ್ತಾನೆ. ಯಾರು ತೋರಿಸೋದು ಬೇಕಾಗಲಿಲ್ಲ, ನಿಮಗೆ ಅವನೇ ತೋರಿಸ್ಕೊಳ್ತಾನೆ. ಹರೇ ಕೃಷ್ಣ. ಸೊ ಆದ್ದರಿಂದ ನಾವು ದೇವೋತ್ತಮ ಪರಮಪುರುಷನನ್ನು ಯಾವುದೇ ಕೃತಕ ವಿಧಾನದಿಂದ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ನಿರತರಾಗಬೇಕಾಗತ್ತೆ. ಅಂತಹ ಸೇವೆ ನಾಲಿಗೆಯಿಂದ ಆರಂಭ ಆಗುತ್ತೆ. ಸೊ ಅದನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು, ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕು, ಭಗವಂತನನ್ನು ಪಡ್ಕೊಳ್ಬೇಕು. ಅಂದರೆ ಅದು ಎಲ್ಲಿಂದ ಪ್ರಾರಂಭ? ನಮ್ಮ ನಾಲಿಗೆಯಿಂದ ಪ್ರಾರಂಭ ಆಗುತ್ತೆ. ಸೊ ಈ ನಾಲಿಗೆಯನ್ನು ನಾವು ಭಗವಂತನ ನಾಮವನ್ನು ಸಂಕೀರ್ತನೆ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ಉಪಯೋಗಿಸ್ಬೇಕು.
ನಾಲಿಗೆಯಿಂದ ನಾವು ಪ್ರಸಾದವನ್ನೇ ಸ್ವೀಕರಿಸಬೇಕು, ಬೇರೆ ಏನನ್ನೂ ಸ್ವೀಕರಿಸಬಾರದು. ಈ ವಿಧಾನವನ್ನು ನಾವು ಅನುಸರಿಸಿದರೆ ಭಗವಂತನು ತಂತಾನೇ ಭಕ್ತನಿಗೆ ಪ್ರತ್ಯಕ್ಷ ಆಗ್ತಾನೆ, ತಾನೇ ಪ್ರತ್ಯಕ್ಷ ಆಗ್ತಾನೆ. ಹಾಗಾಗಿ ಯಾರನ್ನು ನೀವು ತೋರಿಸಿ ಕೃಷ್ಣನನ್ನ ಹೇಳೋ ಅಗತ್ಯ ಇಲ್ಲ, ಕೃಷ್ಣನೇ ಪ್ರತ್ಯಕ್ಷ ಆಗ್ತಾನೆ. ಸೊ ಅದಕ್ಕೆ ಹೇಳ್ತಾರೆ, ಆತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಅದಹ. ಸೊ ಅವಾಗ ಯಾರು ನಾನು ಕೃಷ್ಣನ ಕಿಂಕರ, ನಿತ್ಯ ಕಿಂಕರ ಇದನ್ನು ಅರಿತುಕೊಳ್ತಾರೆ, ಅವರು ಕೃಷ್ಣನ ಸೇವೆಯನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಅಂದರೆ ಜೀವೇರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯದಾಸ. ಕಿಂಕರ ಅಂದರೆ ಸೇವಕ. ನಾನು ಭಗವಂತನ ನಿತ್ಯ ನಿರಂತರ ಸೇವಕ. ನಾನು ಈಗ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಅಂದರೆ ಭೌತಿಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ಬಿಟ್ಟಿದ್ದೇವೆ. ನಾವು ದೇಹದ ಮೂಲಕ ನಾವು ನಮ್ಮನ್ನು ಕಂಡುಕೊಳ್ತೇವೆ. ನಾವು ಇಂಥವರ ಮಗ, ಇಂಥವರ ಮಗಳು, ಇವನ ಹೆಂಡತಿ, ಇವಳ ಗಂಡ, ಅಂದರೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಈ ಒಂದು ನಾನು ಡಾಕ್ಟರ್, ಇಂಜಿನಿಯರ್, ನಾನು ಒಂದು ಗೃಹಿಣಿ, ಅಥವಾ ಇದ್ಯಾವುದೋ ನಮ್ಮ ಡೆಸಿಗ್ನೇಷನ್ ಉಪಾಧಿಗಳನ್ನ ಇಟ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನಿಜವಾದ ನಮ್ಮದು ಒಂದು ಉಪಾಧಿ ಅಂತಂದರೆ ನಾನು ಕೃಷ್ಣನ ನಿತ್ಯ ನಿರಂತರ ಸೇವಕ. ಜೀವೇರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯದಾಸ. ಇದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಇದು ಯಾವಾಗ ಅರ್ಥ ಆಗತ್ತೆ, ನಾನು ಭಗವಂತನ ನಿತ್ಯ ನಿರಂತರ ಸೇವಕ, ಆಗ ಅವನಿಗೆ ಬೇರೆ ಈ ಭೌತಿಕದ ಆಸಕ್ತಿ ಹೊರಟೋಗುತ್ತೆ. ಅವನು ಕೃಷ್ಣನ ಸೇವೆಯನ್ನು ಮಾಡ್ತಾನೆ. ಒಂದು ಸೇವೆ, ಆಮೇಲೆ ಸ್ಮರಣೆ, ಕೃಷ್ಣನ ಸದಾ ಚಿಂತನೆ, ಕೃಷ್ಣನ ಬಗ್ಗೆ ಚಿಂತನೆ. ಅಂದರೆ ಆ ಕೃಷ್ಣನ ಬಗ್ಗೆ ಚಿಂತನೆ ಅಂದ್ರೆ ಏನು? ನಾನಿವತ್ತು ಭಗವದ್ಗೀತೆಯನ್ನು ಓದಿದೆ, ನಾನಿವತ್ತು ಭಾಗವತವನ್ನು ಕೇಳಿಸ್ಕೊಂಡೆ, ನಾನಿವತ್ತು ಈ ಉಪದೇಶಾಮೃತ ಕೇಳಿಸ್ಕೊಂಡೆ, ಅಲ್ಲಿ ಕೃಷ್ಣ ನಮ್ಗೆ ಏನು ಹೇಳಿದ್ದಾನೆ, ಕೃಷ್ಣನ ಭಕ್ತರು ನಮ್ಗೆ ಏನು ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರೋದು ಚಿಂತನೆ, ಸದಾ ಕೃಷ್ಣನ ಚಿಂತನೆ. ಮತ್ತೆ ಕೃಷ್ಣನ ನಾಮ ಪ್ರಸಾರವನ್ನು ಮಾಡುವ ವಿಧಾನವನ್ನು ಕಂಡುಕೊಂಡು ಅವನು ಕೃಷ್ಣ ಪ್ರಜ್ಞಾಂದೋಳನವನ್ನು ಪ್ರಪಂಚದಲ್ಲಿ ಹರಡುವುದು ತನ್ನ ಏಕೈಕ ಕರ್ತವ್ಯ ಎಂದು ಭಾವಿಸುತ್ತಾನೆ. ಇದು ಉತ್ತಮ ಸ್ಥಿತಿ, ಅಂದರೆ ಉತ್ತಮ ಭಕ್ತ. ಸೊ ಅವನಿಗೆ ಏನಾಗುತ್ತೆ, ಬೇರೆ ಎಲ್ಲದರಲ್ಲೂ ಆಸಕ್ತಿ ಹೊರಟೋಗುತ್ತೆ. ಅವನು ಕೃಷ್ಣ ನಾಮವನ್ನು ಪ್ರಸಾರ ಮಾಡುವುದ ಒಂದು ಇಚ್ಛೆಯನ್ನು ಬೆಳೆಸ್ಕೊಳ್ತಾನೆ. ಸೊ ಅದು ತನ್ನ ಕರ್ತವ್ಯ ಅಂತ ತಿಳ್ಕೊಳ್ತಾನೆ. ಅಂತಹ ವ್ಯಕ್ತಿಯನ್ನು ಉತ್ತಮ ಅಧಿಕಾರಿ ಅಂತ ಪರಿಗಣಿಸಬೇಕು. ಅಂಥವನಿಗೆ ನಾವು ದದಾತಿ ಪ್ರತಿಗೃಹ್ಣಾತಿ ಮೊದಲಾದ 6 ಪ್ರಕ್ರಿಯೆಗಳ ಮೂಲಕ ಅವನನ್ನು ಸ್ವೀಕರಿಸಬೇಕು. ಸೊ ಇದನ್ನ ನಿನ್ನೆ ನಾವು ಕಲಿತಿದ್ದೇವೆ, ದದಾತಿ ಪ್ರತಿಗೃಹ್ಣಾತಿ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈ ದದಾತಿ ಅಂದ್ರೆ ದಾನವಾಗಿ ಕೊಡುಗೆಗಳನ್ನ ಕೊಡೋದು, ಆಮೇಲೆ ಆ ದಾನವನ್ನು ಸ್ವೀಕಾರ ಮಾಡೋದು, ಗಿಫ್ಟನ್ನು ಕೊಡೋದು, ಗಿಫ್ಟನ್ನು ಸ್ವೀಕಾರ ಮಾಡೋದು, ಮನಸ್ಸು ಬಿಚ್ಚಿ ನಾವು ಹೇಳೋದು, ನಮ್ಮ ಜೀವನದಲ್ಲಿ ಹೀಗೆ ನಡೀತಾ ಇದೆ, ನಮ್ಮ ಭಕ್ತಿಯಲ್ಲಿ ಹೇಗೆ ಬರೋದು, ಇದನ್ನ ತುಂಬಾ ಸೀಕ್ರೆಟಲ್ಲಿ ಕೇಳ್ಕೊಳ್ಳೋದು, ಆಮೇಲೆ ಪ್ರಸಾದವನ್ನು ಕೊಡೋದು, ಪ್ರಸಾದವನ್ನು ಸ್ವೀಕರಿಸೋದು, ಇದೆಲ್ಲ ಭಕ್ತರ ನಡುವೆ ನಡೆಯುವ ಒಂದು ಪ್ರೀತಿ ಸಂಕೇತಗಳು. ಇದನ್ನ ಯಾರ ಜೊತೆ ಮಾಡಬೇಕು? ಇಂತಹ ಭಕ್ತರ ಜೊತೆ, ಅಂದರೆ ಶುದ್ಧ ಭಕ್ತರ ಜೊತೆ. ಈ 6 ಪ್ರಕ್ರಿಯೆಗಳ ಮೂಲಕ ಇದನ್ನ ಸ್ವೀಕರಿಸಬೇಕು. ಅಂದ್ರೆ ಈ ತರ ಸಂಘ, ಇಂತಹ ಶುದ್ಧ ಭಕ್ತರ ಸಂಘವನ್ನ, ಉತ್ತಮ ಅಧಿಕಾರಿಯಾದ ಅವರ ಸಂಘ. ಮತ್ತೆ ಈ ಉತ್ತಮ ಅಧಿಕಾರಿ ಏನು? ಅವರ ಸಂಘವನ್ನು ಅವರ ಸಹವಾಸವನ್ನು ನಾವು ಸ್ವೀಕರಿಸಬೇಕು, ಅವರ ಸೇವೆಯನ್ನು ಮಾಡಬೇಕು, ಮತ್ತೆ ಅವರು ಗುರುವೆಂದು ನಾವು ಸ್ವೀಕರಿಸಬೇಕು. ಅಂದ್ರೆ ಉತ್ತಮ ಅಧಿಕಾರಿಯಾದವನು ಗುರುವಾಗಲು ಯೋಗ್ಯ. ಆಗ ಆ ಗುರುವಿಗೆ ತನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಬೇಕು. ಅಂದರೆ ಗುರುವಿಗೆ ಒಬ್ಬನು ತನ್ನ ಸರ್ವಸ್ವವನ್ನು ಒಪ್ಪಿಸಬೇಕೆಂದು ವಿಧಿಸಿದೆ. ಯಾಕೆಂದ್ರೆ ಗುರು ಅಂತಂದ್ರೆ ಅವನು 2ನೇ ತಂದೆ ಆಗ್ತಾನೆ. ಅಂದ್ರೆ ದ್ವಿಜನಾದಾಗ, ಅಂದ್ರೆ ಬ್ರಾಹ್ಮಣ ದೀಕ್ಷೆ ಕೊಟ್ಟಾಗ ತಂದೆ ಗುರುವಾಗ್ತಾರೆ. ಗುರುವು ತಂದೆ, ಮೊದಲು ಜನ್ಮ ಕೊಟ್ಟ ತಂದೆ, 2ನೇ ತಂದೆ ಗುರುವು. ಸೊ ಆದ್ದರಿಂದ ಗುರುವಿಗೆ ಸರ್ವಸ್ವವನ್ನು, ಅಂದ್ರೆ ತನ್ನ ತನು ಮನ ಧನ ಇದನ್ನ ಒಪ್ಪಿಸಬೇಕು. ಬ್ರಹ್ಮಚಾರಿ ಆದವನು ಭಿಕ್ಷೆ ಎತ್ತಿಯ ಗುರುವಿಗೆ ಅರ್ಪಿಸಬೇಕು. ಸೊ ಹಾಗಾಗಿ ಆದರೆ ಆತ್ಮ ಸಾಕ್ಷಾತ್ಕಾರ ಹೊಂದದೆ ಮಹಾಭಾಗವತನನ್ನು, ಅಂದರೆ ಭಕ್ತೋತ್ತಮನನ್ನು ಅನುಕರಿಸಬಾರದು. ಅಂದ್ರೆ ಭಾಗವತ ಆ ಭಕ್ತೋತ್ತಮನನ್ನ ಅನುಕರಿಸಬಾರದು. ಅಂದ್ರೆ ಭಕ್ತೋತ್ತಮರನ್ನು ಅನುಕರಿಸುವುದು ಅವನು ಪತಿತನಾಗ್ತಾನೆ. ಈಗ ನೋಡಿ, ನಾವಿಲ್ಲಿ ಸಹಜೀಯರ ಬಗ್ಗೆ ಶ್ರೀಲ ಪ್ರಭುಪಾದರು ಮೊದಲೇ ಹೇಳಿದ್ದಾರೆ ಸಹಜೀಯರ ಬಗ್ಗೆ. ಅದನ್ನು ನಾನು ಇಲ್ಲಿ ಈಗ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಈ ಸಹಜೀಯರು, ಪ್ರಾಕೃತ ಸಹಜೀಯರು, ಅವರು ಏನು ಅಂತಂದ್ರೆ ಅವರು ಅಂದರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ, ಆದರೆ ಅವರು ಐಕ ಜೀವನಕ್ಕೆ ಅಂಟಿಕೊಂಡಿರ್ತಾರೆ. ಐಕ ಜೀವನ ಅಂದ್ರೆ ಹೆಂಗಸರು ಹಣ ಹೆಂಡಕ್ಕೆ ಅವರು ಅಂಟಿಕೊಂಡಿರುತ್ತಾರೆ.
ಅಂದರೆ ಭೌತಿಕ ಜೀವನ ಇಟ್ಕೊಂಡು ಅವರು ಹರೇ ಕೃಷ್ಣ ಮಂತ್ರ ಹೇಳ್ತಾರೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಹರೇ ಕೃಷ್ಣ ಮಹಾಮಂತ್ರ ಮತ್ತು ಈ ಭೌತಿಕ, ಈ ಒಂದು ಆಧ್ಯಾತ್ಮಿಕ ಜೀವನ, ಭೌತಿಕ ಜೀವನ ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಪ್ರಜ್ಞೆ ಮತ್ತು ಭೌತಿಕ ಎರಡು ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಾಕೃತಿಕ ಸಹಜೀಯರು ಅಂದ್ರೆ ಭಕ್ತರ ತರ ನಟನೆ, ಅಂದ್ರೆ ಅವರು ಇದು ಮಾಡ್ತಾರೆ, ಅಂದ್ರೆ ತಾನು ಶುದ್ಧ ಭಕ್ತ, ಮುಂದುವರಿದ ಭಕ್ತರ ತರ ನಟನೆ ಮಾಡ್ತಾರೆ. ಅವರು ಶುದ್ಧಿ ಆಗಿರೋದಿಲ್ಲ, ಅವರಲ್ಲಿ ಅನರ್ಥ ನಿವೃತ್ತಿ ಆಗಿರೋದಿಲ್ಲ. ಸೊ ಅಂಥವರನ್ನ ನಾವು ಸಹವಾಸ ಮಾಡಬಾರದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅವರನ್ನ ಮನಸ್ಸಲ್ಲೇ ಗೌರವಿಸ್ಬೇಕು, ಯಾಕಂದ್ರೆ ಅವರು ಭಗವಂತನ ನಾಮವನ್ನು ಹೇಳ್ತಾರೆ. ಆದರೆ ಅವರ ಸಹವಾಸಕ್ಕೆ ನಾವು ಹೋಗಬಾರ್ದು. ಸಹವಾಸ ಮಾಡಿದ್ರೆ ನಾವು ಪತನ ಹೊಂದುತ್ತೇವೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಅಂದ್ರೆ ಅತ್ಯಂತ ಮುಂದುವರಿದ ಭಕ್ತರು ಅವರು ಈ ರೀತಿ ಅಂದ್ರೆ ಮುಂದುವರಿದ ಭಕ್ತರು ಅವರು ತುಂಬಾ ಮುಂದುವರಿತಾರೆ, ಕೃಷ್ಣ ಪ್ರೇಮದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಭಾವ ಹಂತದಲ್ಲೂ ಕೂಡ ಇರ್ತಾರೆ, ಭಾವವನ್ನು ಪ್ರಕಟ ಮಾಡ್ತಾರೆ, ಪ್ರೇಮವನ್ನು ಪ್ರಕಟ ಮಾಡ್ತಾರೆ. ಆದರೆ ಅವರು ಉತ್ತಮ ಅಧಿಕಾರಿ, ಅಂಥವರ ಸಂಘವನ್ನು ನಾವು ಮಾಡಬೇಕು ಹೊರತು ಆ ಪ್ರಾಕೃತ ಸಹಜೀಯರ ಸಂಘ ಮಾಡಬಾರ್ದು. ಮತ್ತೆ ಕನಿಷ್ಠ ಅಧಿಕಾರಿಗಳಿಗೆ ನಾವು ಮನಸ್ಸಿನಲ್ಲೇ ಗೌರವ ಸಲ್ಲಿಸಬೇಕು. ಮತ್ತೆ ಮಧ್ಯಮ ಅಧಿಕಾರಿಗಳಿಗೆ ನಾವು ಅವರಿಗೆ ನಮ್ರ ನಮನಗಳನ್ನು ಸಲ್ಲಿಸಬೇಕು. ಆದರೆ ನಾವು ಒಂದು ಉತ್ತಮ ಅಧಿಕಾರಿಯ ಸಂಘ ಮಾಡಬೇಕು, ಸಹವಾಸ ಮಾಡಬೇಕು, ಅವರಿಗೆ ನಾವು ಸೇವೆ ಮಾಡಬೇಕು, ಅವರನ್ನು ನಾವು ಗುರುವಾಗಿ ನಾವು ಸ್ವೀಕರಿಸಬೇಕು. ಉತ್ತಮ ಅಧಿಕಾರಿ ಗುರುವಾಗಲು ಯೋಗ್ಯ. ಆ ಗುರುವಾಗಿ ಸ್ವೀಕರಿಸಿ ಅವರೇ ಸೇವೆ ಮಾಡಿ ಆ ಸರ್ವಸ್ವವನ್ನು ಅವನಿಗೆ ಅರ್ಪಿಸಬೇಕು. ಆಗ ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಹಾಗಾಗಿ ಈ ಶ್ಲೋಕದಲ್ಲಿ ಭಕ್ತನಾದವನು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳು ಯಾರು ಎಂಬುದನ್ನು ತಿಳಿಯುವಷ್ಟು ವಿವೇಕಿಯಾಗಿರಬೇಕು ಅಂತ ಶೀಲ ರೂಪ ಗೋಸ್ವಾಮಿಯರು ಬುದ್ಧಿವಾದ ಹೇಳ್ತಾರೆ. ಹೌದು, ನಾವು ಭಕ್ತಿಗೆ ಬಂದಿದ್ದೇವೆ, ಆವಾಗ ನಾವು ಬುದ್ಧಿವಂತಿಕೆಯಿಂದ ಯಾರು ಕನಿಷ್ಠ ಅಧಿಕಾರಿ, ಯಾರು ಮಧ್ಯಮ ಅಧಿಕಾರಿ, ಯಾರು ಉತ್ತಮ ಅಧಿಕಾರಿ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ತನ್ನ ಸ್ಥಾನವನ್ನು ಅರ್ಥಕೊಳ್ಬೇಕು. ಈಗ ನಾವು ಯಾವ ರೀತಿ ನಾವು ಈಗ ಅಂತ ಹೇಳಿ, ನೀವು ಯಾವ ರೀತಿ ಅಂತ ತಿಳ್ಕೊಂಡಿದ್ದೀರಿ ಹರೇ ಕೃಷ್ಣ? ನೀವು ಇದರಲ್ಲಿ ಕನಿಷ್ಠ, ಮಧ್ಯಮ ಮತ್ತು ಉತ್ತಮ ಇದರಲ್ಲಿ ಯಾವುದು ಅಂತ ನೀವು ತಿಳ್ಕೊಂಡಿದ್ದೀರಿ ಹರೇ ಕೃಷ್ಣ? ನಾವು ಕನಿಷ್ಠ. ಹರಿಬೋಲ್ ಅಂದ್ರೆ ನಾವಿನ್ನೂ ಭಕ್ತರೇ ಆಗಿಲ್ಲ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಾವಿನ್ನೂ ಭಕ್ತರೇ ಆಗಿಲ್ಲ, ಭಕ್ತಿ ಮಾರ್ಗಕ್ಕೆ ಬಂದಿದ್ದೇವೆ. ನಾವು ಆ ಭಕ್ತಿ ಹೇಳೋದು ಇದನ್ನ ನಾವು ಆ ಒಂದು ವಾಸನೆಯನ್ನು ನಾವು ಕಂಡುಕೊಂಡಿದ್ದೇವೆ. ಭಕ್ತಿ ಅನ್ನೋದು ಇದೆ, ಭಕ್ತಿ ಸೇವೆ ಮಾಡಿದ್ರೆ ನಾವು ಈ ಐಹಿಕ ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ ಇದನ್ನೆಲ್ಲ ನಾವು ದಾಟಬಹುದು. ಈ ವಿಚಾರ ನಮಗೆ ಗೊತ್ತಿದೆ. ನಾವಿನ್ನೂ ಭಕ್ತರಾಗಿಲ್ಲ, ಭಕ್ತಿ ಮಾರ್ಗದಲ್ಲಿದ್ದೇವೆ. ಭಕ್ತರಾಗೋದು ಅಂದ್ರೆ ನಮ್ಮಲ್ಲಿ ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರ್ಕೊಂಡು ಹೋದ್ರೆ ನಾವು ಭಕ್ತರಾಗಲಿಕ್ಕೆ ಸಾಧ್ಯ. ಸೊ ಕನಿಷ್ಠ ಅಧಿಕಾರಿ ಅಂದ್ರೆ ಅವನು ದೇವರ ಒಂದು ಇದನ್ನು ಮಾಡ್ತಾನೆ, ವಿಗ್ರಹ ಆರಾಧನೆ ಮಾಡ್ತಾನೆ, ಅವನು ಹರಿನಾಮ ದೀಕ್ಷೆ ತಗೊಂಡಿರ್ತಾನೆ. ಮಧ್ಯಮ ಅಧಿಕಾರಿ ವಿಗ್ರಹ ಆರಾಧನೆ ಮಾಡ್ತಾನೆ, ಬ್ರಾಹ್ಮಣ ದೀಕ್ಷೆ ತಗೊಂಡಿರ್ತಾನೆ, ಅವನು ಮತ್ತೆ ಶಾಸ್ತ್ರದಲ್ಲಿ ಪರಿಣಿತನಾಗಿರ್ತಾನೆ. ಉತ್ತಮ ಅಧಿಕಾರಿ ಅವನು ಕೃಷ್ಣನನ್ನು ಎಲ್ಲೆಲ್ಲೂ ಕಾಣ್ತಾನೆ. ಕನಿಷ್ಠ ಅಧಿಕಾರಿ ಒಂದು ಸಂಕೀರ್ತನೆ ಮಾಡಿದರೂ ಅಪರಾಧ ಮೂಲಕವಾಗಿ ಅವನು ಹರಿನಾಮ ಜಪ ಮಾಡ್ತಾನೆ. ಮಧ್ಯಮ ಅಧಿಕಾರಿ ಅಪರಾಧ ರಹಿತವಾಗಿ ಮಾಡ್ತಾನೆ. ಉತ್ತಮ ಅಧಿಕಾರಿ ಅವನು ಶುದ್ಧ ನಾಮವನ್ನು ಮಾಡ್ತಾನೆ. ಮತ್ತು ಉತ್ತಮ ಅಧಿಕಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ಉಳಿದ ಜನರು ಭಕ್ತರಾಗ್ಬಿಡ್ತಾರೆ. ಅವನು ಉತ್ತಮ ಅಧಿಕಾರಿ ಪ್ರೀಚ್ ಮಾಡೋದಿಲ್ಲ. ಉತ್ತಮ ಅಧಿಕಾರಿ ಪ್ರೀಚ್ ಮಾಡ್ಬೇಕಾದ್ರೆ ಅವನು ಮಧ್ಯಮ ಅಧಿಕಾರಿ ಹಂತಕ್ಕೆ ಬರಬೇಕು. ಯಾಕೆಂದ್ರೆ ಉತ್ತಮ ಅಧಿಕಾರಿ ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾನೆ, ಎಲ್ಲರೂ ಕೂಡ ಭಕ್ತರು ಅಂತ ತಿಳ್ಕೊಳ್ತಾನೆ. ನನಗಿಂತ ಉತ್ತಮ ಭಕ್ತರು ಅಂತ ತಿಳ್ಕೊಂಡ್ಬಿಡ್ತಾನೆ, ತನಗಿಂತ ಉತ್ತಮ ಭಕ್ತರು ಅಂತ. ಸೊ ಹಾಗಾಗಿ ಇದು ಹೇಗೆ ಸಾಧ್ಯ? ಉತ್ತಮ ಅಧಿಕಾರಿ ಮಧ್ಯಮ ಅಧಿಕಾರಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾರಾದ್ರೂ ಹೇಳ್ತೀರಾ? ಉತ್ತಮ ಅಧಿಕಾರಿ ಮಧ್ಯಮ ಅಧಿಕಾರಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹರೇ ಕೃಷ್ಣ. ಹರೇ ಕೃಷ್ಣ. ಉತ್ತಮ ಅಧಿಕಾರಿ ಮಧ್ಯಮ ಅಧಿಕಾರಿಗೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ, ಉತ್ತಮ ಅಧಿಕಾರಿ ಅವನಲ್ಲಿ ಭಗವಂತ ಚೈತ್ಯ ಗುರುವಾಗಿರ್ತಾನೆ. ಆ ಉತ್ತಮ ಅಧಿಕಾರಿಯ ಎಲ್ಲ ಇಂದ್ರಿಯಗಳು ಭಗವಂತನ ಕಂಟ್ರೋಲ್ ಅಲ್ಲಿ ಇರ್ತಾನೆ. ಉತ್ತಮ ಅಧಿಕಾರಿ ತನ್ನ ಕಂಟ್ರೋಲ್ ಅಲ್ಲಿ ತಾನಿರೋದಿಲ್ಲ, ಭಗವಂತನ ಆದೇಶದಂತೆ ಅವನು ನಡೀತಾನೆ. ಸೊ ಹಾಗಾಗಿ ಅವನು ಮಧ್ಯಮ ಅಧಿಕಾರಿ ಹಂತಕ್ಕೆ ಬರಲಿಕ್ಕೆ ಸಾಧ್ಯ. ಮಧ್ಯಮ ಅಧಿಕಾರಿಯಾಗಿ ಅವನು ಪ್ರೀಚ್ ಮಾಡ್ತಾನೆ. ಉತ್ತಮ ಅಧಿಕಾರಿ ಹಂತದಿಂದ ಮಧ್ಯಮ ಅಧಿಕಾರಿ ಆಗಿ ಶ್ರೀಲ ಪ್ರಭುಪಾದರು ಹಾಗೆ ಉತ್ತಮ ಅಧಿಕಾರಿ, ಅದರ ಮಧ್ಯಮ ಅಧಿಕಾರಿಯಾಗಿ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಿದನು. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಉತ್ತಮ ಅಧಿಕಾರಿ ಅಂತ ನಾವು
ಅನುಕರಿಸಬಾರದು. ನಾವು ಭಕ್ತಿಗೆ ಬಂದಿದ್ದೇವೆ, ಹಾಗಾಗಿ ನಮಗೆ ಮುಂದುವರಿಬೇಕು ಅಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಸತತವಾಗಿ ಜಪಿಸಬೇಕು. ಮತ್ತೆ ನಾವು ಭಗವದ್ಗೀತೆ ಭಾಗವತ ಶ್ರವಣವನ್ನು ಪ್ರತಿನಿತ್ಯ ಮಾಡಬೇಕು. ಸೊ ಆಗ ಭಕ್ತರ ಸಂಘದಲ್ಲಿ ಇರಬೇಕು ಮತ್ತು ಭಕ್ತಿ ಸೇವೆಯನ್ನು ಮಾಡಬೇಕು. ಸೊ ಆಗ ನಮಗೆ ಮುಂದುವರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಪತಿತಾತ್ಮರನ್ನು ವೈಷ್ಣವರನ್ನಾಗಿ ಮಾಡಬಲ್ಲವನು ಉತ್ತಮಾಧಿಕಾರಿ. ಉತ್ತಮಾಧಿಕಾರಿಗೆ ಇಷ್ಟು ಕೆಪಾಸಿಟಿ ಇರುತ್ತೆ, ಪತಿತಾತ್ಮರನ್ನು ಉತ್ತಮಾಧಿಕಾರಿ ಲೆವೆಲ್ಗೆ ಮಾಡ್ಬೋದಂತೆ. ಸೊ ನಮ್ಮಂಥ ಪತಿತಾತ್ಮರನ್ನು ಉತ್ತಮಾಧಿಕಾರಿ ಲೆವೆಲ್ಗೆ ಕೂಡ ಕರ್ಕೊಂಡು ಹೋಗ್ಬೋದು. ಶ್ರೀಲ ಪ್ರಭುಪಾದರು ಅವರು ಎಷ್ಟೋ ಜನ ಹಿಪ್ಪಿಗಳನ್ನು ಹ್ಯಾಪಿಯನ್ನಾಗಿ ಮಾಡಿದರು. ಶ್ರೀಲ ಪ್ರಭುಪಾದರು ಅಂದರೆ ಎಷ್ಟು ಅಂದರೆ ಆ ಪತಿತಾತ್ಮರು ತುಂಬ ಅಂದರೆ ಆ ಹಿಪ್ಪಿಗಳು ಏನು ಮಾಡ್ತಾ ಇದ್ರು, 4 ನಿಯಂತ್ರಕ ತತ್ವಗಳನ್ನು ಮುರಿದು ಬಿಟ್ಟಿದ್ರು. ಅಂದರೆ ಪರಸ್ತ್ರೀ ಸಂಘ, ಆಮೇಲೆ ಇವರು ಮಾಂಸಾಹಾರ ಸೇವನೆ, ಆಮೇಲೆ ಜೂಜು, ಆಮೇಲೆ ಎಲ್ಲಿ ಇರ್ತಕ್ಕಂತಹ ಆ ಒಂದು ಡ್ರಗ್ ಅಡಿಕ್ಟ್ಸು, ಮದ್ಯ ಸೇವನೆ ಎಲ್ಲ ಇತ್ತು ಅವರಿಗೆ. ಸೊ ಅವ್ರನ್ನೆಲ್ಲರನ್ನು ಪಾವನರನ್ನಾಗಿ ಮಾಡಿದ್ರು, ಶುದ್ಧ ಭಕ್ತರನ್ನಾಗಿ ಮಾಡಿದ್ರು. ಎಷ್ಟೋ ಜನರನ್ನ ಸನ್ಯಾಸಿಗಳಾಗಿ ಕೂಡ ಮಾಡಿದರು, ಮತ್ತು ಎಷ್ಟೋ ಜನರನ್ನ ಅವರು ಶುದ್ಧ ಭಕ್ತರನ್ನಾಗಿ ಮಾಡಿದರು. ಸೊ ಹಾಗಾಗಿ ಅವರು ಇಂತಹ ಕೆಪಾಸಿಟಿ ಇರ್ತದೆ ಆ ಉತ್ತಮ ಅಧಿಕಾರಿಗೆ. ಪತಿತಾತ್ಮರನ್ನು ಶುದ್ಧ ಭಕ್ತರನ್ನಾಗಿ ಮಾಡ್ಬೋದು. ಅವರಿಗೆ ಅಷ್ಟು ಭಗವಂತ ಶಕ್ತಿ ಕೊಟ್ಟಿರ್ತಾನೆ. ಕೃಷ್ಣ ಶಕ್ತಿಯನ್ನ ಕೊಯ್ನಿ ಪರಿವರ್ತನ. ಶ್ರೀಲ ಪ್ರಭುಪಾದರು ಇಷ್ಟೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅವರು ಎಂಪವರ್ಡ್ ಡಿವೋಟಿ ಆಫ್ ಚೈತನ್ಯ ಮಹಾಪ್ರಭುಗಳು. ಭಗವಂತ ಚೈತನ್ಯ ಮಹಾಪ್ರಭು ಕೇವಲ ಇದು ಅವರು ಸ್ವತಃ ಕೃಷ್ಣ. ಅವರು ಶ್ರೀಲ ಪ್ರಭುಪಾದರಿಗೆ ಎಂಪವರ್ಡ್ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿಯಿಂದ ಅವರು ಇಡೀ ಜಗತ್ತನ್ನೇ ಕೃಷ್ಣಮಯವನ್ನಾಗಿ ಮಾಡಿ ಕೃಷ್ಣ ಪ್ರಜ್ಞೆಯನ್ನು ಎಲ್ಲೆಲ್ಲೂ ಹರಡಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಉತ್ತಮ ಅಧಿಕಾರಿಗೆ ಇಷ್ಟು ಶಕ್ತಿ ಇರುತ್ತೆ ಅಂದರೆ ಪತಿತಾತ್ಮರನ್ನು ಉತ್ತಮ ಅಧಿಕಾರಿ ಲೆವೆಲ್ಗೆ ಬರಬಹುದಂತೆ. ಪತಿತಾತ್ಮರನ್ನು ವೈಷ್ಣವರನ್ನಾಗಿ ಪರಿವರ್ತನೆ ಮಾಡ್ತಾರೆ, ಅವರು ಉತ್ತಮ ಅಧಿಕಾರಿ. ಹಾಗಾಗಿ ಯಾರು ಉತ್ತಮ ಅಧಿಕಾರಿ ನೆಲೆ ಪಡೆದೇ ಗುರುಗಳಾಗಬಾರದು. ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಶಿಷ್ಯರನ್ನು ಸ್ವೀಕಾರ ಮಾಡಬಹುದು. ಅವರು ಅಂಥ ಶಿಷ್ಯರು ಅದೇ ನೆಲೆಯಲ್ಲಿ ಇರ್ತಾರೆ, ಅಂದರೆ ಅವರು ಕನಿಷ್ಠ ಅಧಿಕಾರಿ ನೆಲೆಯಲ್ಲಿ ಇರ್ತಾರೆ, ಆದರೆ ಅವರು ಮಾಡುವುದು ಅಪರಿಪೂರ್ಣ ಮಾರ್ಗದರ್ಶನ. ಸೊ ಹಾಗಾಗಿ ನಾವು ಅಪರಿಪೂರ್ಣ ಮಾರ್ಗದರ್ಶನ ಯಾಕೆ ತಗೋಬೇಕು? ನಾವು ಉತ್ತಮ ಅಧಿಕಾರಿಯನ್ನೇ ನಾವು ಗುರುವಾಗಿ ಅವರನ್ನು ನಾವು ಪಡ್ಕೊಳ್ಬೇಕು, ಅವರ ಸೇವೆ ಮಾಡಬೇಕು. ಸೊ ಅವರಿಗೆ ಶರಣಾಗತರಾಗಬೇಕು. ಆಗ ಜೀವನದ ಪರಮ ಪುರುಷಾರ್ಥದೆಡೆಗೆ ಮುಂದುವರಲಿಕ್ಕೆ ಸಾಧ್ಯ. ಸೊ ಭಗವಂತನ ಕಾಣಬೇಕು, ಕೃಷ್ಣ ಪ್ರೇಮ ಪಡ್ಕೋಬೇಕು ಅಂದರೆ ನಾವು ಉತ್ತಮ ಗುರುವನ್ನು ಆರಿಸ್ಕೊಳ್ಬೇಕು, ಉತ್ತಮ ಅಧಿಕಾರಿಯಾದ ಗುರುವನ್ನು ಆರಿಸ್ಕೊಳ್ಬೇಕು. ಸೊ ಆದ್ದರಿಂದ ಶಿಷ್ಯನಾಗುವವನು ಗುರುವನ್ನು ಆಚರಿಸುವಲ್ಲಿ ಎಚ್ಚರವಾಗಿದ್ದು ಉತ್ತಮ ಅಧಿಕಾರಿಯನ್ನೇ ಆರಿಸಬೇಕು. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಈ ಒಂದು ಶ್ಲೋಕದಲ್ಲಿ ತುಂಬಾ ನಾವು ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ. ಶ್ರೀಲ ರೂಪ ಗೋಸ್ವಾಮಿಯವರು ತುಂಬ ಸುಂದರವಾದ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳ್ತಾರೆ? ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಮೀಶಂ ಶುಶ್ರೂಷಯಾ ಭಜನ ವಿಜ್ಞಂ ಅನನ್ಯಮನ್ಯ ನಿಂದಾದಿ ಶೂನ್ಯ ಹೃದಮೀಪ್ಸಿತ ಸಂಗಲಭ್ಯ. ಹಾಗಾಗಿ ಯಾರು ಭಕ್ತಿ ಮಾರ್ಗದಲ್ಲಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕು ಏನಂತ. ಭಕ್ತರಲ್ಲಿ 3 ಹಂತ ಇದೆ: ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಸೊ ಕನಿಷ್ಠ ಅಧಿಕಾರಿ ಅವನು ದೇವಾಲಯದಲ್ಲಿ ಮೂರ್ತಿಯನ್ನು ಪೂಜೆ ಮಾಡ್ತಾನೆ ಶ್ರದ್ಧೆಯಿಂದ. ಅವನ ಶ್ರದ್ಧೆ ಕೋಮಲವಾದಿದ್ದು, ಹರಿನಾಮವನ್ನು ಅವನು ಅಪರಾಧ ಸಹಿತವಾಗಿ ಮಾಡ್ತಾನೆ, ಜಪ ಮಾಡ್ತಾನೆ. ಆದರೆ ಅವನಿಗೆ ಶಾಸ್ತ್ರದಲ್ಲಿ ಹೆಚ್ಚಿನ ಜ್ಞಾನ ಇಲ್ಲ. ಆದರೂ ಅವನನ್ನು ಭಕ್ತ ಎಂದು ಮನಸ ಗೌರವಿಸಬೇಕು, ಯಾಕೆಂದ್ರೆ ಅವನ ನಾಲಿಗೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬರುತ್ತೆ. ಸೊ ಆದ್ದರಿಂದ ಅವನನ್ನು ಗೌರವಿಸಬೇಕು. ಆಮೇಲೆ ಆಧ್ಯಾತ್ಮಿಕ ದೀಕ್ಷೆ ಅಂದರೆ ಬ್ರಾಹ್ಮಣ ದೀಕ್ಷೆ ಪಡ್ಕೊಂಡು ಗುರುವಿನ ಮಾರ್ಗದರ್ಶನದಲ್ಲಿ ವಿಗ್ರಹಾರಾಧನೆ ಮಾಡೋದು, ಮತ್ತೆ ಅತ್ಯಂತ ದೃಢವಾದ ಶ್ರದ್ಧೆಯನ್ನು ಬೆಳೆಸ್ಕೊಂಡಿರೋದು, ಮತ್ತೆ ಭಗವಂತನಿಗೆ ಪ್ರೇಮವನ್ನು ತೋರಿಸುವುದು, ಭಕ್ತರಲ್ಲಿ ಸ್ನೇಹವನ್ನು ಮಾಡುವುದು, ಅಜ್ಞರಿಗೆ ಆ ಒಂದು ಭಕ್ತಿಯನ್ನು, ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದು, ಮತ್ತು ಆ ಅಸೂಯೆಯುಳ್ಳವರಲ್ಲಿ ಅವರು ಉಪೇಕ್ಷೆಯನ್ನು ಮಾಡ್ತಾರೆ. ಅಂತಹ ಮಧ್ಯಮ ಭಕ್ತರಿಗೆ ನಾವು ನಮ್ರ ನಮನಗಳನ್ನು ನಾವು ಸಲ್ಲಿಸಬೇಕು, ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಆಮೇಲೆ ಯಾರು ಭಕ್ತಿಯಲ್ಲಿ ತುಂಬಾ ಮುಂದುವರೆದಿದ್ದಾರೆ, ಮಹಾಭಾಗವತರು, ಭಾಗವತೋತ್ತಮರು, ಉತ್ತಮ ಭಕ್ತರು, ಅವರು ಏನಾಗಿರ್ತಾರೆ? ಹರಿನಾಮವನ್ನ ಅವರು ಶುದ್ಧ ನಾಮವನ್ನು ಜಪಿಸ್ತಾರೆ. ಮತ್ತು ಅವರು ಏನು ಜಪಿಸ್ತಾರೆ ಶುದ್ಧ ನಾಮ, ಅದರ ಕೇಳಿಯೇ ಭಕ್ತರಾಗ್ಬಿಡ್ತಾರೆ ಜನ. ಅವರು ಅವರ ಒಂದು ಶ್ರದ್ಧೆ ಅಂದರೆ ಅನ್ಬ್ರೇಕೇಬಲ್, ಅದು ಅಟುಟ್
ಅದು ಶ್ರದ್ಧೆಯನ್ನ ಬ್ರೇಕ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಧರ್ಮ ಗ್ರಂಥಗಳಲ್ಲಿ ನಿಷ್ಣಾತರು, ಆಮೇಲೆ ತರ್ಕಬದ್ಧವಾಗಿ ಅವರು ನಿರ್ಣಾಯಕ ರೀತಿಯಲ್ಲಿ ವಾದಗಳನ್ನು ಮಂಡಿಸಬಲ್ಲವರು. ಅವರು ತುಂಬ ಅಂದರೆ ಕೃಷ್ಣ ಆನನ್ನ ಅವರು ಕ್ಯಾರಿ ಮಾಡ್ತಾರೆ ಹೃದಯದಲ್ಲಿ. ಅವರು ಕೃಷ್ಣ ಪ್ರೇಮವನ್ನು ಹೊಂದಿರುತ್ತಾರೆ, ಎಲ್ಲೆಲ್ಲೂ ಕೃಷ್ಣನನ್ನು ಕಾಣ್ತಾರೆ, ಅವರು ಗುರುವಾಗಲಿಕ್ಕೆ ಯೋಗ್ಯ. ಸೊ ಅಂತಹ ಆ ಶುದ್ಧ ಭಕ್ತರು, ಆ ಶುದ್ಧ ಭಕ್ತರ ಸಹವಾಸವನ್ನ ನಾವು ಮಾಡಬೇಕು ಮತ್ತು ಅವರ ಸೇವೆಯನ್ನು ನಾವು ಮಾಡಬೇಕು. ಇದೆಲ್ಲ ಬಹಳ ಮುಖ್ಯವಾದದ್ದು. ಹಾಗಾದ್ರೆ ನಾವು ಕನಿಷ್ಠ ಭಕ್ತಿಯಲ್ಲಿ ಉಳ್ಕೊಳ್ಬೇಕಾ? ಇಲ್ಲ. ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ, ಕನಿಷ್ಠ ಭಕ್ತಿಯಿಂದ ನೀವು ಮಧ್ಯ ಕನಿಷ್ಠ ಅಧಿಕಾರಿಯಿಂದ ಮಧ್ಯಮ ಅಧಿಕಾರಿ ಬರಬೇಕು. ಹೇಗೆ ಅಧಿಕಾರಿ ಬರಬೇಕು? ಅದು ನೀವು ಚಾಂಟಿಂಗ್ ಜಪವನ್ನು ಮುಂದುವರಿಸ್ತಾ ಹೋಗಿ, ಬಿಡಬೇಡಿ. ಆಮೇಲೆ ಬಿಟ್ಟರೆ ಪತನ ಹೊಂದ್ಬಿಡ್ತೀರಿ. ಆಮೇಲೆ ನೀವು ಭಗವದ್ಗೀತೆ ಭಾಗವತ ಶ್ರವಣ ಮಾಡ್ತಾ ಇರಬೇಕು, ಶ್ರವಣವನ್ನು ಮಾಡಬೇಕು, ಸ್ಮರಣೆ ಮಾಡಬೇಕು, ನಿಮ್ಮ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾ ಇರಬೇಕು. ಆಗ ನಮಗೆ 2ನೇ ಹಂತಕ್ಕೆ ಅಂದರೆ ಮಧ್ಯಮ ಅಧಿಕಾರಿ ಹಂತಕ್ಕೆ ಬರ್ಬೋದು. ಈ ಮಧ್ಯಮ ಅಧಿಕಾರಿ ಹಂತದವನು ಆ ಒಂದು ಉತ್ತಮ ಅಧಿಕಾರಿ ಆಗೋದು ಹೇಗೆ? ಹರೇ ಕೃಷ್ಣ ಮಹಾಮಂತ್ರವನ್ನ ಮತ್ತೆ ಅಪರಾಧ ರಹಿತದಿಂದ ಶುದ್ಧ ನಾಮಕ್ಕೆ ಹೋಗಬೇಕು ಅವನು. ಸೊ ಹಾಗಾಗಿ ಅವನು ಭಕ್ತಿ ಸೇವೆಯನ್ನು ಮುಂದುವರಿಸ್ತಾ ಆ ತರ ಆಗ್ಲಿಕ್ಕೆ ಸಾಧ್ಯ. ಇದೆಲ್ಲಕ್ಕೂ ಮುಖ್ಯ ಅಂದ್ರೆ ಶ್ರದ್ಧೆ. ಮತ್ತೆ ಆ ಶ್ರದ್ಧೆಯನ್ನ ನಾವು ಹೆಚ್ಚು ಶ್ರದ್ಧೆಯನ್ನ ಬಳಸ್ಕೋತಾ ಹೋಗ್ಬೇಕು. ಮತ್ತು ಆ ಹೆಚ್ಚು ಶ್ರದ್ಧೆಯನ್ನು ಬಳಸ್ಕೊಳ್ಳೋದು ಹೇಗೆ? ಸಾಧು ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ಇರಬೇಕು. ಆಮೇಲೆ ಭಕ್ತ ಸಂಘ ಅಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನೆ ಕ್ರಿಯೆ ಅಂದ್ರೆ ದೀಕ್ಷಾ ಸ್ವೀಕಾರ. ಸೊ ದೀಕ್ಷಾ ಸ್ವೀಕಾರವನ್ನ ನಾವು ಉತ್ತಮ ಭಕ್ತರು, ಆ ಉತ್ತಮ ಭಕ್ತರು, ಶುದ್ಧ ಭಕ್ತರು, ಅವರನ್ನ ನಾವು ಭಾಗವತೋತ್ತಮರನ್ನ ಗುರುವಾಗಿ ಸ್ವೀಕಾರ ಮಾಡಬೇಕು. ಆಗ ನಮಗೆ ಭಕ್ತಿಯಲ್ಲಿ ಅವರ ಮಾರ್ಗದರ್ಶನದಿಂದ ಮುಂದುವರಲಿಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ಶ್ರೀಲ ರೂಪ ಗೋಸ್ವಾಮಿಯವರು ನಮಗೆ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ದಿನ ಮಂಗಳಮಯವಾಗಲಿ ಅಂತ ಬೇಡ್ಕೊಳ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.